ಎಲ್ರಿಗೂ ನಮಸ್ಕಾರ. ಎ ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್, ಎ ಬೆಟರ್ ಟೀಚರ್ ಡೆಮಾನ್ಸ್ಟ್ರೇಟ್ಸ್, ಎ ಬೆಸ್ಟ್ ಟೀಚರ್ ಇನ್ಸ್ಪೈರ್ಸ್ ಅಂತ ಹೇಳಿ ಒಂದು ಮಾತುಂಟು. ಅಧ್ಯಾಪಕರಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತೇಳಿ ಇದ್ರೆ, ಅದರಲ್ಲಿ ಬೆಸ್ಟ್ ಟೀಚರ್ ಆಗಬೇಕಿದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಇನ್ಸ್ಪಿರೇಷನ್, ಅವರಲ್ಲಿ ಒಂದು ಪ್ರೇರಣೆ, ಕಲಿಯುವಿಕೆಯಲ್ಲಿ ಒಂದು ಪ್ರೇರಣೆ, ಅವರ ಜೀವನ ಧರ್ಮದಲ್ಲಿ ಒಂದು ಪ್ರೇರಣೆ, ಮುಂದೆ ಅವರು ಯಶಸ್ಸಿನ ಮೆಟ್ಟಲನ್ನು ಹತ್ತಲಿಕ್ಕೆ ಪ್ರೇರಣೆ, ಇದನ್ನೆಲ್ಲ ಕೊಡ್ತಾ ಸಾಗುವವನೇ ನಿಜವಾದಂತಹ ಒಬ್ಬ ಗುರು ಆಗ್ತಾನೆ. ಅಂತಹ ಒಬ್ಬ ಗುರು ನಮಗೆ ಬಹಳ ಅಭಿಮಾನದಿಂದ ಪೆರ್ಲ ಶ್ರೀ ಸತ್ಯನಾರಾಯಣ ಪ್ರೌಢಶಾಲೆಯ ಓರ್ವ ವಿದ್ಯಾರ್ಥಿಯಾಗಿ ಮಾತ್ರ ಅಲ್ಲ, ಅಲ್ಲಿಯ ಒಬ್ಬ ಅಧ್ಯಾಪಕನಾಗಿ ನನಗೆ ಶ್ರೀಯುತ ಬನರಿ ನಾರಾಯಣ ಭಟ್ ಅವರನ್ನು ಗುರುತಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಶ್ರೀಯುತ ಬನರಿ ನಾರಾಯಣ ಭಟ್ ಅವರು ಸುಮಾರು 3 ದಶಕಗಳ ಕಾಲ ಪೆರ್ಲ ಶಾಲೆಯಲ್ಲಿ ವಿಜ್ಞಾನ ಅಧ್ಯಾಪಕರಾಗಿ, ಅದರೊಂದಿಗೆ ಇಂಗ್ಲಿಷ್ ಅನ್ನು ಕೂಡ ಪ್ರವಚನವನ್ನು ಮಾಡಿ ವಿದ್ಯಾರ್ಥಿಗಳ ಮನಗೆದ್ದವರು. ಬಹುಶಃ ನಮ್ಮ ಈ ಪೆರ್ಲ ಶಾಲೆಯ ಚರಿತ್ರೆಯಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೊಡೆಯದೆ, ಬಡಿಯದೆ, ನೋವುಂಟು ಮಾಡದೆ ವಿದ್ಯಾರ್ಥಿಗಳ ಮನಗೆದ್ದವರಿದ್ದರೆ ನಾನು ತಿಳಿದ ಮಟ್ಟಿಗೆ ಅದು ಶ್ರೀಯುತ ಬನರಿ ನಾರಾಯಣ ಭಟ್ ಮಾತ್ರ. ಅವರು ವಿದ್ಯಾರ್ಥಿಗಳಿಗೆ ಅಷ್ಟು ನಿಕಟರಾಗಿದ್ದು, ಬರೇ ಪಾಠ ಪ್ರವಚನ ಮಾತ್ರ ಅಲ್ಲ, ಅವರ ಮನಸ್ಸಿನ ಆಳದಲ್ಲಿ ಇಳಿದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಮುಂದಿನ ದಾರಿಯನ್ನು ಕೂಡ ತೋರಿಸಿಕೊಡ್ತಾ ಇದ್ದಂತಹ ಒಬ್ಬ ಸಮರ್ಥ ಅಧ್ಯಾಪಕ. ಅವರ ಸ್ವರಭಾರ ಇರಬಹುದು, ಪಾಠ ಪ್ರವಚನದ ವೈಖರಿ ಇರಬಹುದು, ಆ ಅನೇಕ ಉದಾಹರಣೆಗಳ ಮೂಲಕ ಅದನ್ನು ಪ್ರಸ್ತುತಪಡಿಸುವಂತಹ ರೀತಿ ಅದು ಅತ್ಯದ್ಭುತ. ಬಹುಶಃ ವಿಜ್ಞಾನದಲ್ಲಿ ಅವರಷ್ಟು ಶ್ರೇಷ್ಠ ಮಟ್ಟದ ಒಬ್ಬ ಅಧ್ಯಾಪಕ ಸಾಧಾರಣ ನಾನು ನೋಡ್ಲಿಲ್ಲ ಅಂತಲೇ ಹೇಳಬಹುದು. ಹಾಗೆಯೇ ಇಂಗ್ಲಿಷು ಪಾಠವನ್ನು ಕೂಡ ಅವರು ಮಾಡ್ತಾ ಇದ್ರು. ಯಾವಾಗಲೂ ಭಾಷಾ ಪಾಠವನ್ನು ಮಾಡಬೇಕಿದ್ರೆ ಆ ಭಾಷೆಯಲ್ಲಿ ಹಿಡಿತಬೇಕು, ಆ ಭಾಷೆಯಲ್ಲೇ ಪಾಠವನ್ನು ಮಾಡಬೇಕು. ಹಾಗೆ ಇಂಗ್ಲಿಷನ್ನು ಇಂಗ್ಲಿಷ್ನಲ್ಲೇ ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅದನ್ನು ಬೋಧಿಸಿ ಅವರ ಮನಗೆದ್ದಂತಹ ಓರ್ವ ಸಮರ್ಥ ಅಧ್ಯಾಪಕರನ್ನು ಮಾತನಾಡಿಸುವ ಅಂತ ಹೇಳಿ ನಾವು ಅವರ ಮನೆಗೆ ಬಂದಿದ್ದೇವೆ. ನನ್ನೊಂದಿಗೆ ನಮ್ಮ ಶಾಲೆಯ ಅಧ್ಯಾಪಕರು, ಆಮೇಲೆ ನಮ್ಮ ಈ SN ಎಜುಕೇಶನ್ ಚಾನೆಲ್ ಅನ್ನು ಸಮರ್ಥವಾಗಿ ಮುಂದುವರಿಸ್ತಾ ಇರುವಂತಹ ಶ್ರೀಯುತ ಕೋಳಾರಿ ಶ್ರೀಕೃಷ್ಣ ಪ್ರಸಾದ್ ಅವರು ಇದ್ದಾರೆ. ನಾವೀಗ ಬನರಿ ಸರ್ ಅವರನ್ನು ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ದೇನೆ. ಸರ್, ನಿಮಗೆ ನಮಸ್ಕಾರ. ನಮ್ಮ SN ಎಜುಕೇಶನ್ ಚಾನೆಲ್ ನ ಪರವಾಗಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ಬಾಲ್ಯದ ಒಂದು ಘಟನೆಗಳು, ಅಲ್ಲಿರುವಂತಹ ಒಂದು ಕ್ರಮಗಳು ಇತ್ಯಾದಿಗಳಿಂದ ನಾವು ಬೆಳೀತಾ ಹೋಗ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ನೀವೀಗ ನಮ್ಮ ಪೆರ್ಲ ಪ್ರೌಢಶಾಲೆಯ ಬಹಳ ಸಮರ್ಥ ಅಧ್ಯಾಪಕರಾಗಿ ನಾವು ಮೂಡಿ ಬಂದ್ರಿ. ಹಾಗೆ ನಿಮ್ಮ ಈ ಬಾಲ್ಯದ ಅನುಭವಗಳ ಆಧಾರದಲ್ಲಿ ನಿಮಗೆ ಈ ಅಧ್ಯಾಪನಕ್ಕೆ ಏನಾದರೂ ಪ್ರಯೋಜನಗಳಾಗಿದ, ಅಂದಿನ ನಿಮ್ಮ ಅಧ್ಯಾಪಕರುಗಳು ಅಥವಾ ಆ ಬಾಲ್ಯದಲ್ಲಿ ನೀವು ಕಂಡುಕೊಂಡಂತಹ ವಿಚಾರಗಳು, ಇವುಗಳ ಆಧಾರದಲ್ಲಿ ನಿಮಗೆ ಯಾವ ರೀತಿ ಇದು ಅಧ್ಯಾಪನಕ್ಕೆ ಒಂದು ಪೂರಕವಾಗಿ ದೊರಕಿತು ಅಂತೇಳಿ ಹೇಳಬಹುದಾ? ಹೇಗೆ? ಓಂ ನಮೋ ಭಗವತೆ ವಾಸುದೇವ. ಸತ್ಯನಾರಾಯಣ ಸ್ವಾಮಿಯ ಪಾದಾರವಿಂದ. ಮೊದಲಾಗಿ ವಿದ್ಯಾಲಯವು ದೇವಾಲಯವು ಒಂದೇ. ಸತ್ಯನಾರಾಯಣ ಸನ್ನಿಧಿಯಲ್ಲಿ
ಹಿರಿಯರು ಆದಂತಹ ಮಹಾನ್ ತ್ಯಾಗಿ ದಿವಂಗತ ಪತ್ತಜೆ ವೆಂಕಟರಮಣ ಭಟ್ಟರ ಮತ್ತು ಅವರೊಂದಿಗೆ ಆ ಊರ ಹಲವಾರು ಮಹನೀಯರ ಪ್ರಯತ್ನದಿಂದ ಆದ ಆ ಸತ್ಯನಾರಾಯಣ ಪ್ರೌಢಶಾಲೆ ಹಾಗೆ ಮತ್ತು ನನಗೆ ಆ ಎಲ್ಲ ಹಿರಿಯರಿಗೂ ಸಾಷ್ಟಾಂಗ ಪ್ರಣಾಮಗಳು. ನನ್ನ ಇದರಲ್ಲಿ ಬದುಕನ್ನು ಕೊಟ್ಟಂತಹ ಶಾಲೆ. ಈಗ ಬಾಲ್ಯದ ಬಗ್ಗೆ ಹೇಳೋದಿದ್ರೆ, ಬಾಲ್ಯದಲ್ಲಿ ಕೂಡು ಕುಟುಂಬ 25-30 ಜನರ ಒಂದು ಕೂಡು ಕುಟುಂಬದಲ್ಲಿ ಜನಿಸಿದವ ನಾನು. ಬಹುಶಃ ನಾನು ಮೊದಲಿಂದಲೂ ಕೂಡ ಸ್ವಲ್ಪ ಬಾಲ್ಯದಲ್ಲಿಯೇ ತುಂಬ ಮುಗ್ಧ, ಬಹಳ ಸೂಕ್ಷ್ಮ ಮನಸ್ಸಿನವ ಒಬ್ಬ ಮಗುವಾಗಿದ್ದೆ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು. ಅಮ್ಮನಿಗೊಂದು ಚಿಂತೆ ಇತ್ತು, ಈ ಮಗು ಹೇಗೆ ಬದುಕುತ್ತದಪ್ಪ ಅಂತ ಒಂದು ಚಿಂತೆ ಅಮ್ಮನಿಗಿತ್ತು. ಅಂದರೆ ಎಲ್ಲ ಮಕ್ಕಳಿಗಿಂತಲೂ ಸ್ವಲ್ಪ ನನ್ನ ಸ್ವಭಾವ ಬಹಳ ಸೌಮ್ಯವಾದ್ದು, ಬಹಳ ದಾಕ್ಷಿಣ್ಯದ್ದು, ಬಹಳ ಮೃದುದವರು, ಸ್ವಲ್ಪ ಮಂದಗತಿ. ಆದರೆ ಏನೋ ಬಾಲ್ಯದ ಇದರಲ್ಲಿ ನಾನು ಯಾರಿಂದಲೂ ಪೆಟ್ಟು ತಿಂದವಲ್ಲ, ಯಾರು ಶಿಕ್ಷೆ ಕೊಟ್ಟವನು ಅಂತಂದ್ರೆ ಯಾರ ಇದಕ್ಕೂ ನಾನು ಹೋಗೋವನಲ್ಲ ಅಂತ ಒಬ್ಬ ವ್ಯಕ್ತಿ. ನಮ್ಮ ಬಾಲ್ಯದ ಒಂದು ಪ್ರಾಥಮಿಕ ಶಿಕ್ಷಣ ಮನೆಯಲ್ಲೇ ಆಯಿತು. ಅಂದರೆ ನನ್ನ ದೊಡ್ಡ ತಂದೆಯವರ ಮಗಳು ಅಕ್ಕ ಲಕ್ಷ್ಮಿಯಮ್ಮ ಅಂತನ್ನೋರು ಬಾಲ್ಯ ವಿಷಯವೇ. ಮದುವೆಯಾಗಿ ಕೇವಲ 6 ತಿಂಗಳಿನಲ್ಲಿ, ಆಗ ಬಾಲ್ಯ ವಿವಾಹವೂ ಕೂಡ ಹಾಗೆ 6 ತಿಂಗಳಿನಲ್ಲಿ ಮನೆಗೆ ಬಂದವರು. ಆದರೆ ಬಹಳಷ್ಟು ಒಂದು ಸೂಕ್ಷ್ಮ ಇದ್ದಂತಹ, ಯಾಕಂದರೆ ಪ್ರತಿಭೆ ಇದ್ದಂತಹ ವ್ಯಕ್ತಿಯಾಗಿದ್ದರು. ಅವರು ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ನಾನು ಮತ್ತು ನನ್ನದೇ 2 ತಿಂಗಳ, ನನ್ನ ದೊಡ್ಡ ತಂದೆಯವರ ಮಗ ತಮ್ಮ, ಬರೀ 2 ತಿಂಗಳ ವ್ಯತ್ಯಾಸ. ಹಾಗೆ ಪ್ರಾಥಮಿಕ ವಿದ್ಯಾಭ್ಯಾಸ 3 ವರ್ಷದಲ್ಲಿ ನಮಗೆ ನೇರವಾಗಿ ನವಜೀವನ ಹೈಸ್ಕೂಲ್ನ ಫಸ್ಟ್ ಫಾರ್ಮಿಗೆ ಆಗ ಅವಕಾಶ ಇತ್ತು, ನಾವು ಸೇರಿದ್ವಿ. ಈ 6ರಿಂದ 10ನೇವರೆಗಿನ ಆ ಇದರಲ್ಲಿ ಆ ನವಜೀವನ ಹೈಸ್ಕೂಲ್ ಇದು ಪ್ರೌಢಶಾಲೆಯಲ್ಲಿ ತುಂಬ ಪ್ರತಿಭಾವಂತ ಅಧ್ಯಾಪಕರಿದ್ದರು. ಅವರೆಲ್ಲರ ಪ್ರಭಾವದ ಮೇಲೆ ಬಹಳಷ್ಟಿತ್ತು, ಬಿದ್ದಿತ್ತು. ಪಟ್ಟಾಯ ಪಿ ಸುಬ್ರಾಯ ಭಟ್ರು ಮುಖ್ಯೋಪಾಧ್ಯಾಯರು, ಕೈಯಾರ ಕಿಂಜಣ್ಣಗಳಿದ್ದರು, ಪಂಜಿರಿಕೆ ಮಾಧವ ಭಟ್ರಿದ್ದರು, ಉಂಡೇಮನೆ ರಾಮಕೃಷ್ಣ ಮಾಸ್ಟ್ರು, ಶ್ರೀಕೃಷ್ಣ ಮಾಸ್ಟ್ರು, ಹೀಗೆ ಆ ಪಟ್ಟಿ ಬೆಳೀತಾ ಇದ್ದರು. ನಾವು ಶಂಕರನಾರಾಯಣ ಮಾಸ್ಟ್ರು, ಕೊರಗ ಮಾಸ್ಟ್ರು, ಕೊಲ್ಲಂಪಾರೆ ಶಂಕರನಾರಾಯಣ ಭಟ್ರು, ಇವರೆಲ್ಲರ ಇದರಲ್ಲಿ ಬಂದವನು. ಹಾಗೆ ಬೆಳೆದವನು ನಾನು. ಅಲ್ಲಿ ಯಾರೂ ನನಗೆ ಯಾವುದೇ ಶಿಕ್ಷೆ ಕೊಡಲಿಲ್ಲ. ಹಾಗೆ ನನಗೆ ಶಿಕ್ಷೆ ಎನ್ನುವ ಶಬ್ದದ ಅರ್ಥವೇ ಗೊತ್ತಿಲ್ಲ. ಸಿಕ್ಕಿದ್ದು ಒಂದೇ ಪ್ರೀತಿ. ಕಾರಣ ನಾನು ಯಾರ ತಂಟೆಗೂ ಹೋಗದಂತಹ ವಿದ್ಯಾರ್ಥಿ. ಹಾಗೆ ಆ ಕಿಂಜನರೈಗಳು ಬಹಳ ದೊಡ್ಡ ವಿದ್ವಾಂಸ. ನಾಡೋಜ ಅವರ ಕನ್ನಡದ ಪಾಠ ಅವರದ್ದು. ಅದೇ ಅಲ್ಲೇ ಸುಬ್ರಹ್ಮಣ್ಯ ಭಟ್ರು ಹೆಡ್ ಮಾಸ್ಟರ್ ಇದ್ದರು. ನನಗೆ ಆರಂಭದ ಒಂದು 2 ವರ್ಷದಲ್ಲಿ ಒಂದು ಹೊಸ ಕೋರ್ಸ್ ಬಂತಲ್ಲಿ ನವಜೀವನ ಹೈಸ್ಕೂಲ್. ಆಗ ಎಲ್ಲ ಕಡೆಗೂ ಎಂಥದ್ದು ಒಂದು ಬೈಫರ್ಕೇಟೆಡ್ ಕೋರ್ಸ್ ಅಂತ, ಎಂಜಿನಿಯರಿಂಗ್ ಮತ್ತು ಬಯಾಲಜಿಗಳು ಅಂತ. ಹಾಗೆ ಅದರಲ್ಲಿ ನಾನು ಎಂಜಿನಿಯರಿಂಗ್ ಸೆಕ್ಷನ್ಗೆ ನಾವು ಶ್ರೀನಿವಾಸರಾಯ ಅನ್ನೋ ಅಧ್ಯಾಪಕರಾಗಿದ್ದೆ. ಹಾಗೆ ನನಗೆ ಈ ಗಣಿತ ಎಲ್ಲ ಜನರಲ್ ಮ್ಯಾಥಮ್ಯಾಟಿಕ್ಸ್ ಅಲ್ಲ, ಕಾಂಪೋಸಿಟ್ ಮ್ಯಾಥಮ್ಯಾಟಿಕ್ಸ್ ಅಂತ ಪಂಜಿರಿಕೆ ಮಾಧವ ಭಟ್ರು ಗಣಿತ ಅಧ್ಯಾಪಕರು. ಅದರೊಂದಿಗೆ ಅವರು ನನಗೆ ಇಂಗ್ಲಿಷ್ ಅಧ್ಯಾಪಕರಿದ್ದರು. ನಾನು ಅತ್ಯಂತ ಪ್ರಣಾಮಗಳಿಂದ ಅವರ ಪ್ರಭಾವ ನನಗೆ ವಿಜ್ಞಾನಕ್ಕಿಂತಲೂ ಹೆಚ್ಚು ಆಸಕ್ತಿ ಇದ್ದದ್ದು ಗಣಿತ ಮತ್ತು ಇಂಗ್ಲಿಷ್ನಲ್ಲಿ. ಅದು ಮಾಧವ ಭಟ್ರ ಪಾದಾರವಿಂದ ಕೆಲಸ. ಅವರು ಆ ಇಂಗ್ಲಿಷ್ನ ಒಂದು ಇದು ಅವರ ಇದು ಮತ್ತು ಅವರ ಗಣಿತದ ಪಾಠ ನನಗೂ ಹೀಗೆ ಆಗಬೇಕು ಅಂತ ಒಂದು ಆಸೆ ಹುಟ್ಟಿತ್ತು ಅಲ್ಲಿಂದಲೇ. ಹಾಗೆ ವಿಜ್ಞಾನದಲ್ಲಿ ಕೂಡ ಒಂದೇ ಮನೆ ರಾಮಕೃಷ್ಣ ಭಟ್ರಿದ್ದರು, ಶ್ರೀಕೃಷ್ಣ ಮಾಸ್ಟರ್ ಎಲ್ಲ ಬಹಳ ಪ್ರಭಾವ ಅಧ್ಯಾಪಕರಿದ್ದರು. ಆ ಪ್ರಭಾವ ನನ್ನಲ್ಲಿ ಆಯಿತು. ಆಗ ಏನಾಯ್ತು ಅಂದರೆ, ಒಂದು ವಿಷಯ 43ರಲ್ಲಿ ಜನಿಸಿದ್ದು,
58ರಲ್ಲಿ ವಿದ್ಯಾರ್ಥಿ SLC ಅಂಡರ್ ಏಜ್, ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, 15 ವರ್ಷ ಪೂರ್ತಿ ಆಗೋದಿಲ್ಲ. ಆದರೆ ಅದೊಂದು ವಿಶೇಷ ಅವಕಾಶ ಇತ್ತು, ಅಂದರೆ ಸ್ಪೆಷಲ್ ಇದು ಮೆಡಿಕಲ್ ಸರ್ಟಿಫಿಕೇಟ್ ನಲ್ಲಿ ಅಪೇರ್ ಆಗಬಹುದು. ಹಾಗೆ ಡಾಕ್ಟರ್ PH ಶಾಸ್ತ್ರಿಗಳ ಅದರ ಮ್ಯಾನೇಜರ್ ಆಗಿದ್ರು, ಅವರು ಇದರಲ್ಲಿ ಬೋನಂತ ಕೃಷ್ಣ ಭಟ್ಟ ಸರ್ಟಿಫಿಕೇಟ್ ಅಲ್ಲಿ ನನಗೆ ಯಾವ ಅವಕಾಶ. ಹಾಗೆ ಆಗ ನಮ್ಮ ಸಹಪಾಠಿಗಳಿಗೆಲ್ಲ ನನ್ನಿಂದ 1 ವರ್ಷದಿಂದ ಒಂದು 5-6 ವರ್ಷದ ವ್ಯತ್ಯಾಸ. ಆಮೇಲೆ ಸಂತ ಫಿಲೋಮನಾ ಕಾಲೇಜಿಗೆ ನಾವು PUC, ಅಲ್ಲಿನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾನು. ಅಲ್ಲಿಯೂ ಕೂಡ ಬಹಳ ಪ್ರತಿಭಾಶಾಲಿ ಪ್ರಾಧ್ಯಾಪಕರಿದ್ದರು. ಪ್ರಿನ್ಸಿಪಾಲರು ಅವರಷ್ಟು ಪತ್ರವಾಗಿರಬೇಕು, ಮರ್ತೋಗ್ತದೆ. ಹಾಗೆ VB ಮಲಯಾಳ ಕನ್ನಡದ ಅಧ್ಯಾಪಕರು, ಕಡಂಬಳಿತಾಯರು ಗಣಿತದ ಅಧ್ಯಾಪಕರಿದ್ದರು. ಸುರೇಂದ್ರ ಅಂತ ಹೇಳುವರು ಇದು ಭೌತಶಾಸ್ತ್ರ, ಹಾಗೆ ಒಳ್ಳೆಯ ಪ್ರಾಧ್ಯಾಪಕರೇ ಸಿಕ್ಕಿದ್ರು. ವಾಸ ಅಲ್ಲಿ ದ್ರಾವಿಡ ಬ್ರಾಹ್ಮಣ ಇದರಲ್ಲಿ ಅಲ್ಲಿ ವಾಸ. ಒಟ್ಟು ತಿಂಗಳಿಗೆ ಒಂದು 30 ರೂಪಾಯಿಯ ಖರ್ಚಾಗ 30 ರೂಪಾಯಿಯ ಒಳಗೆ ಆಗ್ತಾ ಇತ್ತು. ಹಾಗೆ ಕಾಲೇಜಿನಲ್ಲಿಯೂ ಕೂಡ ನನಗೇನಾಯ್ತು ಅಂದರೆ ಯಾವುದೇ ಇದು ಇರಲಿಲ್ಲ, ಸಂದರ್ಭ ಬರಲಿಲ್ಲ. ಒಂದು ದಿವಸ ಕೊನೆಗೆ ಏನೋ ಒಂದು ಸಣ್ಣ ಇದಕ್ಕಾಗಿ ಕಡಂಬಳಿತಾಯರು ಗಣಿತ ಅಧ್ಯಾಪಕರು ಸ್ವಲ್ಪ ಸಿಟ್ಟು ಬರ್ತಿತ್ತು. ನೀನು ಕ್ಲಾಸ್ ಆಗಲಿಕ್ಕಿಲ್ಲ ಅಂತ ಹೇಳ್ಬಿಟ್ರು ನನ್ನ ಹತ್ರ. ಹಾಗೆ ಕೊನೆಗೆ ರಿಸಲ್ಟ್ ಬಂದ ಮೇಲೆ 70 ಮಾರ್ಕ್ಸ್ ಗಣಿತದಲ್ಲಿ ಬಂತು. ಹೋದೆ, ಗೊತ್ತಾಗ್ತದೆ 70 ತಗೊಂಡು ಬಂದು, ನೀನು 100 ತೆಗಿಬೇಕಾದವನು, ನೀನು 70 ತಗೊಂಡು ಹೇಳ್ತಿದ್ಯಲ್ಲಪ್ಪ ಅಂತ ಹೇಳಿ ಬೆಲ್ಲಿ ತಟ್ಟೆ ಬಿಟ್ರು ಅದ್ರ ಪ್ರೀತಿಯಲ್ಲಿ. ಆಮೇಲೆ ಅಂದರೆ ಸರಿಯಾದ ಮಾರ್ಗದರ್ಶನ ಇಲ್ಲದಂತೂ ನನಗೆ ಈ ಎಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಹೋಗುವುದು ಅಂತ ಆಯ್ತು. ಬಹುಶಃ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಆಗಿರ್ಬೋದು. ಅಂತೂ ಅದಕ್ಕೆ ಪ್ರಯತ್ನ ಮಾಡಿದೆ. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು, ಹಾಸನದ ಮಲ್ನಾಡಿನಲ್ಲಿ, ಸೂರತ್ ಕಲ್ಲಿದಲ್ಲಿ, ಅಲ್ಲಿಯೂ ಕೂಡ ಡಾಕ್ಟರ್ ಶಾಸ್ತ್ರಿಗಳ ಸಹಾಯ ಆಗಿತ್ತು. ಆದರೆ ಅದು ಆಗಲಿಲ್ಲ, ಪ್ರಯೋಜನ ಆಗಲಿಲ್ಲ. ಆ ಸಂದರ್ಭ ಏನಾಯ್ತು ಅಂದರೆ, ನಮ್ಮ ಶ್ರೀನಿವಾಸ ರಾಯರು ನಮ್ಮ ಎಲ್ಲಿ ಹೈಸ್ಕೂಲಲ್ಲಿ ಎಂಜಿನಿಯರಿಂಗ್ ಇದ್ದಿದ್ದವರು ನನಗೆ ಒಂದು ಸಲಹೆ ಕೊಟ್ಟು, AMI ಒಂದು ಕೋರ್ಸ್ ಅಂತ ಇದೆ, ಚೆನ್ನೈಗೆ ಹೋಗಿ ನೀನು ಆಗ ಒಂದಿದ್ದು ಖಾಸಗಿಯಾಗಿ ಕುಳಿತುಕೊಡು ಅಂತ. ಅದು ಈಕ್ವಲ್ ಟು BTech ಲೆಕ್ಕ ಸಮಾನ. ಆದರೆ ಅಲ್ಲಿ ಹೋದ ಮೇಲೆ ಖಂಡಿತ ಇದು ಆಗುವಂತಹದ್ದಲ್ಲ. ಅದು ಯಾವುದಾದ್ರೂ ಉದ್ಯೋಗದಲ್ಲಿ ಇದ್ದು ಮಾಡಬೇಕಾದಂತ ಹೊತ್ತು 6 ತಿಂಗಳಿನಲ್ಲಿ ವಾಪಸ್ ಹೋಗೋದು. ಆ ಸಂದರ್ಭ ಹಾಗಾಯ್ತು. ಅದೇನಾಯ್ತು, ಆ ರೀತಿ ಇರುವ ಸಂದರ್ಭದಲ್ಲಿ ನನ್ನ ಅಣ್ಣ ಬದಿಯಕ್ಕ ಪಂಚಾಯತಿನ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ PH ಶಾಸ್ತ್ರಿಗಳು. ಅಲ್ಲಿ ಅಣ್ಣ ಗುಮಾಸ್ತೆ ಕ್ಲರಿಕಲ್ ಆಗಿ, ಆಗ ಒಬ್ಬ ಕ್ಲರ್ಕ್ ಮಾತ್ರ ಇದ್ದದ್ದು. ಅವರು ಹೇಳಿದ್ರು, ನಾರಾಯಣಿಗೆ ತೊಂದರೆ ಇಲ್ಲದ್ರೆ ನಾನು ರಿಟೈರ್ ಆಗುವಲ್ಲಿಗೆ ಅಮ್ಮ ಬರಲಿ ಅಂತ ಹೇಳಿದ್ರು. ಆಯ್ತಾಗ ನಾವು ಅಲ್ಲಿ ಗುತ್ತಿಗಾರ ಸಮೀಪ ಒಂದು ಕೃಷಿ ಭೂಮಿ ಮಾಡಿದೆವು. ಅಣ್ಣ ಅಲ್ಲಿ ಹೋದ್ರು, ನಾನು ಇಲ್ಲಿ ಸೇರಿದೆ. ಅಲ್ಲಿನ 1 ವರ್ಷದ ಸಾಮಾನ್ಯ ಹೆಚ್ಚು ಕಡೆಯಲ್ಲಿ ನಾನು ಅತ್ಯಂತ ಅಂದರೆ ಈ ಜೀವನ ಧರ್ಮ ಎನ್ನುವುದಕ್ಕೊಂದು ಪ್ರತ್ಯಯ ರೂಪ ಡಾಕ್ಟರ್ ಶಾಸ್ತ್ರಿಗಳು, ಅವರ ಒಂದು ಪ್ರಭಾವ ನನ್ನ ಮೇಲೆ ಅತ್ಯಂತ ಬಿತ್ತು. ಅಲ್ಲಿಯೇ ಅಂದರೆ ಅಲ್ಲಿ ಅವರು ಮನೆ ಮಕ್ಕಳ ಹಾಗೆ ನೋಡಿಕೊಳ್ಳುವಂಥ, ಅವರು ಯಾವುದೇ ವೈಯಕ್ತಿಕ ಇದಕ್ಕಲ್ಲ, ಯಾವುದೇ ಸನ್ಮಾನ ಮಾತಿಗೆ ಯಾವುದಕ್ಕೂ ಅಲ್ಲ. ವ್ಯಕ್ತಿಗಳ ವಿಚಾರ ಹೇಳ್ತಾ ಹೋದ್ರೆ ಅದಕ್ಕೂ ಬಹಳಷ್ಟು ಇದೆ, ಅದು ಬಿಡುವ ಅಂತ ಅವರ ಪ್ರಭಾವ ನನ್ನ ಮೇಲೆ ಬಹಳಷ್ಟು ಬಿದ್ದಿದೆ. ಅಲ್ಲಿ ಒಂದು ಸಂದರ್ಭ ಒಂದು ದಿವಸ ಒಬ್ಬರು ಕಾಂಟ್ರಾಕ್ಟರ್ ಏನು ಹೇಳಿದ್ರೆ ಅಂತಂದ್ರೆ, ಒಂದು ದಿವಸ ಬಂದು ಆಗಿನ ಕಾಲದಲ್ಲಿ 60ನೇ ಕಾಲದಲ್ಲಿ 100 ರೂಪಾಯಿ ನನಗೆ ಕೊಟ್ಟರು. ನಾನು ಕೇಳಿದೆ, ಇದ್ಯಾಕೆ ನನಗೆ, ಡಾಕ್ಟ್ರಿಗೆ ಕೊಡು ಅಂತ ಹೇಳಿದೆ. ಕೂಡಲೇ ಆ ಮನುಷ್ಯ, ಸ್ವಾಮಿ ನಿಂಗ ಮಾಸ್ಟರ್ ಅನ್ನೋದೇ ನನ್ನದು ಹೇಳಿದಂತ ಮಾತು ಇದೇನಂದ್ರೆ, ಈ ದುಡ್ಡು ಯಾಕೆ ಅಂತ ಕೇಳೋದು, ನೀವು ಅಧ್ಯಾಪಕರಾಗಲಿಕ್ಕೆ ಒಳ್ಳೇದು ಗೊತ್ತಿಲ್ಲ. ಕೊನೆಗೆ ಅವರ
ಇದಾಯಿತು. ಪಂಚಾಯತ್ ಅಂದರೆ ಇದಾಯಿತು, ಹೊಸ ಕಾನೂನು ಬಂತು. ಚಿಕ್ಕ ತಂದೆಯವರು ಹೌದು, ಶಿವರಾಮಯ್ಯನವರು ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬಂದರು. ಅವರು ತುಂಬ ಒತ್ತಾಯ ಮಾಡಿದ್ರು ನನಗೆ, ಇದರಲ್ಲೇ ಹೋಗಿ ನಿಮಗೆ ಒಳ್ಳೆ ಅವಕಾಶ ಇದೆ ಅಂತ. ಕೈ ಮುಗಿದು ಹೊಡಿದೆ, ನನ್ನ ನಕ್ಷತ್ರಕ್ಕೆ ಸೇರಿ ಬರುವುದಿಲ್ಲ ಅಂತಾಯ್ತು. ಹತ್ತು ಅಲ್ಲಿಂದ ಹೊರಬಂದದ್ದೇ. ಆದರೂ ತುಂಬ ಒತ್ತಾಯ ಮಾಡಿದ್ರು ಅವರು ಪ್ರೀತಿಯಿಂದ. ಇರಲಿ, ನಾನು ನಿಮಗೆ ಮತ್ತೆ ನೀವು ಇದೇ ರೀತಿ ಮುಂದುವರಿಬಹುದು, ನಿಮ್ಮಲ್ಲಿ ಪ್ರತಿಭೆ ಉಂಟು ಅಂತ. ಆದರೂ ನಾನು ಏನಾಯ್ತು ಅಂದರೆ, ಅಣ್ಣ ಅಲ್ಲಿ ಆ ಜಾಗ ಮಾಡಿದಲ್ಲಿ ಅಣ್ಣನಿಗೆ ಅಸೌಖ್ಯ, ನಾನು ಅಲ್ಲಿ ಹೋಗಬೇಕಾಗಿ ಬಂತು. ಹಾಗೆ 5 ವರ್ಷ ವನವಾಸ, ಒಂದು ಕಾಡಿನ ಮಧ್ಯೆ ಒಂದು ಸಣ್ಣ ಕುಟೀರದಲ್ಲಿ ಕೃಷಿ ಭೂಮಿ ನೋಡಿಕೊಳ್ಳುವಂತಾಯಿತು ನನಗೆ ಬಂತು. ಅದು ಬಹುಶಃ ಇಲ್ಲಿ ಅಂಡರ್ ಏಜ್ಡ್ ಆಗಿದೆ ಆದದಕ್ಕೆ ಅಂತೂ ನನ್ನ ಇದು ಕೊನೆಗೆ ಇದಾಯಿತು. ಅಲ್ಲಿ ಒಂದು ಮನೆ ಆಯಿತು. ಅಣ್ಣ ಅಲ್ಲಿ ಬಂದ ಮೇಲೆ ಮತ್ತು ಕೂಡ ನನಗೆ ಏನು ಮಾಡಿದರು, ಈ ವಿದ್ಯಾ ಕ್ಷೇತ್ರಕ್ಕೆ ಹೊರತಾಗೋದಿಲ್ಲ. ಆಗ ಸ್ವಲ್ಪ ಅಮ್ಮನ ತಂದೆಯವರ ಹತ್ರ ಹೇಳಿ, ಅವನಿಗೆ ನಾರಾಯಣನಿಗೆ ಏನಾದರೂ ಆಗಿ ಅವನು ಹೋಗಲಿ ಅಲ್ಲಿ ಅಂತ. ಹಾಗಾಯಿತು. ಸೀದಾ ಫಿಲಮಿನ ಕಾಲೇಜಿಗೆ ಹೋದೆ. ಹೋಗಿ ಒಳಗೆ ಹೋಗುವಾಗ ಅಲ್ಲಿ AJ ಪಾಲನ ನನ್ನ ಕ್ಲಾಸ್ ಬಿಟ್ಟು ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದು. ಅವರು ಕಲ್ಕೊಂಡು ಏನು ಮಾಡ್ಬಿಟ್ಟು ಬನ್ನಿ ಬನ್ನಿ ಅಂತ ಹೇಳಿದ್ರು. ಇಲ್ಲ, ನಾನು ಹೀಗೆ ಬಂದದ್ದು ಅಂತ ಹೇಳಿ ಅಲ್ಲಿಂದ ಹೋದೆ ಕ್ಲಾಸ್ ಬಿಟ್ಟ. ಅಲ್ಲಿ ಸ್ವಲ್ಪ ನಾಚಿಕೆ ಆಯಿತು. MGM ಕಾಲೇಜ್ ಉಡುಪಿಗೆ ಹೋಗುವಾಗ 5 ವರ್ಷ ಇದ್ದ ಸ್ವಲ್ಪ ಎಲೆಡಿಕೆ ಅಭ್ಯಾಸ ಎಲ್ಲ ಬಂದಿತ್ತಲ್ಲ. ಪ್ರೊಫೆಸರ್ BV ಆಚಾರ್ಯರು, ಶ್ರೇಷ್ಠ ಪ್ರೊಫೆಸರ್ ಅವರು. ಇಂದಿಗೂ ನಮ್ಮ ಹೃದಯದಾಳದಲ್ಲಿ ಅವರ ವ್ಯಕ್ತಿತ್ವ ನನ್ನಿದೆ, BV ಆಚಾರ್ಯರು. ನನಗೊಂದು ಜೊತೆ ಆಯಿತು ಎಲೆಕ್ಟ್ರಿಕ್ ಹಾಕೋ. ಆಗ ನಾನು ಕೈ ಮುಗಿದು ನನ್ನ ಕಥೆಯನ್ನು ಬೆನ್ನು ತಟ್ಟಿ ಹೇಳಿದ್ರು, ನಿನ್ನೊಂದು BSc ಮಾಡಿ ನಾನು ಬಿಡ್ತೀನಿ, ಹೆದರಬೇಡ, ನೀವು ಏನು ತೊಂದರೆ. ಹಾಗೆ MGM ಕಾಲೇಜಲ್ಲಿ ಸೇರಿದೆ. ಅಲ್ಲಿಯೂ ಕೂಡ ಸಿಕ್ಕಿದ ಅಧ್ಯಾಪಕರು ಕೂಡ ಮಹಾನ್ ಶ್ರೇಷ್ಠ ಪ್ರಾಧ್ಯಾಪಕರಿದ್ದರು. UL ಆಚಾರ್ಯ ಇದ್ರು, BV ಆಚಾರ್ಯರು, ಯಜೂರ್ ಇದ್ರು, ಮತ್ತೆ ವಸಂತಕುಮಾರರು, AD ಸೋಜಾ ಕೆಮಿಸ್ಟ್ರಿ ಅಧ್ಯಾಪಕರು, ಲೀಲಾಡಿಗಳು, ಎಲ್ಲ ಒಳ್ಳೆಯ ಅಧ್ಯಾಪಕರಾಗಿತ್ತು. ಬಹಳ ಒಂದು ಆದರ್ಶ ಒಂದು ವಿದ್ಯಾಸಂಸ್ಥೆ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಇದಾಗಿದೆ. ಅಲ್ಲಿಯೂ ಕೂಡ ಹಾಗೆ ಆಯಿತು. ಕೊನೆಗೆ ಒಂದು ಸಲ ಅವರು ಹೇಳಿದ್ರು, ವಸಂತಕುಮಾರ್ ಅವರು ಕೆಮಿಸ್ಟ್ರಿಗೆ ಇರ್ತಿದ್ರು, ಅದು ಫಿಸಿಕ್ಸ್ ಕೆಮಿಸ್ಟ್ರಿ. ಅವರು ಹೇಳಿದ್ರು, ನಾನು ವರ್ಷ ನೀವು ಮಧ್ಯದಲ್ಲಿ ಕೂತ್ಕೊಳ್ಳಿ, ಪಕ್ಕನೆ ನನಗಿಂತ ಕೂತಿದ್ದೆ. 5 ವರ್ಷ ಬಿಟ್ಟು ಕೂತ್ಕೊಳ್ಳೋ ಬೀಳಬಾರ್ದಲ್ಲ, ಹಾಗೆ ಮಧ್ಯದಲ್ಲಿ ಕೂತ್ಕೊಳ್ಳಿ. ಹಾಗಾಯ್ತು. ಅಂತೂ ಎಲ್ಲರೂ ಪ್ರೀತಿಯಿಂದಲೇ ನೋಡಿದ್ರು. ಅವರು ಅಲ್ಲಿ ಉಪಾಧ್ಯಾಯ, ಮ್ಯಾಥ್ಸ್ ಪ್ರೊಫೆಸರ್. ಅವರು ಬಹಳ ಫಾಸ್ಟ್ ಅಂದರೆ ಬಹಳ ಸುಲಭ. ಯಾರದ ಕೈಯಲ್ಲಿ ಡಸ್ಟರು, ಬಂದ ಕೈಯಲ್ಲಿ ಚಾಕು ಬರೀತಾರೆ. ನನಗೆ ಒಂದು ಅಕ್ಷರ ಬರ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ದಿವಸ ನಾನು ಮಾಡಿದ ರೂಮಿನ ಎದುರವೇ ಅವರ ಮನೆಗೆ ಹೋಗುದು. ಅವರಿಗೆ ಕೈ ಮುಗಿದು ನಾನು ಕೇಳಿದೆ, ಸರ್ ನಾನು ಆಗೋದಿಲ್ಲ, ನಾನು ಊರಿಗೆ ಹೋಗಿ ಬಿಡ್ತೇನೆ ಅಂತ. ಒಳ್ಳೆ ಹೇಳಿ, ಇದನ್ನು ಬಿಡೋದಿಲ್ಲ, ನೀನೇನು ಹೆದರಬೇಡ, ನೀನೇನು ಮಾಡಿಕೊಳ್ಳಿ, ನಿನ್ನನ್ನು ಮಾಡಿ ಕಳಿಸೋದಪ್ಪ ದೇಹ ಮಾತು. ಹಾಗೆ ಪರೀಕ್ಷಾ ಸಮಯದಲ್ಲಿ ಕೂಡ ನಾನು ಪೇಪರ್ ನೋಡಿ ಕಂಗಾಲಾಗಿಬಿಟ್ಟಿದ್ದೆ, ಬಂದು ಈಗ ಬೆನ್ನು ತಟ್ಟಿ. ಹಾಗೆ ಅವರೆಲ್ಲರ ಪ್ರೀತಿ ನನ್ನ ಮೇಲೆ ಬಹಳಷ್ಟು. ಕೊನೆಗೂ ಏನಾಯ್ತು, ಮತ್ತೇನು ಮಾಡೋದು, MS ಮಾಡಲಿಕ್ಕೆ ಅದೇ BV ಆಚಾರ್ಯ ಹೇಳಿದ್ರು, ನಾನೊಂದು ಕಾಗದ ಕೊಡ್ತೇನೆ ಸಾವುಕಾರ್ ಯೂನಿವರ್ಸಿಟಿಯಲ್ಲಿ ಅಂತ. ಆದರೆ ಹೋಗುವಷ್ಟು ಅವಕಾಶ ಮನೆಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ತಂದೆಯವರು ಹೇಳಿದ್ರು, ನಿನ್ನ ಹಿಂದೆ ಇದ್ದಾರೆ, ನಾನೇನು ಮಾಡಬೇಕು ಅಂತ ಹೇಳಿದ್ರು. ಕೊನೆಗೆ ಅಲ್ಲಿ ಮಣಿಪಾಲ್ ಎಜುಕೇಶನ್ B.Ed ಕಾಲೇಜ್ ಆಫ್ ಎಜುಕೇಶನ್ B.Edಗೆ ಸೇರಿದೆ. ಇಲ್ಲಿ ಕ್ಲಾಸ್ಮೇಟ್ ನನ್ನ ಅವರಲ್ಲಿ ಹೋಗೋದು ಹೇಗೆ ಅಂತ ನಾನು ಅಲ್ಲಿ ಹೋದವ. ಅಲ್ಲಿಯೇ ನನ್ನ ಕ್ಲಾಸ್ಮೇಟ್ ನನಗೆ ಅಧ್ಯಾಪಕ ಆಗಿದ್ರು, ಪ್ರೊಫೆಸರ್ ಸುಕುಮಾರ್ ಗೌಡ. ಸುಕುಮಾರ್ ಗೌಡ ನನಗೆ ಅಧ್ಯಾಪಕ. ಅಲ್ಲಿಯೂ ಕೂಡ ಹಾಗೆ ಹಂದೆ ಅವರು ಪ್ರಿನ್ಸಿಪಾಲರು, ವಿಶ್ವನಾಥರಿದ್ದರು,
ತುಂಬ ಒಳ್ಳೆ ಅದು ಸ್ಟಾಫ್ ಇತ್ತು, ಬಹಳ ನಿಜವಾದ ಒಳ್ಳೆಯ ಒಂದು ಅವಾಗ ಸಿಕ್ತು. ಅಲ್ಲಿ ಸುಕುಮಾರ್ ಗೌಡರು ಮೆಲ್ಲ ಕರೆದು ಹೇಳಿದ್ರು, ನಾನು ಬಿಟ್ರೆ ನಾವು ಕ್ಲಾಸ್ಮೇಟ್ ಗಲಾಟೆ ನಿಮ್ಮದೇ ಇಲ್ಲ, ಸ್ವಲ್ಪ ನೋಡಿಕೊಳ್ಳಿ ನಾನು ಅಂತ ಅಲ್ಲಿಯೂ ಕೂಡ ಇದಾಯಿತು. ಆದರೆ ಕೊನೆಗೆ ಏನಾಯ್ತು ಅಂದರೆ, ಅವರವರ ವಿಧಿಯಲ್ಲಿ ಬರ್ತದಲ್ವ, ನನಗೆ ಟೈಫಾಯ್ಡ್ ಆಗೋದು ಪರೀಕ್ಷಾ ಸಮಯದಲ್ಲಿ. ಆದರೂ ಕೂಡ ಅವರೆಲ್ಲ ಪ್ರಾಧ್ಯಾಪಕರು ಪ್ರೊಫೆಸರ್ ಪ್ರೋತ್ಸಾಹ ಕೊಟ್ಟು 3 ಪೇಪರ್ಗೆ ಎಫ್ ಮತ್ತೆ ಆಗೋದೇ ಇಲ್ಲ, ನೀರು ಅದು ಇದೆಲ್ಲ ಕೊಟ್ಕೊಂಡು. ಹಾಗೆ 3 ಎಫ್ ಆದ 3 ಪೇಪರ್ಗಳಲ್ಲಿ ಒಳ್ಳೆ ಮಾರ್ಕ್ ಬಂದೆ. ಕೊನೆಗೆ ಅಲ್ಲಿ ಡಾಕ್ಟರ್ BB ಶೆಟ್ಟಿ ಅಂತ ಇದ್ರು, ಅವರು ಹೇಳಿದ್ರು, ನೀವು ಮನೆಗೆ ಹೋಗಿ ಫೇಲ್, ನಾನು 4 ಸಲ ಫೇಲ್ ಆಗಿದ್ದೇನೆ, ನೀವು ಹೆದರಬೇಡಿ, ಇಲ್ಲೇ ಕೂತ್ಕೊಳ್ಳೋದು ಬೇಡ, ಮನೆಗೆ ಹೋಗಲೇಬೇಕು, ಇವತ್ತೇ ಕರ್ಕೊಂಡು ಹೋಗಿ ಅಂತ. ಹಾಗೆ ಅದು ಕೂಡ ಒಂದು ಅನುಭವ ಜೀವನದಲ್ಲಿ, ಫೇಲ್ ಅಂತ ಹೇಳಿಸಿಕೊಂಡ ಅನುಭವ ಕೂಡ ಆಯಿತು. ಕ್ಲಾಸ್ ಪಾಠದಿಂದಲೇ ಪಾಠ ಹೇಳಿಸಿಕೊಂಡ ಅನುಭವವೂ ಆಯಿತು. ಈ ರೀತಿ ಆ ಸಂದರ್ಭದಲ್ಲಿ ಆಯಿತು. ನನ್ನ ಮುಣುಕೂರು ವಿದ್ಯಾವರ್ಧಕ ಇದರಲ್ಲಿ ನಾನು ಅನ್ಟ್ರೈನ್ಡ್ ಅಂತ ಹೇಳೋ ಲೆಕ್ಕದಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. AT ಶೆಟ್ಟು ಹೆಡ್ ಮಾಸ್ಟರ್, ಬಹಳ ಗತ್ತಿನ ಮನುಷ್ಯ, ಆದ ಅತ್ಯಂತ ಆತ್ಮೀಯ, ಒಂದು ಸುಸಂಸ್ಕೃತ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿತ್ವ ಅವರು. ಒಳ್ಳೆಯ, ಈಗಲೂ ಕೂಡ ಬಹಳಷ್ಟು ಇದ್ದಾರೆ. ಅವರು ನನಗೆ ಎಷ್ಟು ಇದಂತಂದ್ರೆ, ನನ್ನ ಅಪಾಯಿಂಟ್ಮೆಂಟ್ ಆರ್ಡರಿಗೆ ಸೈನ್ ಮಾಡಲಿಕ್ಕೆ 1 ತಿಂಗಳು ತಗೊಂಡಿದ್ರು. ಸಾಕು, ಅದು ಗೊತ್ತಿಲ್ಲ, ನಾನು ಮುಹೂರ್ತ ಸರಿ ಬರಬೇಕಲ್ಲಿ ಸಂಸ್ಕೃತ ಪಂಡಿತರು ಮುಹೂರ್ತ ಹೇಳಬೇಕು. ಶ್ರೀನಿವಾಸ ಭಟ್ರು ಪಂಡಿತರು ಯಾವಾಗ ಹೇಳ್ತಾರೆ, ಅವರು ಯಾವುದೇ ತೊಂದರೆ ಆಗಲಿಲ್ಲ, ಅತ್ಯಂತ ಆತ್ಮೀಯವಾಗಿ ನಡ್ಕೊಂಡು. ಅಲ್ಲಿಯೇ ನಡೆದ ಒಂದು ಘಟನೆ ಈಗ ನೆನಪು ಬರ್ತಾ ಇತ್ತು. ನನ್ನ ಮೇಲೆ ತುಂಬ ಆತ್ಮೀಯತೆ ಇತ್ತು. ಅಲ್ಲಿ PUC ತರಗತಿ ಕೂಡ ಇತ್ತಾಗ, ಬರೀ ಇದಲ್ಲ, ಹೈಸ್ಕೂಲ್ ಅಲ್ಲ, PUC. ಒಂದು ದಿವಸ ಅವರು ರಜೆಯಲ್ಲಿದ್ದರು. ನಾನು ಬಿಟ್ಟರೆ, ನಾನು ರಜೆಗೆ ಹೋಗುತ್ತೇನೆ, ಸ್ವಲ್ಪ ನೋಡಿಕೊಳ್ಳಿ, ನಮ್ಮ ಡ್ರಿಲ್ ಮಾಸ್ಟರ್ ರಘುಪತಿ ಏನೋ ಕಿತಾಪತಿ ಮಾಡಿದ್ದಾನೆ ಅಂತ. ಹಾಗೆ ಅಲ್ಲಿ ಒಬ್ಬರು ಲೇಡಿ, ಕ್ರಿಶ್ಚಿಯನ್ ಲೇಡಿ, ಅವರ ಹೆಸರು ಮೊತ್ತ ಇತ್ತು. ಅವರು ಸೋಷಿಯಾಲಜಿ ಯಾವುದೋ ಇತ್ತು. ಅವರು ಪಾಠ ಮಾಡಲಿಕ್ಕೆ ಹೋಗೋ ಕ್ಲಾಸ್ ಗಲಾಟೆ ಮಾಡಿರ್ತಾರೆ. ಅವರು ಓಡಿಕೊಂಡು ನನ್ನ ಹತ್ರ ಬಂದರು. ನಾನು ಹೇಳಿದೆ, ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಅಲ್ಲ, ನೀವು ಕೂತ್ಕೊಳ್ಳಿ, ನಾನು ಇವತ್ತು ಹೆಡ್ ಮಾಸ್ಟರ್ ಕೂತ್ಕೊಳ್ಳಿ. ಸರಿ, ನಾನೇ ಹೋದೆ ಕ್ಲಾಸ್ಗೆ, ಮೌನವಾಗಿ 1 ಗಂಟೆ ಪಾಠ ಮಾಡಿ ಬಂದೆ. ಒಬ್ಬನೇ ಒಬ್ಬರು ಇಲ್ಲ, ನಾನು ನೇರವಾಗಿ ನನಗೆ ಒಂದು ಇದನ್ನು ನಾನು ಪಾಠ ಮಾಡಿಕೊಂಡು ಬಂದೆ. ಕ್ಲಾಸ್ ಮೌನವಾಗಿ. ಹಾಗೆ ಆ ಪ್ರೀತಿ ಅನ್ನುವಂಥದ್ದು, ಅಂದರೆ ನಾನು ಜೀವನದಲ್ಲಿ ಇಟ್ಕೊಂಡಂತಹ ಒಂದು ತತ್ವ ಏನಂತಂದರೆ, ಆಗಿಂದಲೇ ಕಿಕ್ ರೈಸಸ್ ಡಸ್ಟ್ ನಾಟ್ ದಿ ಕ್ರಾಪ್ಸ್, ಲವ್ ಬ್ಲಾಸಮ್ಸ್ ಫ್ಲವರ್. ಒದೆದರೆ ಧೂಳು ಹಾರುವುದು, ಬೆಳೆ ಬರುವುದಿಲ್ಲ, ಪ್ರೀತಿಸಿದರೆ ಹೂ ಅರಳುತ್ತದೆ ಅಂತ. ಇದು ನನ್ನ ಜೀವನದ ತತ್ವ. ದಂಡಂ ದಶಗುಣಂ, ಒಳ್ಳೆಯದೇ ಬೇಕು, ಆದರೆ ನನ್ನ ನಕ್ಷತ್ರಕ್ಕೆ ನೀಡಿದೆ. ಯಾಕಂದ್ರೆ ನನಗೆ ಯಾರು ಶಿಕ್ಷೆ ಕೊಡಲಿಲ್ಲ, ಯಾರು ಬೈಲಿಲ್ಲ, ಹಾಗಾಗಿ ನಾನು ಕೊಡೋದೇನಿಲ್ಲ, ಕೊಡ್ಲಿಕ್ಕೆ ನನ್ನಲ್ಲಿ ಇಲ್ಲ. ಅಂತೂ 76ನೇ ಇದರಲ್ಲಿ B.Ed ಮುಗಿಸ್ಕೊಂಡೆ. B.Ed ಮುಗಿಸ್ಕೊಂಡು ಸತ್ಯನಾರಾಯಣ ಹೈಸ್ಕೂಲಿಗೆ ಬರುವಂತಹ ಯೋಗ ಬಂತು. ಇಲ್ಲಿ ಇದಾಗುದು. ಆಗ ವಿವಾಹವೂ ಆಯಿತು. ಆಗ ಸ್ವಲ್ಪ ಬಾಲ್ಯ ವಿವಾಹದ ಸ್ವಲ್ಪ ವ್ಯತ್ಯಾಸವಿದೆ. ಅಂತೂ ಜೂನ್ನಲ್ಲಿ ಅಲ್ಲಿ ಸೇರಿದೆ ಸತ್ಯನಾರಾಯಣ ಹೈಸ್ಕೂಲಲ್ಲಿ. ಅದೇ ಸಂದರ್ಭದಲ್ಲಿಯೂ ಕೂಡ ನನಗೆ LIC ಇದು ಕೆಲವು ಅವಕಾಶಗಳಿತ್ತು. ಆದರೆ ಹಾಗೆ ನಾನು ಈ ಅಧ್ಯಾಪನ ವೃತ್ತಿಯನ್ನು ಪ್ರೀತಿಯಿಂದ ತಗೊಂಡೆ, ಅನಿವಾರ್ಯವಾಗಿ ಅಂತ. ಸತ್ಯನಾರಾಯಣ ಹೈಸ್ಕೂಲ್ನ ಇದು 71ರಲ್ಲಿ ಜೂನ್ನಲ್ಲಿ ಸೇರಿದ್ದು, 98 ಮಾರ್ಚಿನವರೆಗೆ. ಅದು ನನ್ನ ನಿಜವಾದ ಜೀವನದ ಪಾಠಶಾಲೆ. ಗುರುವಿನ ಗುರು ಯಾರಂದ್ರೆ ಶಿಷ್ಯನು. ಈ ನನಗೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರು ನಿಜವಾದ ಒಬ್ಬ ಗುರು ಯಾವುದಂದ್ರೆ ಶಿಷ್ಯರಿಂದಲೇ ಕಲಿಯುವಂತಹ. ಪ್ರತಿ ಹಂತದಲ್ಲಿಯೂ ಕೂಡ ಏನಾದರೂ ನಾವು
ಪಾಠ ಮಾಡ್ತಾ ಒಬ್ಬ ಏನೋ ಅಲ್ಲಿ ಸ್ವಲ್ಪ ಅಸಡ್ಡೆ ಮಾಡಿದ್ರೆ ನಾವು ಅವನನ್ನು ತಲುಪಲಿಲ್ಲ ಅಂತಾಯ್ತು. ನಾವು ಆತ್ಮಾವಲೋಕನ ಮಾಡಿ, ಇದು ನನ್ನ ಸ್ವಭಾವವಾಗಿತ್ತು. ಅಲ್ಲಿಯೂ ನನಗೆ ಒಳ್ಳೆಯ ಒಂದು ಅವಕಾಶವಿತ್ತು ಸತ್ಯನಾರಾಯಣ ಹೈಸ್ಕೂಲ್ನಲ್ಲಿಯೂ ಕೂಡ. ಅಂದರೆ ನನ್ನ ಇಡೀ ನನ್ನ ಆಯುಷ್ಯದಲ್ಲಿ 77-78ನೇ ವರ್ಷದಲ್ಲಿ ನಾನು ಒಬ್ಬನೇ ಒಬ್ಬ ವ್ಯಕ್ತಿಯಲ್ಲಿ ಸಮಾಜದಲ್ಲೇ ಆಗಲಿ ಕುಟುಂಬದಲ್ಲೆಲ್ಲೇ ಆಗಲಿ ಎಲ್ಲಿ ಜಗಳಾಡಿದವಲ್ಲ ಯಾರೂ ಇಲ್ಲ. ನನ್ನ ಮನೆಯ ಬಾಗಿಲು ತೆರೆದಿದೆ. ಅದಕ್ಕೆ ಡಾಕ್ಟರ್ ಶ್ರೀಪತಿ ಗಜಂಪಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ. ನಿಮಗೆ ವಿಟಮಿನ್ ಎ ಇಲ್ಲ ಬನಾನಿ ಮಾಸ್ಟರ್ ಅವರು ಬಾಯಿ ಬಿಟ್ಟು ವಿಟಮಿನ್ ಎ ಕೊರತೆ ಉಂಟು. ಏನು ಆಂಗರ್ ನೀವು ಬೈದ್ರು ಮಾಡಿದ್ರೆ ಏನ್ ಮಾಡಿದ್ರೆ ನಿಮಗೆ ಸಿಟ್ಟು ಬರೋದಿಲ್ಲ, ನಿಮಗೆ ಅದಕ್ಕೆ ಇಲ್ಲ ಏನ್ ಮಾಡುದು ನನ್ನ ಹಾಗೆ. ಸರ್, ನಿಮ್ಮ ಈ ಪೆರ್ಲ ಪ್ರೌಢಶಾಲೆಯಲ್ಲಿ ನೀವು ಸೇರಿದ ಸಂದರ್ಭದಲ್ಲಿ ಪ್ರಾಯಶಃ ಬಹಳ ಅದ್ಭುತವಾದಂತ ಒಂದು ಅಧ್ಯಾಪಕರ ಒಂದು ಘಟನವೇ ಇತ್ತು. ಪೆರ್ಲ ಕೃಷ್ಣ ಭಟ್ರು ಇದ್ದರು, ಆಮೇಲೆ ಸೂರಂಬೈಲು ಗೋಪಾಲಕೃಷ್ಣ ಭಟ್ರು ಇದ್ರು, ಜಿ ಶಂಕರ ಭಟ್ರು ಇದ್ರು. ಹೀಗೆ ತುಂಬಾ ಬಹಳ ಉತ್ತಮ ಅಧ್ಯಾಪಕರೆಲ್ಲ ಇದ್ರು. ಹಾಗೆ ಅವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಬೀರಿದೆ ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಹೇಗೆ ಎಲ್ಲ ಶ್ರೀ ಸತ್ಯನಾರಾಯಣ ಇದರಲ್ಲಿ ದೇವಾಲಯ ವಿದ್ಯಾಲಯ ಒಂದೇ ಆಗದಲ್ಲಿ ಸೇರಿದ್ದು ನನ್ನ ಜೀವನದ ಸೌಭಾಗ್ಯ. ಅಲ್ಲಿಯೂ ಕೂಡ ಅದು ಸೂರ್ಯಪೇರಿ ಈಶ್ವರ ಭಟ್ರು ರಿಟೈರ್ ಆಗಿ ಅವರ ತಮ್ಮ ಗೋಪಾಲಕೃಷ್ಣ ಭಟ್ರು ಮುಖ್ಯೋಪಾಧ್ಯಾಯರಾಗ ಆ ಸ್ಥಾನಕ್ಕೆ ಬಂದವ ನಾನು. ಪ್ರಣಾಮಗಳು ಮುಖ್ಯೋಪಾಧ್ಯಾಯರ ಗೋಪಾಲಕೃಷ್ಣ ಭಟ್ರು. ನನ್ನ ಮೇಲೆ ಅತ್ಯಂತ ಆತ್ಮೀಯ ಪ್ರೀತಿ ಇತ್ತವರಿಗೆ. ನನ್ನನ್ನು ಸರಿಯಾಗಿ ತಿಳ್ಕೊಂಡವರು. ಅವರು ದೊಡ್ಡ ಒರೇಟರ್ ಅಥವಾ ವಾಗ್ಮಿ ಆಗಿರಲಿಲ್ಲ, ಆದರೆ ಬಹಳ ಆತ್ಮೀಯ ಮತ್ತು ಒಳ್ಳೆ ಪ್ರತಿಭಾವಂತ ಒಬ್ಬರು ಅಧ್ಯಾಪಕರಾಗಿದ್ದರು. ಹಾಗೆ ಅವರು ಇದು ನನ್ನ ಮೇಲೆ ಪ್ರಭಾವ ತುಂಬ ಬೀರಿದೆ. ಅದೇ ರೀತಿ ಪೆರ್ಲ ಕೃಷ್ಣ ಭಟ್ರಿದ್ರು. ಕೃಷ್ಣ ಭಟ್ರು ಹಿಂದಿ ಪಂಡಿತರು ಅವರ ಬಗ್ಗೆ ನಾವು ಹೇಳಲಿಕ್ಕೆ ನಿಲ್ಲುತ್ತಿಲ್ಲ. ಅವರ ಕೈಲಿ ಯಾವುದೇ ಸಂದರ್ಭದಲ್ಲಿ ಒಂದು 5 ನಿಮಿಷ ಮಾತನಾಡಿ ಸಿಕ್ಕಿದ್ರು ಯಾವುದಾದ್ರೂ ಒಂದು ಹೊಸ ವಿಷಯ ನಮ್ಮ ಪ್ರಾಚೀನ ಸಂಸ್ಕೃತಿಯ ವಿಷಯದಲ್ಲಿ, ವೇದದ ವಿಷಯದಲ್ಲಿ ಅಲ್ಲಿ ಸಿಗ್ತಾ ಇತ್ತು. ಹಾಗೆ ತುಂಬ ಪ್ರಭಾವ ಪೆರ್ಲ ಕೃಷ್ಣ ಭಟ್ರದ್ದು ನನ್ನ ಮೇಲಿದೆ. ಹಾಗೆ ಅಲ್ಲಿ ರಾಮಕೃಷ್ಣ ಮಾಸ್ಟರ್, ಇವರು ಕನ್ನಡ ಪಂಡಿತರಿದ್ರು, ತುಂಬ ಮಂದಿ ಇದ್ರು. ಎಲ್ಲರದ್ದು ನನಗೆ ಒಂದಲ್ಲದೆ ಒಂದಿಲ್ಲ ನಾನು ಪ್ರಭಾವಿತನಾದವನೇ. ಚಾರಿತ್ರಿಕ ಗೋಪಾಲಕೃಷ್ಣ ಮಾಸ್ಟರ್ ಇದ್ರು, ಜಿ ಶಂಕರ ಮಾಸ್ಟರ್, ಎಲ್ಲರಿದ್ರು. ಯಾರ ಇಲ್ಲಿ ಎಲ್ಲರೂ ಆತ್ಮೀಯವಾಗಿದ್ರು. ಆದರೆ ತುಂಬ ಪ್ರಭಾವ ನನ್ನ ಮೇಲೆ ಬಿದ್ದವರು ಗೋಳಿತರಕ ಶಂಕರ ಮಾಸ್ಟರ್. ಜೆಂಟ್ಲ್ಮ್ಯಾನ್ ಶಂಕರ ಭಟ್ ಅಂತ ಹೇಳಿದವರು ನಿಜವಾದ ಜೆಂಟ್ಲ್ಮ್ಯಾನ್. ತುಂಬಾ ಸರಳ, ಬಹಳ ಸರಳ ಮತ್ತು ನಿಷ್ಕಲ್ಮಶ ಮನಸ್ಸು. ನಮ್ಮೊಳಗೆ ಮಾತಿನಲ್ಲಿ ಇರುವಂತಹದ್ದಲ್ಲ, ಆತ್ಮೀಯವಾಗಿ ಇರುವಂತಹ ಒಂದು ಮಾತು. ಅವರ ಪ್ರಭಾವ ನನ್ನ ಮೇಲೆ ಇವತ್ತಿಗೂ ಇದೆ, ಬಹಳಷ್ಟು ನನ್ನ ಮೇಲೆ ಬಿದ್ದಿತ್ತು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಕೈಯಾರ ಕಿಂಜನರೈಗಳಿಗೆ ಅವರ ಶಿಷ್ಯ ಇವರು. ನಾನು ಶಂಕರ ಮಾಸ್ಟರ್ ಇದೆ ಪೆರ್ಲ ಕೃಷ್ಣ ಭಟ್ರ ಸಪ್ತತಿ ಕಾರ್ಯಕ್ರಮದಲ್ಲಿ ಹಲವು ಸಲ ಹೋಗಿಬಿಡುವಾಗ ಅವರು ಒತ್ತಾಯ ಮಾಡಿದ್ರು, ಶಂಕರ ಭಟ್ರೆ ನೀವು ಒಂದು ಅರ್ಜಿ ಕೊಡಿ, ನಿಮಗೆ ಪ್ರಶಸ್ತಿ ಕೊಡಿಸ್ತೇನೆ. ಬೇಡ ಅಂತ ಹೇಳಿ ಒಪ್ಪಲಿಲ್ಲ ಅವರು. 3 ಸಲ ಹೇಳಿದ್ರು. ಕೊನೆಗೆ ನನ್ನ ಹತ್ರ ನಾನು ಹೇಳಿ ಅವರಿಗೆ, ನನಗೆ ಇದುವೇ ಸಾಕು ಸರ್, ಈ ಮಾತೇ ಸಾಕು ಸರ್. ಹಾಗೆ ಅವರಿಗೆ ನನಗೆ ತುಂಬ ಮಾತಿನಲ್ಲಿಲ್ಲ, ಬಲ್ಲೆ ಚಾ ಬರ್ಕೊಂತ ಒಟ್ಟಿಗೆ ಹೋಗುವ ಕ್ರಮ ಇಲ್ಲ, ಆದರೆ ಆತ್ಮೀಯತೆಯ ಒಂದು ಇದಿತ್ತು. ಹಾಗೆ ಅವರ ಇದು ಪ್ರಭಾವ ನಮ್ಮ ಹಾಗೆ ಎಲ್ಲ ಅಧ್ಯಾಪಕರಿಗೂ ಕೂಡ ನನಗೆ ಯಾವುದೇ ಸಹೋದ್ಯೋಗಿಗಳೊಟ್ಟಿಗೆ ಅಲ್ಲಿ ಅಥವಾ ಬಾಕಿ ಇವರೊಟ್ಟಿಗೆ ಯಾವ ಇದು ಕೂಡ ಇಲ್ಲ. ಒಳ್ಳೆ ಆತ್ಮೀಯವಾದ ಒಡನಾಟ. ಯಾರು ನಾನು ಜಗಳಾಡುವ ಪ್ರಶ್ನೆ ಇಲ್ಲ ಅಂತ ಒಂದು ಇದಿತ್ತು. ಹಾಗಾಗಿ ಅಲ್ಲಿ ನಮ್ಮ ಪ್ರತಿ ಹಂತವೂ ಕೂಡ ನಾನು ಕಲ್ತದ್ದೇ ಹೆಚ್ಚು. ಜೀವನದ ಮೌಲ್ಯಗಳನ್ನು ನಾನಲ್ಲಿ ಕಲಿತೆ. ಇನ್ನು ವಿದ್ಯಾರ್ಥಿಗಳೊಟ್ಟಿಗೆ ಒಡನಾಟ ಅಂತಂದ್ರೆ ಅದೇ ಹೇಳಿದೆ ಅಲ್ಲ, ನನಗೆ ಒಂದು ಸಲ ನಾನೊಂದು ತಪ್ಪು ಮಾಡಿದೆ. ಈಗಲೂ ನೆನಪು ಬರ್ತದೆ. ಒಬ್ಬ 8ನೇ ಕ್ಲಾಸ್ ತರಗತಿಯ ವಿದ್ಯಾರ್ಥಿ ಏನೋ ಸ್ವಲ್ಪ ಹುಡುಗಿಯರಿಗೆ ಕೀಟಲೆ ಮಾಡಿ ಅವರು ನನ್ನ ಹತ್ರ ದೂರು ಕೊಟ್ಟಾಗ ನಾನು ಹೊಡೆಯಲಿಲ್ಲ, ಬಡಿಯಲಿಲ್ಲ. ಕೇಳಿದೆ, ನೀನು ಎದುರ ಒಂದೊಂದು ಕ್ಷಮೆ ಕೇಳು ಅಂತ ಹೇಳಿದೆ ಆ ಹುಡುಗನ ಹತ್ರ. ಅವನು ಕೇಳಿದಾಗ ಅವನ ಮುಖವನ್ನು ನೋಡಿ ನನಗೆ ತಡೀಲಿಕ್ಕೆ ಆಗಲಿಲ್ಲ. 3 ದಿವಸ ನಿದ್ದೆ ಇಲ್ಲ ನನಗೆ.
ಆ ವಿದ್ಯಾರ್ಥಿಯ ಮುಖದಲ್ಲಿ ಆದ ಇದನ್ನು ಕಂಡು ನನಗೆ ಆಗಲೇ ಇಲ್ಲ. ಕೂಡಲೇ ಅವನನ್ನು ಕರೆದು ಹೇಳಿದೆ, ಸಮಾಧಾನ ಮಾಡಿದೆ. ಮತ್ತೆ 2 ದಿವಸ ಕಳೆದು, ನೋಡಪ್ಪ ಆಗಬಾರ್ದು. ಹಾಗೆ ಆಮೇಲೆ ಯಾವುದೇ ಸಂದರ್ಭದಲ್ಲಿ ಶಿಕ್ಷೆ ಕೊಡಬೇಕಾದ ಸಂದರ್ಭದಲ್ಲಿ ಬರಲಿಲ್ಲ, ನಾನು ಕೊಡಲೂ ಇಲ್ಲ. ಒಂದು ಸಲ ಹಾಗಾಯ್ತು, ಒಬ್ಬೊಬ್ಬರು ನಾನು ಹೋಮ್ವರ್ಕ್ ಮಾಡಲೇ ಸರ್ 10 ಸಲ ಬರೀತೇನೆ. ನಾನು ಹೇಳಿದೆ, ಯಾಕಪ್ಪ ನನಗೆ ಈ ಶಿಕ್ಷೆ ಕೊಡ್ತೀನಿ, ನಾನೇನು ಮಾಡಿದೆ ಅಂದ್ರೆ, ನೀನು ಬರೆದನ್ನು ನಾನು ನೋಡಬೇಡ, ಇದು ಗ್ರಾಚಾರ ಆಯ್ತಲ್ಲ ನನಗೆ. ಆಯ್ತು ಸರ್, ಅದಾದ್ರೂ ನಾನು ನೋಡಬೇಡ, ನನಗೆ ನೀನು ಬರಿಬೇಕಾದದ್ದಲ್ಲ, ನೀನು ಕಲ್ತು ಬಂದ್ರಾಯ್ತು, ಇಷ್ಟೇ ಹೇಳಿದೆ. ಅಲ್ಲಿಗೆ ಆಮೇಲೆ ಕೂಡ ಮುಗಿಯಿತು. ಮತ್ತೆ ಒಂದು ಸಂದರ್ಭ ಬಂದಿತ್ತು. ಹೀಗೆ ಇರುವಾಗ ಒಬ್ಬ ವಿದ್ಯಾರ್ಥಿ ತುಂಬಾ ತಂಟೆ ತಕರಾರು ಮಾಡಿ, ಯಾರ ಹೆಸರೆಲ್ಲ ಬೇಡ, ಅದಾಗ್ತಾ ಇತ್ತಲ್ಲ. ಈಗ ನಾನು ಆ ಸಂದರ್ಭದಲ್ಲಿ ಬೈಯೋ ಮಾತಿಲ್ಲ, ಕೂಡಲೇ ಪಾಠ ನಿಲ್ಲಿಸಿ ಅಲ್ಲಿಗೆ ಸುಮ್ಮನೆ ನಾನು ಹೋಗುತ್ತೇನೆ ಸರ್ ಅಂತ ಕ್ಲಾಸಿಂದ ಹೊರಗೆ, ನಾನು ಬರ್ತೇನೆ ಅಂತ ಹೇಳಿ, ನೀನು ಹೋದ ಮೇಲೆ ನನಗೇನು ಕೆಲಸ ಇಲ್ಲಿ, ಮತ್ತೆ ಸುಮ್ಮನೆ. ಈ ರೀತಿ ಯಾವ ಸಂದರ್ಭದಲ್ಲಿಯೂ ಕೂಡ ಶಿಕ್ಷೆ ಕೊಡಬೇಕಾದ ಒಂದು ಅಗತ್ಯ ನನಗೆ ಬರಲಿಲ್ಲ. ಶಿಕ್ಷೆ ಕೊಡುವುದು ತಪ್ಪಲ್ಲ, ಕೊಡಬೇಕಾಗ್ತದೆ, ಆದರೆ ನನ್ನಿಂದ ಅದು ಅಸಾಧ್ಯ, ನನಗೆ ಬರಲೇ ಇಲ್ಲ. ಇನ್ನೊಂದು ಸಂದರ್ಭ ಹೀಗಾಗಿತ್ತು. ಲೈಬ್ರರಿ ಪಕ್ಕದಲ್ಲೇ ಇತ್ತಲ್ಲಿ ರೀಡಿಂಗ್ ರೂಮ್, ಅಲ್ಲಿಂದ ಪೇಪರ್ಗಳು ಮ್ಯಾಗಝಿನ್ಗಳನ್ನೆಲ್ಲ ಹರಿದು ಹಾಕೋದು ಕಂಡಿತ್ತು. ನಾನಾಗ ಸ್ಟಾಫ್ ಸೆಕ್ರೆಟರಿ ಆಗಿದ್ದೆ, ಕಾರ್ಯದರ್ಶಿ ಆಗಿತ್ತು. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿತ್ತು, ಅಂದಾಜಿತ್ತು. ನಾನು ಅವನನ್ನು ಕರೆದು ಹೇಳಿದೆ, ಇಲ್ಲಿ ಬಾ ನೋಡು, ಇಲ್ಲಿ ಹೀಗಾಗ್ತದೆ, ಅದು ಮಹಾಪಾಪ ಮಾಡಿದವನಿಗೆ ತುಂಬಾ ತೊಂದರೆ ಆಗಿತ್ತು, ಹಾಗಾಗಿ ನೀನು ಅದನ್ನು ನೋಡಿ ಯಾರು ಮಾಡಿದ್ದಾರೆ ಅಂತ ಅವನ ಹತ್ರ ಹೇಳಬೇಕು. ಅವನ ಹೆಸರು ನನ್ನ ಹತ್ರ ಹೇಳಬೇಡ, ಯಾರ ಹತ್ರ ಹೇಳಬೇಡ. ಅವನು ಯಾರು ಅಂತ ಹೆಸರು ನನ್ನ ಹತ್ರ ಹೇಳುದು ಬೇಡ, ಯಾರ ಹತ್ರ ಹೇಳುದು ಬೇಡ. ಅವ್ರು ಮಾಡಿದ ಅವನಿಗೆ ತೊಂದರೆ ಆಗಿತ್ತು, ಹಾಗಾಗಬಾರ್ದು. ಮರುದಿವಸದಿಂದ ಅಂದ್ರೆ ಮಾಡಿದ ವ್ಯಕ್ತಿ ಅವನೆಲ್ಲ, ಆದ್ರೆ ನನಗೆ ಗೊತ್ತಿದ್ರು, ನಾನು ಹೇಳಿರ್ತೀನಿ ಹೇಳಬೇಡ ಹೆಸರು. ಹಾಗೆ ಈ ರೀತಿಯ ಇದರಲ್ಲಿ ನನಗೆ ಯಾವುದೇ ಸಮಸ್ಯೆ ಬರಲಿಲ್ಲ. ಪ್ರೀತಿಯಲ್ಲೇ ಅದೇ ಮತ್ತೊಬ್ಬ ವಿದ್ಯಾರ್ಥಿಗೆ ನಾನು ಮುಖ್ಯೋಪಾಧ್ಯಾಯರು, ಇವತ್ತು ನೀವು ಹೇಳಿದ ಮಾತು ಕೇಳಲಿಕ್ಕೆಲ್ಲ ನಾನು ಮನಾರಿ ಮಾಸ್ಟರ್, ಒಬ್ಬ ಹುಡುಗನ ಸಸ್ಪೆಂಡ್ ಅಂತ ಹೇಳಿ, ನಾನು ಸುಮ್ಮನೆ ಇರುತ್ತೆ, ಮಾತಾಡಲೇ ಇಲ್ಲ. ಆಯ್ತು, ಏನ ನಾನು ಅವನಿಗೆ ಜಾಮೀನು ಇರ್ತೇನೆ ಸರ್, ಅವನನ್ನು ಕ್ಲಾಸ್ನೊಳಗೆ ಬಿಟ್ಟು ಬಿಡಿ, ನಾನು ನಿಮಗೆ ನಾನೇ ಜಾಮೀನು ಹೇಳಿದ, ನೀನು ಹೋಗುವ, ನಾನು ಬರ್ತೇನೆ. ಇಲ್ಲ, ಈ ರೀತಿ ಪ್ರೀತಿಯಿಂದ ಗೆಲ್ಲಲಿಕ್ಕೆ ನನಗೆ ತೊಂದರೆ ಆಗಿದೆ, ಯಾರ ಒಟ್ಟಿಗೆ ಏನು ತೊಂದರೆ ಆಗಿದೆ. ನನಗೆ ವಿದ್ಯಾರ್ಥಿಗಳದ್ದು ಸಮಸ್ಯೆ ಏನೂ ಬರಲಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳು. ಸಣ್ಣ ಪುಟ್ಟ ಇದಿರ್ತದೆ, ಆದರೆ ತೊಂದರೆ ಅಂತ ನನಗೆ ಬೇಸರ ಆಗುವ ತೊಂದರೆ ಆಗದೇ ಇಲ್ಲ. ಇದು ನಿಜವಾಗಿ ಹೇಳುವುದಾದರೆ ನಾನು ಕಲ್ತದ್ದೇ ಹೆಚ್ಚು ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ನೋಡಿ. ಕ್ಲಾಸ್ಮೇಟ್ನಿಂದ ನಾನು ಕಲಿತೆ. ಹಾಗೆ ನಾನು ನನ್ನ ಗುರುಗಳಿಗೆ ಪಾಠ ಮಾಡಿದ್ದೇನೆ. ನಾನು ಕೋರ್ಸ್, ಕೆಲವರು ಸೈನ್ಸ್ ಕೋರ್ಸ್ಗಳಿಗೆ ಹೋಗುವಾಗ ನಾವು ಯುನೆಸ್ಕೋನಲ್ಲಿ ಅವ್ರು ಹೇಳಿದ್ರು, ನಾನು ನಿನ್ನದೆಲ್ಲ ಹಾಗೆಲ್ಲ ನೀನು ನಾನು ಕೊನೆಗೆ ನನ್ನ ವಿದ್ಯಾರ್ಥಿನಲ್ಲಿ ಕಲಿತೆ. ನನ್ನ ವಿದ್ಯಾರ್ಥಿ ನನಗೆ ಪಾಠ ಮಾಡುವ ಸಂದರ್ಭ ಬಂತು. ಯಾವಾಗ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ನ್ಯೂಟನ್ನ ಚಲನೆಯ ನಿಯಮಗಳ ಇದರಲ್ಲಿ ನಾನು ವಿದ್ಯಾರ್ಥಿಯಾಗಿಯೇ ಇದ್ದೆ. ಅದರಲ್ಲಿಯೂ ಕೊನೆಯ ಪಾಠ ನಾನು ಅಭಿನಂದನೆ. ಹಾಗಾಗಿ ಇದೆಲ್ಲ ನಿಜವಾದ ಗುರಿ ಯಾವುದಂದ್ರೆ ಶಿಷ್ಯರಿಂದ ಪರಾಜಯ ಹೊಂದಿದವನೇ ನಿಜವಾದನು. ಅದು ನನಗೆ ಸಿಕ್ಕಿದೆ. ನನ್ನ ಎಲ್ಲ ಶಿಷ್ಯಂದರು ಕೂಡ ಬಹಳಷ್ಟು ಇದರಲ್ಲಿ ಓದದ್ದು. ತುಂಬಾ ಮಂದಿ ಹೆಸರು ಹೇಳ್ತಾ ಹೋದ್ರೆ ಎಷ್ಟೋ ಇದೆ ಇದು, ಆದ್ರೂ ಒಂದು ಹೇಳಲ್ಲ. ಮನೆಯಂತೆ ನೋಡಿ, ಇದೇ ಒಂದು ಆಗ ಹೇಳಿದಿಲ್ಲ, ಸತೀಶ ನೀವಲ್ಲಿ ಕೂತ್ಕೊಳ್ಳಿ, ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಸತೀಶ್ ಬಂದು ಮನೆ ಮಕ್ಕಳ ಹಾಗೆ ನಮ್ಮಲ್ಲಿ ಯಾರೂ ಕೂಡ ಇಲ್ಲ. ಬಹುಶಃ ನನ್ನ ಫಸ್ಟ್ ಬ್ಯಾಚ್ SSLC ಸ್ಟೂಡೆಂಟ್ ಸುಧೀರ್ ಕುಮಾರ್ ಶೆಟ್ಟಿ ಮತ್ತು ಉದಯ ಕೃಷ್ಣ ಮತ್ತೆ ವೆಂಕಟಲಕ್ಷ್ಮಿ, ಅವರು ನಂತರದವರು ಅಂತ ಕಾಣ್ತಾರೆ, ಸರಿಯಾಗಿ ನೆನಪು ಬರೋದಿಲ್ಲ. ಅಂತ ಎಲ್ಲ ಆ ರೀತಿ ಪಟ್ಟಿ ಕೊಡ್ತಾ ಹೇಳಿದ್ರೆ
ತುಂಬ ಇದೆ. ಆದರೆ ನಿರಂತರ ಸಂಪರ್ಕದಲ್ಲಿರುವ ಒಂದೆರಡು ವ್ಯಕ್ತಿಗಳ ಹೇಳಿಬಿಡ್ತೇನೆ. ನಾನು ಮೊದಲೇ ಸ್ವಲ್ಪ ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತು, ಹಾರ್ಟಿನದ್ದು. ಅದು ಇವತ್ತಿನಲ್ಲ, ಎಲರ್ಜಿ. ನಾನು ಬೆಲ್ಲದಲ್ಲಿ ಇವಷ್ಟು ಕಾಲವು ಆ ಎಲರ್ಜಿ ಕ್ಲಾಸ್ನಲ್ಲಿ ಆಗ್ತಿತ್ತು. ಆದರೆ ಮಕ್ಕಳು ಯಾರು ಸುಮ್ಮನೆ ಕೂತ್ಕೊಳ್ತಿದ್ರು. ಮತ್ತೊಂದು ಪ್ರಾಸ್ಟೇಟ್ ಮೂತ್ರಲ್ಲ ಇದರಿಂದ. ಆಗ ಇಲ್ಲಿ ಕಂಗಿಲ ಡಾಕ್ಟರ್ ಕೃಷ್ಣ ಭಟ್ಲ, ಕಂಗಿಲ ಪಂಡಿತರ ಮಗ ಜಯದೇವ ವಿದ್ಯಾರ್ಥಿ, ಬಹಳ ಸಾಧು ಹುಡುಗ. ಸಾಧು ಅಂತ ನನಗಿಂತ ಸಾಧು ಹುಡುಗ ಕರೆಯುವಾಗ. ಆದರೆ ಆ ಜಯದೇವ ಒಂದು ಡಿಗ್ರಿ ಮಾಡಿ ಸೇರಿದ್ದೆ. ಇದಾದಾಗ ಕಾಸರಗೋಡಿಗೆ ಬಂದು ಇದಾದ ಮೇಲೆ ನಾನವನ್ನ ನಿರಂತರ ನಂತರ ಯಾವುದು ವೈದ್ಯೋ ನಾರಾಯಣ ಹರಿ, ಅವನು ಹರಿಯೋ ನಾನು ಹರಿಯೋ ಅಂತ ಎಷ್ಟೋ ಸಲ ಆಗ್ತಿತ್ತು ನನಗೆ. ಅದು ಇಂದಿಗೂ ಕೂಡ ಅವನಿಗೆ ಬೇರೆ ಹಲವು ಡಾಕ್ಟರ್ಗಳ ಬಗ್ಗೆ ಹೋಗಿದ್ದೇನೆ. ಆದರೆ ಜಯದೇವ ನಿಜವಾಗಿಯೂ ಬಹಳ ಒಳ್ಳೆ ಪೂರಕ ಆಶೀರ್ವಾದಗಳು. ಮಾತು ಕಡಿಮೆ, ನನಗೆ ಎಷ್ಟೋ ಸಲ ಮಾತನಾಡಲಿಕ್ಕೆ ಫೋನ್ ಮಾಡ್ಲಿಕ್ಕೆ ಆಗುವಂತ ಹೇಗಪ್ಪ ಅಂತ. ಆದರೆ ಕೆಲವೊಮ್ಮೆ ಫೋನ್ ಮಾಡಿದ್ರೆ ಸಾಕು ನನಗೆ ಗುಣ ಆಗ್ತಿತ್ತು ಅಂತ. ಹಾಗೆ ಮತ್ತೊಬ್ಬ ನೀವು ಅಂದ್ರೆ ಹೇಳಿದ್ ನಾನು ನನ್ನ ಹತ್ರ ಅತಿ ನಿಕಟ ನೋಡಿ. ಹಾಗೆ ತುಂಬಾ ಮಂದಿ, ಎಲ್ಲರೂ ಯಾರು ಬಾಕಿ ಇಲ್ಲ. ಎಲ್ಲದ ಈಗಿನ ಶಾಲೆಯಲ್ಲಿ ಇರುವ ಇದ್ದಾರೆ, ಶ್ರೀಕೃಷ್ಣ ಇದ್ದಾರೆ, ಸತೀಶ್ ಇದ್ದಾರೆ, ಎಲ್ಲ ನನ್ನ ವಿದ್ಯಾರ್ಥಿಗಳೇ ಇರುವುದಲ್ಲ ಹೆಚ್ಚಿನವರು. ಹಾಗೆ ಅದೊಂದು ತುಂಬಾ ಸಂತೋಷದ ವಿಷಯ. ಹಾಗೆ ಅಲ್ಲಿಯೂ ಕೂಡ ನನಗೆ ಯಾವುದೇ ಸಮಸ್ಯೆ ಬರಲಿಲ್ಲ. ಅದೇ ರಾಮಾಯಣದಲ್ಲಿ ಒಂದು ಇದು ಬರ್ತದಲ್ಲ, ಯಾರಿಗೆಂದರೆ ಲಕ್ಷ್ಮಣನಿಗೆ ಮೇಘನಾದನನ್ನು ಎದುರಿಸಲಿಕ್ಕೆ ಶಕ್ತಿ ಆದಂತೆ ಊರ್ಮಿಳಿಯ ತಪೋಷಕ. ಹಾಗೆ ವಿದ್ಯಾರ್ಥಿಗಳ ಪ್ರೀತಿಯೇ ನನ್ನ ಇಲ್ಲಿಯವರೆಗೆ ಕೊಂಡದ್ದು. ಹಾಗಾದ್ರೆ ಅಮ್ಮ ಒಂದು ಕಾಲದಲ್ಲಿ ಹುಡುಗ ಹೇಗೆ ಗೆದ್ದಾನೆ ಅಂತ ಇಲ್ಲಿಯವರೆಗೆ ಮುಟ್ಟಿದೆ ನೋಡಿ. ಆ ಪ್ರೀತಿ ಎಲ್ಲಿಯವರೆಗೆ ಇತ್ತು ಅಂತಂದ್ರೆ, ಆವತ್ತು ನನ್ನ ಮಗನ ಇದರ ಬಗ್ಗೆ ಹೇಳಿದ್ದು ನಾನು. ಅಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಮ್ಮೆ ಏನಾಯ್ತಂದ್ರೆ, ಅಲ್ಲಿ ಬೇಗಪದವ ಎಂತ ಬ್ರಾಹ್ಮಣ ವಿದ್ಯಾರ್ಥಿಗಳು ಮಾಸ್ಟರ್, ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾನು ಅಂದರೆ ಆ ಶಾಲೆಯಲ್ಲಿ ಇರುವಷ್ಟು ಸಾಮಾನ್ಯ ನಾನು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೆ. ಬಸ್ನಲ್ಲಿ ನಾನು ಮಧ್ಯಾಹ್ನ ಹೋಗಿ ಪೆರ್ಲದಲ್ಲಿ ಇಳಿಯುವಾಗ ಅಲ್ಲಿನ ಒಬ್ಬರು ಅಧ್ಯಾಪಕರು ನನ್ನ ಕರ್ಕೊಂಡು ಹೋಗಲಿಕ್ಕೆ ಕಾದು ಬಂದಿದ್ದಾರೆ. ನಾನು ಇಳಿತೇನೆ, ನನ್ನ ಬಟ್ಟೆ ಇಡೀ ರಕ್ತ. ಅದು ಇಲ್ಲಿನ ಒಂದು ಗಾಯ, ಅದು ಗೊತ್ತಿಲ್ಲದೆ ಬಸ್ನಲ್ಲಿ ಗೊತ್ತು, ಅಂಗಿ ಬಿಳಿ ಅಂಗಿ ಫುಲ್ ರಕ್ತ. ನೋಡಿ ಏನು ಮಾಡುದು ಸರ್? ಸೀದಾ ಅಲ್ಲೇ ಕೆ ಅವರ ಅಂಗಡಿಗೆ ಹೋದೆ. ಶ್ರೀರಾಮ ಇದ್ದಾನೆ ಸರ್, ಶರ್ಟ್ ತೆಗೀರಿ ಅಂತ ಹೇಳಿದ. ಅವನ ಶರ್ಟ್ ನನಗೆ ಸರಿ ಆಗ್ತದೆ, ತೆಗೀರಿ ಅದನ್ನು ಅಂತ ತೆಗೆದ. ಅವನ ಶರ್ಟ್ ಕೊಟ್ಟ. ಪರಕಾಯ ಪ್ರವೇಶ, ನೀವು ಬರುವಾಗ ಎಲ್ಲ ಗಾಡಿ ಮಾಡಿಟ್ಟ. ಇದೇ ಶ್ರೀರಾಮ. ಹಾಗೆ ಹೇಳಿದ್ದನು. ಅಲ್ಲಿ ಪರಕಾಯ ಪ್ರವೇಶ ಮಾಡಿ ನಾನು ಮಾಡಬೇಕಂತ ಸಂದರ್ಭ ಬಂದಿತ್ತು. ಹಾಗೆ ಇನ್ನೊಂದು ಉದಾಹರಣೆ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ವಿದ್ಯಾರ್ಥಿಗಳಿಂದ ಪಡೆದದ್ದೇ ಹೆಚ್ಚು ಅಂತ ಹೇಳಲಿಕ್ಕೆ. ಇದರ ಎಡೆಯಲ್ಲಿ ಒಂದು ವಿನಯನಿಗೆ ಅಲ್ಲಿಗೆ ಕಳಿಸುವ ಸಂದರ್ಭದಲ್ಲಿ, MS ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಹಲವು ಅದಕ್ಕೆ ಗೊತ್ತಿದೆಯಲ್ಲ, ಏನೆಲ್ಲ ಡಾಕ್ಯುಮೆಂಟ್ಸ್ ಆಗಬೇಕು. ಹಾಗೆ ಆಗಿತ್ತು. ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಫೀಸ್ ಅಂತ ತೆಗಿಬೇಕಿತ್ತು. ನರಸಿಂಹಪೈಗಳಲ್ಲಿಗೆ ಹೋದೆ. ಅವರು ಬನಾರಿ ಮಾಸ್ಟ್ರೆ, ಇದಕ್ಕೆ 3 ದಿವಸ ಬೇಕು, ಮತ್ತೆ ಬನಾರಿ ಮಾಸ್ಟರ್ ಕತೆ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಹಾಗೆ ನಾನು ಹೋದೆ ರಿಜಿಸ್ಟರ್ ಆಫೀಸ್ನಲ್ಲಿ. 2 ದಿವಸ ಕಳೆದು ಬನ್ನಿ ಅಂತ ಹೇಳಿ. ಹೊರಗೆ ಬರುವಾಗ ಸುಶೀಲ ಅಂತ ಏನು ಸರ್ ನಿಮಗೆ ಎಷ್ಟು ಗಂಟೆಗೆ ಬೇಕು ಅಂತ ಕೇಳಿದ್ರೆ, ನೀನು ಕೊಟ್ಟಷ್ಟು ಅರ್ಧ ಗಂಟೆಗೆ ಕೊಡ್ತೇನೆ ಸರ್. ಕಾಫಿ ಬೇಡ, ಅದು ಬೇಡಮ್ಮ, ನಿನ್ನ ಇದೆ ಸಾಕು ಅಂತ ಹೇಳಿದೆ. ಅರ್ಧ ಗಂಟೆ ಒಳಗಲ್ಲ. ಇಂಥ ಘಟನೆಗಳು ನನ್ನ ಜೀವಮಾನದಲ್ಲಿ ತುಂಬಾ ಆಗಿತ್ತು. ಆವತ್ತು ಇದೇ ಇದರಲ್ಲಿ ವಿನಯನ ಗೃಹ ಪ್ರವೇಶದ ಸಂದರ್ಭದಲ್ಲಿ ಹೇಳಿಕೆ ನಾನು ಕೊಡದೆ ಬಂದ ವಿದ್ಯಾರ್ಥಿಗಳ 50ಕ್ಕೆ ಬಂದಿದ್ದೆ. ಅವರಲ್ಲಿ ಹೋಗ್ಲಿಕ್ಕೆ ಹೇಳಿಕೆ ಯಾಕೆ ಒಂದು 10-50 ಮಂದಿ ಅವರೇ ಇದ್ದಾರೆ. ಅವ್ರ ಮನೆಗೆ ಅವರಲ್ಲಿ ಹೋಗ್ಲಿಕ್ಕೆ ಹೇಳಿಕೆ. ಇದೇ ನೋಡಿ, ಮೊನ್ನೆ ನಮ್ಮ ವಿಜಯರಥ ಶಾಂತಿ ಕಾರ್ಯಕ್ರಮ ಆಯ್ತಾನೆ, ಕೃಷ್ಣ ಪ್ರಸಾದ್ ಅಡ್ಡ ಅವನ ಸುದ್ದಿ ಹೇಳುವಾಗ ಅವನ ಅಕ್ಕ ತಂಗಿ ಅಂದ್ರೆ ಎಲ್ಲ ಒಟ್ಟು ಬಂದಿದ್ದೆ. ಅಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಹೇಳಿಕೆ ಅಂತ
ಬಂದ ಕೂಡಲೇ ಅಲ್ಲಿಂದ ಇದೆಲ್ಲ ಕರ್ಕೊಂಡು ಬಂದೇನೆ ಸರ್ ಅದು ನಿಮ್ಮಲ್ಲಿಗೆ ಅಂತ ಹಾಗೆ ಬಂದವರು ತುಂಬ ಮಂದಿ. ಅದು ಆತ್ಮೀಯತೆ ನನ್ನ ಇದಂತ ಕಂಡದ್ದು ನಾನು. ಆಗ ಆ ಪ್ರೀತಿ ಅದೇ ನನ್ನ ಶಕ್ತಿ. ಅದಕ್ಕೆ ನಿಜವಾಗಿಯೂ ನಾನು ಧನ್ಯೋಸ್ಮಿ. ನನಗೆ ಸಂತೃಪ್ತಿ ಇದೆ ಜೀವನದಲ್ಲಿ. ಅಂದ್ರೆ ತರಗತಿಯ ಒಳಗಿರುವಾಗ ನಾನು ಪ್ರಪಂಚವನ್ನೇ ಮೆಚ್ಚಬೇಕು. ಹೊರ ಪ್ರಪಂಚ ನನಗೆ ನೆನಪೇ ಆಗ್ತಿರ್ಲಿಲ್ಲ. ಆ ತರಗತಿಯಲ್ಲಿ ಇರುವಂತಹ ಅಷ್ಟು ಸಂದರ್ಭ. ಈ ರೀತಿಯ ಹಲವಾರು ಸಂದರ್ಭಗಳು ಬಂದಿತ್ತು, ಎಷ್ಟೆಷ್ಟೋ ಘಟನೆಗಳು. ಇದರಲ್ಲಿ ಕೂಡ ಹಾಗೆ ಈ ಒಮ್ಮೆ ಇದಾಯ್ತು ಅಂದರೆ ನಾವು ಸ್ಕೂಲ್ ಡೇ ಮಾಡುವಂತಹ ಜವಾಬ್ದಾರಿ, ಶಾಲಾ ವಾರ್ಷಿಕೋತ್ಸವದ್ದು ತುಂಬ ವರ್ಷ ನಾನೇ ನನ್ನ ಮೇಲೆ ಹಾಕಿದ್ವಿ ಮುಖ್ಯೋಪಾಧ್ಯಾಯ. ಹಾಗೆ ಮಾಡ್ತಾ ಇರುವ ಒಂದು ಸಲ ಈ ಇದರಲ್ಲಿ ಒಬ್ಬ ಹುಡುಗ ಸ್ವಲ್ಪ ಕಿರಿಕಿರಿ ಮಾಡಿದ. ಅದು ಆಗಬೇಕು, ಇದಾಗಬೇಕು, ಆಚೆದಾಗಬೇಕು, ಇದಾಗಬೇಕು ಅಂತ ಹೇಳಿದ. ನಾನು ಹೇಳಿದೆ, ಈಗ ಇಡೀ ಕಾರ್ಯಕ್ರಮದ ಜವಾಬ್ದಾರಿ ನೀನು ತಕ್ಕೋ, ನನಗೆ ಸಂತೋಷವೇ. ಏನೆಲ್ಲ ಆಗಬೇಕಂತ 3 ದಿವಸದಲ್ಲಿ ಬೆಳೆದು ನನಗೆ ಬೇಡ ಸರ್ ನೀವೇ ಮಾಡಿದ್ದಾರೆ. ನಾನು ಜೋರ ಏನು ಮಾಡಿದೆ, ನೀನೇ ಮಾಡು. ನಾನು ಹೆಡ್ ಮಾಸ್ಟರ್ ಹತ್ರ 3 ಹೆಡ್ ಮಾಸ್ಟರ್ ಅದೆಲ್ಲ ಮಾಡುವ ಅಂತ ಹೇಳಿದ್ದೆ. 3 ದಿವಸದಲ್ಲಿ ಒಂದು ಸಾರು ಇತ್ತು, ನಮಗೆ ಆಗೋದೇ ಇಲ್ಲ. ಹಾಗೆ ಅಲ್ಲಿ ಆ ಸಂದರ್ಭದಲ್ಲಿ ನೀವು ಎಷ್ಟೋ ಮಂದಿ ಕಾರ್ಯಕ್ರಮಗಳಾಗ್ತಾ ಇರುವುದರಲ್ಲಿ ವಿದ್ಯಾರ್ಥಿಗಳ ಸಹಕಾರ ಅದ್ಭುತವಾದದ್ದು. ಸರ್, ನಿಮ್ಮ ವಿಜಯರಥ ಶಾಂತಿ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ತೀರಾ? ನನಗೆ 75ರ ಸಂಭ್ರಮ. ನನ್ನ ಮಟ್ಟಿಗೆ 74, 75, 76 ಎಲ್ಲ ಒಂದೇ ಒಂದು ಸಮಾರಂಭ. ಪ್ರಧಾನವಾಗಿ ಮಗ ವಿನಯ ಮತ್ತು ಮನಕ್ಕೆ ಮಗಳಾಗಿ ಬಂದೆ ಸೊಸೆ ಶ್ರೀಯ. ಇವರ ತೀವ್ರ ಒತ್ತಾಯ ನಾನು ನಿರೀಕ್ಷಿಸಿಯೇ ಇರಲಿಲ್ಲ, ಆಗಲೇಬೇಕು ಎಂದು. ಅದನ್ನು ಪ್ರಸ್ತಾಪ ಮಾಡಿದ ಕೂಡಲೇ ಆತ್ಮೀಯ ಶಿಷ್ಯ ರಾಜೇಂದ್ರ ಕೂಡಲೇ ಸ್ಪಂದಿಸಿ ಇದಾಗಲೇಬೇಕು ಸರ್ ಎನ್ನುವ ಹಠಕ್ಕೆ ನಿಂತು. ಆ ಕಾರ್ಯಕ್ರಮ ಬರೀ ವಿದ್ಯಾರ್ಥಿಗಳಿಂದ ಒಂದು ಸನ್ಮಾನ ಅನ್ನೋದು ಇದಿತ್ತು ರಾಜೇಂದ್ರನಿಗೆ. ಆದರೆ ಅದು ಬೇಡ, ನನಗೆ ಯಾವುದೇ ರೀತಿಯ ಸನ್ಮಾನದ ಅವಶ್ಯಕತೆ ಇಲ್ಲ, ಬದಲಾಗಿ ವೈದಿಕ ನಮ್ಮ ಕುಲಗುರುಗಳನ್ನು ವಿಚಾರಿಸಿ ನಾನು ಹೇಳುತ್ತೇನೆ. ಹಾಗೆ ಕುಲಗುರುಗಳಾದ ಬ್ರಹ್ಮಶ್ರೀ ವೇದಮೂರ್ತಿ ಲಿಂಗಾರು ಶಿವಶಂಕರ ವಿಚಾರಿಸಿದಾಗ ಅವರು ಸೂಕ್ತ ಸಲಹೆ ಮಾರ್ಗದರ್ಶನದಿಂದ ಮಧ್ಯಾಹ್ನದ ತನಕ ನಾವು ವೈದಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಗಳನ್ನು ಮಾಡುವ, ಮಧ್ಯಾಹ್ನ ಮೇಲೆ ವಿದ್ಯಾರ್ಥಿಗಳಿಗೆ ಬಿಟ್ಟುಕೊಡುವ ಅಂತಂದ್ರು. ಆ ರೀತಿ ಈ ವಿಜಯರಥ ಶಾಂತಿ ಅದು 30/3/2018 ಈ ಯೋಜನೆ ಸಿದ್ಧವಾಯಿತು. ಇದರ ಯೋಜನೆ ಸಿದ್ಧಾದ ಕೂಡಲೇ ಪೈಸಾರಿ ಕುಮಾರ್, ಕೆರೆಮೂಲೆ, ಸುರೇಶ್ ಮೊದಲಾದವರೆಲ್ಲ ಕೂಡಲೇ ಇದು ಆಸ್ಪಾಸಿನ ಪಳ್ಳತರ್ಕ, ಹವ್ಯಕ ವಲಯ ಅಧ್ಯಕ್ಷರು, ಪದಾಧಿಕಾರಿಗಳು, ಹೆಣ್ಮಗಜೆ, ಹವ್ಯಕ ವಲಯ, ನೀರ್ಚಾಲು, ಮುಳ್ಳೇರಿಯ ಇವರೆಲ್ಲರೂ ಬಹಳ ಪ್ರೀತಿಯಿಂದ ಸ್ಪಂದಿಸಿದರು, ಬಹಳ ಉತ್ತಮ ಸಹಕಾರ ಕೊಟ್ಟರು. ಹಾಗೆ ಈ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಇವರಿಗೆ ಸಲ್ಲಬೇಕು. ಇವರಿಗೆ ನನ್ನ ಧನ್ಯವಾದಗಳು. ಪ್ರಾತಃ ಕಾಲ 9 ಆರಂಭವಾದಂತಹದ್ದು. ಮೊದಲು ಶ್ರೀದೇವರ ಸನ್ನಿಧಿಯಲ್ಲಿ ಸಂಕಲ್ಪ ಪ್ರಾರ್ಥನೆಯೊಂದಿಗೆ ಪರಮ ಪೂಜನೀಯ ಗುರುಗಳಾದ ಶ್ರೀಮದ್ ರಾಮಚಂದ್ರ ಪರಮಠಾಧೀಶ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಶ್ರೀಪಾದಂಗಳವರ ಭಾವಚಿತ್ರಕ್ಕೆ ಪೂಜೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ, ಆಮೇಲೆ ಗೋಪೂಜೆ, ಮುಂಚಿಕಾನ ಗಣೇಶ ಅವರ ಇದರ ಸಹಾಯದಿಂದ, ನಂತರ ಕುಂಕುಮಾರ್ಚನೆ, ಅದು ಬೇರ್ಕಡವು ಈಶ್ವರಿ ಅವರ ನೇತೃತ್ವದ ಹವ್ಯಕರ ಮಹಿಳೆಯರಿಂದ, ಆಮೇಲೆ ವಿಧಿವತ್ತಾಗಿ ಎಲ್ಲ ಶಾಂತಿ ಹವನಗಳು. ಅದು ಶ್ರೀ ಕುಲಗುರುಗಳು ವೇದಮೂರ್ತಿ ಶಿವಶಂಕರ ಭಟ್ರ ನೇತೃತ್ವದಲ್ಲಿ ಬಹಳ ಸುಂದರವಾಗಿ, ಬಹಳ ಚಂದವಾಗಿ ಜರುಗಿತು. ಇದರ ಎಲ್ಲ ನಿರ್ವಹಣೆ ಹೊಣೆಯನ್ನು ಇಡೀ ಮನೆಯವರು
ಕುಟುಂಬದವರು, ಬಂಧು ಬಳಗದವರು, ಮಿತ್ರರು ಮತ್ತು ಈ ಹವ್ಯಕ ವಲಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಹಳ ಸುಂದರವಾಗಿ, ಬಹಳ ಶ್ರಮಪಟ್ಟು ಅತ್ಯಂತ ಚಂದವಾಗಿ ಈ ಊಟ, ಉಪಚಾರ, ಬಾಕಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ನಿಜವಾಗಿಯೂ ನನಗೆ ಬಹಳಷ್ಟು ಮನಸ್ಸಿಗೆ ಸಂತಸ, ತೃಪ್ತಿಯನ್ನು ತಂದುಕೊಟ್ಟಿತ್ತು. ಇದಕ್ಕೆ ಆರಂಭ ಬೆಳಗಿನಿಂದಲೇ ನನ್ನ ಆತ್ಮೀಯರಲ್ಲಾದ ಡಾಕ್ಟರ್ ಪ್ರಭಾಕರ್ ಜೋಶಿ ದಂಪತಿ ಸಮೇತ ಬಂದರು. ಪಂಚಾಯತ್ ಅಧ್ಯಕ್ಷ ಕೆ ಎನ್ ಕೃಷ್ಣ ಭಟ್ರು ಬಂದರು. ಹಾಗೆ ಎಷ್ಟೆಷ್ಟೋ ಮಂದಿ ಅವರು ಇವರು ಅಂತ ಹೇಳ್ತಾ ಇಲ್ಲ. ನಮ್ಮ ಕುಟುಂಬದಲ್ಲೇ ನನಗಿಂತಲೂ ಹಿರಿಯರಾದ ಅಣ್ಣ ವೆಂಕಟರಮಣ ಭಟ್ರು ಬಂದು ಆಶೀರ್ವದಿಸಿದರು. ಬಳತರಕ ನಾರಾಯಣ ಭಟ್ರು ಹಿರಿಯರು, ಅವರು ಬಂದು ಆಶೀರ್ವದಿಸಿದರು. ಈ ರೀತಿ ಕಾರ್ಯಕ್ರಮ ಬಹಳ ಸುಂದರವಾಗಿ, ಚಂದವಾಗಿ, ಮಧ್ಯಾಹ್ನದವರೆಗೆ ಅತ್ಯಂತ ಸಂತಸವಾಗಿ ಸಂಪನ್ನಗೊಂಡಿತು. ಭೋಜನದ ವ್ಯವಸ್ಥೆ ಆಯಿತು. ಮಧ್ಯಾಹ್ನ ನಂತರ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಶ್ರೇಯಸ್ಸು ಪೂರ್ಣ ನನ್ನ ವಿದ್ಯಾರ್ಥಿಗಳಿಗೆ ರಾಜೇಂದ್ರನ ನೇತೃತ್ವದಲ್ಲಿ ಪೈಸಾರಿ ಕುಮಾರ್, ಆಮೇಲೆ ಸತೀಶ್ ಪುಣಚಿತ್ತಾಯ, ಹಾಗೆ ಉಮೇಶ್ ಪೆರ್ಲಾ, ಉಮೇಶ್ ಪೂಜಾರಿ ಪೆರ್ಲಾ ಮುಂತಾದ ಹಲವು ಮಂದಿ, ಎಲ್ಲರ ಹೆಸರು ಹೇಳೋದು ಕಷ್ಟ, ಆದರೂ ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡಿಕೊಟ್ಟರು. ಆರಂಭದಲ್ಲಿ ಸಭಾಧ್ಯಕ್ಷತೆ TRK ಭಟ್. TRK ಭಟ್ರು ಇತ್ತೀಚೆಗೆ ಪ್ರಧಾನಿ ಮೋದಿಯವರಿಂದಲೇ ಗುರುತಿಸಲ್ಪಟ್ಟು ಮಾತನಾಡಿದಂತಹ ಪ್ರಾಮಾಣಿಕ, ರಾಷ್ಟ್ರೀಯವಾದಿ, ಸಮಾಜ ಸೇವಕ, ಪಂಚಾಯತ್ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಈ ರಾಷ್ಟ್ರೀಯತೆಯ ಅತ್ಯಂತ ಭಾರತ್ ಮಾತಾ ಕೀ ಎನ್ನುವ ಇದರಲ್ಲಿ ಅವರು ಜೈಲಿಗೆ ಹೋಗಿದ್ರು. ಎಲ್ಲ ಆದಂಥ ಒಬ್ಬ ನನ್ನ ಆತ್ಮೀಯರು, ಹಿರಿಯರು, ಬಹಳ ಗೌರವ, ಮನೆ ಮಗನಂತೆ ನಾನಿದ್ದವರೊಂದಿಗೆ ಅವರ ಅಧ್ಯಕ್ಷತೆ ಮತ್ತು ಕುಲಗುರುಗಳು ಬ್ರಹ್ಮಶ್ರೀ ವೇದಮೂರ್ತಿ ಶಿವಶಂಕರ ಭಟ್ರು ಅವರ ಆಶೀರ್ವಚನ. ಆಮೇಲೆ ಸಾಂಕೇತಿಕವಾಗಿ ನನ್ನ ಶಿಷ್ಯನಿಗೆ ಸುಧೀರ್ ಕುಮಾರ್ ಶೆಟ್ಟಿ ಹೆಸರು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ. ಆರ್ಥಿಕ ವಿಚಾರದಲ್ಲಿ, ಧಾರ್ಮಿಕ, ಸಾಮಾಜಿಕ ಇದರಲ್ಲಿ ಮಾಡಿದಂತಹ, ಇಲ್ಲೆಲ್ಲ ಚಿರಬರಿದಂತಹ ಸುಧೀರ್ ಕುಮಾರ್ ಶೆಟ್ಟಿ ಅವರು. ಆಮೇಲೆ ನನ್ನ ಮತ್ತೂ ಒಬ್ಬ ಆತ್ಮೀಯ ಶಿಷ್ಯ ಕೃಷ್ಣ ಪ್ರಸಾದ್ ಅಡ್ಯಂತಾಯ, ಕೊಲ್ಲೂರು ದೇವಸ್ಥಾನದ ಧರ್ಮದರ್ಶಿಯಾಗಿದ್ದುಕೊಂಡು ಧಾರ್ಮಿಕ ಕ್ಷೇತ್ರದಲ್ಲಿದ್ದುಕೊಂಡು ನಿರಂತರ ಸೇವೆಯನ್ನು ಮಾಡುವಂತಹ ಒಬ್ಬ ಪ್ರೀತಿಯ ಅಡ್ಯಂತಾಯ ಅಕ್ಕ ತಂಗಿಯನ್ನೆಲ್ಲ ಒಟ್ಟು ಕರ್ಕೊಂಡು ಬಂದಿದ್ರು. ಆಮೇಲೆ ಆಕಾಶವಾಣಿ ನೇರ ನಿರ್ದೇಶಕರಾದಂತಹ ಆತ್ಮೀಯ ಶಿಷ್ಯ ವಸಂತಕುಮಾರ್ ಪೆರ್ಲಾ, ಅದೇ ರೀತಿ ಅವರು. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಡಾಕ್ಟರ್ ಜಯದೇವ ಕಂಗಿಲ. ಇದು ಒಂದು ಮಾತು ಸ್ವಲ್ಪ ಹೆಚ್ಚು ಹೇಳಿಬಿಡ್ತೇನೆ ನಾನು. ಜಯದೇವ ಅಂದ್ರೆ ನನ್ನ ಬಾಡಿಗಾರ್ಡ್. ಕಾಸರಗೋಡಿನಲ್ಲಿ ಒಂದು ವೈದ್ಯಕೀಯ ಆರಂಭ ಮಾಡುವಾಗ ಬಹುಶಃ ನನ್ನ ದೇಹವನ್ನೇ ತೆಗೆದುಕೊಂಡ ಹಾಗೆ ನನ್ನ ಬಾಡಿಗಾರ್ಡ್ ನಿರಂತರವಾಗಿ ನನಗೆ ನನ್ನ ಎಲ್ಲ ಸಮಸ್ಯೆಗಳ, ಆರೋಗ್ಯದ ಬಗ್ಗೆ ಇರುವ ಸಮಸ್ಯೆಗಳಲ್ಲಿ ಎಷ್ಟೋ ಸಲ ನನ್ನ ಧರ್ಮಪತ್ನಿ ಹೇಳಲಿಕ್ಕುಂಟು, ನಿಮ್ಗೆ ಏನಾದ್ರು ತಲೆನೋದ್ರೆ ಜಯದೇವನಿಗೆ ಫೋನ್ ಮಾಡಿ ಕೂಡಲೇ ಕಡಿಮೆ ಆಗ್ತದೆ ಅಂತ. ಅಂದರೆ ಅಷ್ಟೋ ಕೂಡ ಆತ್ಮೀಯ. ಮತ್ತು ಬಹುಶಃ ನಾನು ಅಧ್ಯಾಪಕನಾದದ್ದಕ್ಕೆ ಸಾರ್ಥಕ ಎನ್ನುವ ಸ್ಥಿತಿಯಲ್ಲಿ ವೈದ್ಯೋ ನಾರಾಯಣೋ ಹರಿ, ರೋಗಿಗಳನ್ನೇ ಹರಿಯಂತೆ ನೆನೆಸಿಕೊಂಡು ಸೇವೆ ಮಾಡ್ತಿರುವಂತಹ ಒಬ್ಬ ಸರಳ ಸಜ್ಜನಿಕೆ ಮೌನ ಸಾಧಕ ಡಾಕ್ಟರ್ ಜಯದೇವ್ ಕಂಗಿಲ. ನಾನು ಕೆಲವೊಮ್ಮೆ ಫೋನ್ ಮಾಡುವಾಗ, ಮಾವ ಅದೆಲ್ಲ ಆದರೆ ಫೋನ್ ಇದ್ದಾರೋ ಇಲ್ಲೋ ಅಂತ ನಿಮಗೆ ಬೇಕಾದಾಗ ಫೋನ್ ಮಾಡಿ ಅಂತ ಉಮಾ ಹೇಳ್ತಿದ್ದರು. ಅಂದರೆ ಅಂಥ ಒಬ್ಬ ವ್ಯಕ್ತಿ ಅವರು. ಆಮೇಲೆ ಡಾಕ್ಟರ್ ಸದಾನಂದ ಪೆರ್ಲಾ, ಆಕಾಶವಾಣಿ ನಿಲಯ ನಿರ್ದೇಶಕರು, ಮತ್ತು ಪುಷ್ಪ ಅಮೆಕ್ಕಳ, ಕೊಂಡಾಟದ ಹುಡುಗಿಯವರು ಮಗಳಂತೆ, ಬಹಳ ಸಾಧು, ಸರಳ, ಸಜ್ಜನಿಕೆ, ಪ್ರಾಮಾಣಿಕದ ನನ್ನ ಮಗಳಂತೆ ಪ್ರೀತಿಯ ಕೊಂಡಾಟದ ಮಗಳ ಅವರು. ಆಮೇಲೆ ಡಾಕ್ಟರ್ ಅನ್ವರ್ MH, ಮತ್ತೊಬ್ಬ
ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದಂತಹ ಒಬ್ಬ ಪ್ರತಿಭಾನ್ವಿತ ಡಾಕ್ಟರು. ಇವರು ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಇವರಿಗೆ ನಮ್ಮ ಪ್ರಾರ್ಥನೆಯಲ್ಲಿ ಮಗಳಂದಿರನ್ನಾಗಿ ಹಿರಿಸುತ್ತಾರೆ. ಸೊಸೆಯಂದಿರೆಂದು ಇಲ್ಲ, ಎಲ್ಲ ಮಗಳಂದಿರೆ. ಆಮೇಲೆ ತಮ್ಮನ ಸೊಸೆಯಂದಿರು ಅಂದರೆ ಅಶ್ವಿನಿ, ಅನುಪಮ ಮತ್ತು ನನ್ನ ಮಗುಗಳೆಲ್ಲ ಸೇರಿಕೊಂಡು ಪ್ರಾರ್ಥನೆಯಿಂದ ಆರಂಭವಾಯಿತು. ಮೊತ್ತ ಮೊದಲಾಗಿ ಕುಲಗುರುಗಳಾದಂತಹ ಶಿವಶಂಕರ ಭಟ್ರು ಆಶೀರ್ವಚನ ನಿಲ್ಲಿಸಿದರು. ಆಮೇಲೆ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಪ್ರೀತಿಯ ಆತ್ಮೀಯತೆಯ ನುಡಿಗಳನ್ನು ಸಮರ್ಪಿಸಿದರು. ಇಲ್ಲಿ ಆಡಂಬರ ಇಲ್ಲ, ಆದರೆ ಆತ್ಮೀಯತೆ ಇತ್ತು, ಪ್ರೀತಿ ಇತ್ತು. ಇದು ನನಗೆ ತುಂಬ ಸಂತಸಗಳು. ಇದು ನನ್ನ ಜೀವನದ ಧರ್ಮ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತದೆ. ಅಂದರೆ ನಾನು ಸನ್ಮಾನ ಬೇಡ ಅಂತ ಹೇಳಿದ ಕೂಡಲೇ ಕೂತ್ಕೊಂಡಿರುವಂತೆ ತಂದು ನನ್ನ ತಲೆಗೆ ಮುಂಡಾಸಾಕಿಬಿಟ್ರು. ನನಗಿದು ಗೊತ್ತೇ ಇರಲಿಲ್ಲ ಈ ವಿಚಾರ. ಇದು ಪೈಸಾರಿ ಮತ್ತು ಯಾರು ರಾಜೇಂದ್ರ ಮತ್ತು ನನ್ನ ಮಗ ಸೇರಿಕೊಂಡು ಮಾಡಿದ್ದು. ಈಗ ನನಗಿಬ್ಬರಿಗೂ ಶಾಲು ಹೊಲಿಸಿ ಸನ್ಮಾನವನ್ನು ಮಾಡಿಬಿಟ್ರು. ಇದು ನನಗೆ ಒಮ್ಮೆ ದಿಗ್ಭ್ರಮೆ ಆಯಿತು, ಇದೇನಪ್ಪ ಅವಸ್ಥೆ ಅಂತ ಅಂದ್ಕೊಂಡ್ರು. ಆದರೂ ಆ ಪ್ರೀತಿಗೆ ನನ್ನ ವಂದನೆಗಳು. ಈ ರೀತಿ ಕಾರ್ಯಕ್ರಮ ಇತ್ತು. ಕೊನೆಯಲ್ಲಿ ನನ್ನ ಆತ್ಮೀಯ ಮಿತ್ರರು, ಸಾಹಿತಿಗಳು, ಕವಿಗಳು, ಪ್ರವಚನಗಾರರು ಆದಂತಹ ಶಿವಪಟ್ರೆ ಅವರಾಗಿ ಪ್ರೀತಿಯಿಂದ ನಂದನ ದಶಮಿ ಎನ್ನುವಂತಹ ಒಂದು ಸುಂದರ ಅಶಕವಿತೆಯನ್ನು ವಾಚಿಸಿ ನನ್ನನ್ನು ಅಭಿನಂದಿಸಿದರು. ಅವರಿಗೆ ನಮೋ ನಮಃ, ನನ್ನ ಪ್ರಣಾಮಗಳು. ಈ ರೀತಿಯ ಈ ಕಾರ್ಯಕ್ರಮ ಇಡೀ ಬಹಳ ಸುಂದರವಾಗಿ ಜರುಗಿತು. ವೇದಿಕೆ ಮೇಲೆ ಯಾವ ರೀತಿ ಇತ್ತೋ ಅದೇ ರೀತಿ ಅವರ ತೂಕಕ್ಕೆ ತಪ್ಪದಂತಹ ಗಣ್ಯಾತಿ ವ್ಯಕ್ತಿಗಳು ವೇದಿಕೆಯಿಂದ ಕೆಳಗಿದ್ರು, ದೂರದಿಂದ ಬಂದಿದ್ರು. ಈ ವೇದಿಕೆ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ನನ್ನ ಬೀಗರು ಅವರ ಮನೆಯವರು, ಆಮೇಲೆ ಮಂಗಳೂರಿನಿಂದ ಯಾರು ಡಾಕ್ಟರ್ ಪ್ರಭಾಕರ್ ಜೋಶಿ ಮೊದಲಾದವರು, ಈ ರೀತಿ ಹಲವಾರು ಮಂದಿ, ದೇವಕಾನ ಕೃಷ್ಣ, ಈ ರೀತಿ ಬಹಳಷ್ಟು ಮಂದಿ ಅಲ್ಲಿದ್ದರು. ಎಲ್ಲರ ಹೆಸರು ಹೇಳುವುದು ಸಾಧುವಲ್ಲ, ಸಾಧ್ಯವೂ ಅಲ್ಲ. ಅದರಿಂದ ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಇದಾದ ಮೇಲೆ ಮಕ್ಕಳ ಯಕ್ಷಗಾನ ಸಬ್ಬನಕೋಡಿ, ಇದರ ನೇತೃತ್ವ ಸಂಘಟನೆ ಪೂರ್ತಿ ಸತೀಶ್ ಪುಣಚಿತ್ತಾಯ. ಅದರಲ್ಲಿ ಸಬ್ಬನಕೋಡಿ ರಾಮಭಟ್ರು ಪ್ರಶಸ್ತಿ ವಿಜೇತ ನಾಟ್ಯ ಗುರು. ಜೀವನವಿಡೀ ಈ ಯಕ್ಷಗಾನ ನಾಟ್ಯಕಲೆಗೆ ಸಮರ್ಪಿಸಿದಂತಹ ವ್ಯಕ್ತಿ ಸಬ್ಬನಕೋಡಿ ರಾಮಭಟ್ರ ದಿಗ್ದರ್ಶನದಲ್ಲಿ, ಅದೇ ರೀತಿ ಸತೀಶ್ ಪುಣಚಿತ್ತಾಯ ಮಾರ್ಗದರ್ಶನದೊಂದಿಗೆ ಸುಂದರವಾಗಿ ಬಬ್ರು ವಾಹನ ಎನ್ನುವ ಇರಬೇಕು. ಬಬ್ರು ಅದು ಒಂದು ಯಕ್ಷಗಾನ ಕಾರ್ಯಕ್ರಮ ಜರುಗಿತು, ಬಹಳ ಸುಂದರವಾಗಿತ್ತು. ಈ ರೀತಿ ಸಂಜೆ ಆದ ತನಕ ಬಹಳ ಸುಂದರವಾಗಿ ಕಾರ್ಯಕ್ರಮ ಜರುಗಿತು. ಇದು ನನ್ನ ಜೀವನದ ಒಂದು ಅವಿಸ್ಮರಣೀಯ ದಿನ. ಇಲ್ಲಿ ಒಂದು ಮಾತು ನಾನು ಹೇಳಬಯಸ್ತೇನೆ. ಇದರಲ್ಲಿ ನನಗೆ ಸಹಕರಿಸಿದಂತಹ ಉದಿನೇಶ್ವರ ಸಭಾಭವನ ದೇವಸ್ಥಾನದ ಆಡಳಿತ ಮಂಡಳಿ, ಅಲ್ಲಿನ ಅರ್ಚಕರು, ಸಿಬ್ಬಂದಿಗಳು, ವಿಶೇಷವಾಗಿ ಆಫೀಸ್ ಮ್ಯಾನೇಜರ್ ಮಂಜುನಾಥ ಅವರು, ಇವರೆಲ್ಲ ಸಹಕಾರ ಇದು ನಿಜವಾಗಿಯೂ ಬಹಳಷ್ಟು ಪ್ರೀತಿ ಅಂದರೆ ಏನು ಎನ್ನುವುದಕ್ಕೆ ಒಂದು ಉದಾಹರಣೆ. ಹಾಗೆ ಇನ್ನೊಂದು ವೈಯಕ್ತಿಕ ವಿಚಾರಗಳು. ನನ್ನ ಜೀವನದಲ್ಲಿ ಎಲ್ಲರೂ ಆತ್ಮೀಯರೇ, ಎಲ್ಲರೂ ಪ್ರೀತಿಯೇ. ನಾನು ಬೇರೆಯವರಲ್ಲಿ ಒಳಿತನ್ನು ಕಾಣುವುದರಂತೂ ಕೆಡುಕನ್ನು ಕಾಣುವುದು ಕಡಿಮೆ. ಅಂದರೆ ತೊಂದರೆಗಳು, ಕೊರತೆಗಳು ಇದ್ದದ್ದೇ, ಆದರೆ ಅದಕ್ಕಿಂತ ಹೆಚ್ಚು ಒಳಿತು ಯಾವುದು ಅಂತ. ಇದು ತೀರಾ ವ್ಯಕ್ತಿಗತವಾದಂತಹ ಒಂದು ವಿಚಾರ. ಅದನ್ನು ಹೇಳಿಬಿಡ್ತೀನಿ. ನನ್ನ ಸಹಧರ್ಮಿಣಿ ರಾಜಲಕ್ಷ್ಮಿ, ಇದು ಸಾಮಾನ್ಯವಾಗಿದೆ ಅರ್ಧಾಂಗಿಯಂತೆ. ಅರ್ಧಾಂಗಿ ಅಲ್ಲ, ಅವಳು ಪೂರ್ಣಾಂಗಿ. ಸರಸ ವಿರಸ ಒಗ್ಗರಣೆ ಎಲ್ಲ ಇರ್ತಿತ್ತು ಆಗಾಗ್ಗೆ. ಆದರೆ ಏನಿದ್ರೂ ಕೂಡ ನಾನು ಇಂದಿನವರೆಗೆ ಈ ರೀತಿಯಲ್ಲಿಗೆ 100ಕ್ಕೆ 100 ಸಹಧರ್ಮಿಣಿ ರಾಜಲಕ್ಷ್ಮಿ ಮತ್ತು ಮಗ ವಿನಯ, ಸತೀಶ್ರೀಯ ಮಕ್ಕಳು ಕಾರಣ, ಅವರಿಗೆ ನನ್ನ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ
ಆ ಒಲವೇ ನನಗೆ ಶ್ರೀರಕ್ಷೆ. ಅವರೆಲ್ಲರಿಗೂ ಇದನ್ನು ಸಮರ್ಪಿಸ್ತೇನೆ. ವಂದನೆಗಳು. ಸರ್, ಇದು ನಾನು ನಿಮ್ಮ ಸಹೋದ್ಯೋಗಿಯಾಗಿ ಒಂದೊಂದು 7 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆ. ಆ ಸಂದರ್ಭದಲ್ಲಿ ನಿಮ್ಮಿಂದ ನಾನು ಬೆಳೆದದ್ದೇ ಜಾಸ್ತಿ. ಆಗ ಪೆರ್ಲ ಕೃಷ್ಣ ಭಟ್ಟರ ಒಂದು ಸಪ್ತತಿ ಕಾರ್ಯಕ್ರಮ, ಅದರ ಪೂರ್ತಿ ಜವಾಬ್ದಾರಿಯನ್ನು ನೀವು ಹೆಗಲ ಮೇಲೆ ಹೊತ್ತು ಬಹಳ ಒಂದು ಅದ್ಭುತ ರೀತಿಯಲ್ಲಿ ಮಾಡಿದ್ರಿ. ಬಹುಶಃ ನಮ್ಮ ಶಾಲೆಯಲ್ಲಿ ನಾನು ನೋಡಿದಂತಹ ಒಂದು ಹಬ್ಬಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಹಬ್ಬ ಅಂತ ಹೇಳಿದ್ರೆ ನಾನು ಅದನ್ನೇ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಸುದೀರ್ಘವಾದ, ಆಮೇಲೆ ಅಷ್ಟೊಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಾವು ಎಲ್ಲಿಯೂ ಆಯೋಜಿಸಿದ್ದು ನನಗೆ ನೆನಪು ಬರುವುದಿಲ್ಲ. ಹಾಗೆ ಅದರ ಜವಾಬ್ದಾರಿ ಹೊತ್ತು ನೀವು ಆ ಕಾರ್ಯಕ್ರಮವನ್ನು ಅಷ್ಟು ವೈಭವವಾಗಿ ಕೊಂಡೋಗ್ಬೇಕಿದ್ರೆ ನಿಮಗೆ ಅದರಲ್ಲಿ ತುಂಬಾ ಅನುಭವಗಳಾಗಿರಬೇಕು, ಅಥವಾ ನಿಮ್ಮ ಒಂದು ಕರ್ತೃತ್ವ ಶಕ್ತಿ ಅದರಲ್ಲಿ ಖಂಡಿತವಾಗಿಯೂ ಕೂಡ ಉಂಟು ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ನಿಮ್ಮ ಅದರ ಒಂದು ಕೆಲವು ಅನಿಸಿಕೆಗಳು, ಅನುಭವಗಳನ್ನು ಹೇಳ್ಬೋದಾ ನಮ್ಮೊಟ್ಟಿಗೆ? ಅದು ಬಹಳ ದೊಡ್ಡ ಕಾರ್ಯಕ್ರಮ. ಅಂದ್ರೆ ಬರೀ ನಮ್ಮ ಶಾಲೆಯಲ್ಲ, ಈ ಭಾಗದಲ್ಲೇ ಕೂಡ ಆದಂತ ಒಂದು ದೊಡ್ಡ ಕಾರ್ಯಕ್ರಮ. ಅದರಿಂದ ನಂತರ ಕೈಯಾರಿಗೆಲ್ಲ ಆಯ್ತು. ಆದ್ರೆ ಇದು ಮೊದಲಿಗೆ ಆದದ್ದು. ಪೆರ್ಲ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿರುವಂತಹ ಒಂದು ವ್ಯಕ್ತಿ ಪೆರ್ಲ ಕೃಷ್ಣ ಭಟ್ಟ. ಸಂಸ್ಕೃತ, ಹಿಂದಿ, ಕನ್ನಡ ಭಾಷಾ ವಿದ್ವಾಂಸರು, ವೇದ ಶಾಸ್ತ್ರಗಳನ್ನು ಪಂಡಿತರು, ಯಕ್ಷಗಾನ ಅರ್ಥಧಾರಿಗಳು, ಪ್ರವಚನಗಾರರು, ಸಮಾಜ ಸೇವಕರು, ಲೇಖಕರು, ಎಲ್ಲದಲ್ಲಿಯೂ ಅದರೊಂದಿಗೆ ಗೃಹಸ್ಥಾಶ್ರಮ ಧರ್ಮವನ್ನು ಕೂಡ ಪಾಲಿಸಿಕೊಂಡು ಬಂದ ಒಬ್ಬ ಅನನ್ಯ ದಾರ್ಶನಿಕ. ಇವರ ಸಪ್ತತಿ 70ನೇ ವರ್ಷದ ಸಂದರ್ಭದಲ್ಲಿ ಅವರು ನಾನು ಬದುಕಿ ಫಲವೇ ಎನ್ನುವಂಥ ಒಂದು ಪುಸ್ತಕ ಬರೆದಿದ್ರು, ಬರೀತಾ ಇದ್ರು ಅವರ ಜೀವನ ಚರಿತ್ರೆಯನ್ನು. ಅದನ್ನೊಂದು ಬಿಡುಗಡೆ ಮಾಡಬೇಕು ಎನ್ನುವ ಒಂದು ಆಸೆ ಇದೆ ಅಂತ ನನ್ನೊಡನೆ ಸೂಕ್ಷ್ಮವಾಗಿ ತಿಳಿಸಿದರು. ಅದನ್ನು ನಾನು ಪ್ರಸ್ತಾಪಿಸಿದಾಗ ಬಾಕಿ ಕೈಯಾರರು, ಬಾಕಿ ಎಲ್ಲರೂ ಊರವರೆಲ್ಲ ಸೇರಿಕೊಂಡು, ಅದು ಅಷ್ಟು ಮಾತ್ರ ಅಲ್ಲ, ನಾವೊಂದು ಅವರಿಗೆ ಯೋಗ್ಯವಾದಂತಹ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತನ್ನುವ ಒಂದು ಇದಾಯಿತು. ಈ ಬಗ್ಗೆ ಪತ್ರಕ ಕೇಶವ ಭಟ್ಟರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ಅದರಲ್ಲಿ ಹಲವಾರು ಮಂದಿ ವಿದ್ವಾನ್ ಕಾಂತರೈಗಳು, ಅಮೃತ ಉಮೇಶ್ವರರು, ಆಮೇಲೆ ಡಾಕ್ಟರ್ ಪ್ರಭಾಕರ್ ಜೋಶಿಗಳು, ಹಾಗೆ ಗಣ್ಯಾತಿ ಗಣ್ಯರೆಲ್ಲ ಸೇರಿಕೊಂಡು ವಿಮರ್ಶೆ ಮಾಡಿ ಇದಕ್ಕೆ ಸರಿಯಾದ ಅವರಿಗೆ ಪೆರ್ಲ ಕೃಷ್ಣ ಭಟ್ಟರ ಆ ಒಂದು ಇದಕ್ಕೆ ಅರ್ಹವಾದಂಥ ಒಂದು ಅಭಿನಂದನಾ ಸಮಾರಂಭ ನಾವು ಮಾಡಬೇಕು ಎನ್ನುವ ಒಂದು ತೀರ್ಮಾನಕ್ಕೆ ಬಂದೆವು. ಆ ತೀರ್ಮಾನ ಬಂದ ಕೂಡಲೇ ಅದರಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಎನ್ನುವ ಅಭಿಪ್ರಾಯಕ್ಕೆ ಒಂದು ದಿನದ ವಿಜೃಂಭಣೆಯ ಬಹಳ ಸುಂದರವಾದ ಕಾರ್ಯಕ್ರಮಗಳು, ಆಮೇಲೆ ಅವರ ಬಗ್ಗೆ ಒಂದು ಅಭಿನಂದನ ಗ್ರಂಥ ಮತ್ತು ಅವರು ಬರೆದಂತಹ ಆ ಬದುಕಿ ಫಲವೇನು ಇದರ ಬಿಡುಗಡೆ, ಇದರೊಂದಿಗೆ ಕವನ ಸಂಕಲನ ಪ್ರಶಸ್ತಿ ಪ್ರದಾನ ಮಾಡುವುದು ಅಂತ ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಾಗ ಇದಕ್ಕೆ ಒಂದಿಗೆ ಕೂಡಲೇ ಧರ್ಮದರ್ಶಿ ಹರಿಕೃಷ್ಣ ಮುಲ್ಲರವರು ಅವರು ಸ್ಪಂದಿಸಿದರು, ಪ್ರಭಾಕರ್ ಜೋಶಿಗಳು ಸ್ಪಂದಿಸಿದರು, ಕಾಂತರೈಗಳು ಸೇರಿದರು, ಅಮೃತ ಸೋಮೇಶ್ವರರು, ಈ ರೀತಿ ಘಟಾನುಘಟಿ ಎಲ್ಲರೂ ಸೇರಿದರು. ಇದನ್ನು ಮಾಡಲೇಬೇಕು ಎನ್ನುವುದೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಮೊದಲು ಇದಕ್ಕೆ ಬೇಕಾದಂತಹ ಧನ ಸಂಗ್ರಹ, ಇದಕ್ಕೆ ಒಂದು ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ಕಯ್ಯಾರ ಕೆಂಜಣ್ಣರೈಗಳು, ನಾಡೋಜ ಕಯ್ಯಾರ ಕೆಂಜಣ್ಣರೈ ನನ್ನ ಗುರುಗಳು ಕೂಡ, ಕಾರ್ಯಾಧ್ಯಕ್ಷರಾಗಿ ಶ್ರೀಮಾನ್ ಪತ್ತರ್ಕ ಕೇಶವ ಭಟ್ರು, ನನ್ನನ್ನು ಕಾರ್ಯದರ್ಶಿ ಅಂತ ಮಾಡಿದಕ್ಕೆ ತುಂಬ ಮಂದಿ, ಜೊತೆ ಕಾರ್ಯದರ್ಶಿಗಳಾಗಿ SB ಖಂಡಿಗೆ, ರಘುರಾಮಾಳರು, ಶಿವಕುಮಾರರು, ಇದು ಈ ರೀತಿಯ ಒಂದು ಸಮಿತಿ ರಚಿಸಿದೆ. ಅಲ್ಲಿಗೆ ಹಲವಾರು
ಜನರು ಡಾಕ್ಟರ್ ಪೈಸಾರಿ ಶ್ರೀಕೃಷ್ಣ ಪೈಸಾರಿ ಕವನ ಸಂಕಲನ ಪ್ರಶಸ್ತಿಯ ಉಸ್ತುವಾರಿ ಅವರು ತಗೊಂಡ್ರು. ಡಾಕ್ಟರ್ ಶ್ರೀಪತಿ ಕಡಜಂಪಾಡಿಯವರಿದ್ದರು. ವೈ.ವಿ. ರವಿರಾಜ್, ಆಮೇಲೆ ಎಸ್.ಬಿ. ಖಂಡ್ರೆ, ಈ ರೀತಿ ತುಂಬಾ ಮಂದಿ ಇದ್ದರು. ಇವರೆಲ್ಲ ಸೇರಿ ಒಂದು ಸಮಿತಿ ಆಯಿತು. ಮೊದಲು ಧನ ಸಂಗ್ರಹಕ್ಕೆ ಹೊರಟಿದ್ವಿ. ನೇರವಾಗಿ ನಾವು ಧರ್ಮಸ್ಥಳ ಧರ್ಮಾಧಿಕಾರಿ ರಾಜಶ್ರೀ ಡಾಡಿ ವೀರೇಂದ್ರ ಹೆಗ್ಗಡೆಯವರಲ್ಲಿ ಏನೂ ಇಲ್ಲ, ಇದಾಗಲೇಬೇಕು ಅನ್ನೋ ಒಂದು ಇದರಿಂದ ಆಶೀರ್ವದಿಸಿ 10,000 ರೂಪಾಯಿಯ ದೇಣಿಗೆ ಮೊತ್ತ ಮೊದಲು ಕೊಟ್ಟರು ಆ ಕಾಲದಲ್ಲಿ. ಅದರಿಂದ ನಂತರ ಹೊರಟದ್ದೇ ಎಲ್ಲಿಯೂ ಯಾವುದೇ ತೊಂದರೆ ಆಗಲಿಲ್ಲ. ದೇಶ ವಿದೇಶಗಳಿಂದ ಇದಕ್ಕೆ ಬೇಕಾದಂತಹ ಮೊಳಕಾಲು ರಾಮಚಂದ್ರ ಮಾಸ್ಟರ್ ಮಗ ಸತ್ಯನಾರಾಯಣ, ಆಮೇಲೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಕೆ.ಎನ್. ನರಸಿಂಹ ಭಟ್ರು, ಕರ್ನಾಟಕ ಬ್ಯಾಂಕ್ನವರು, ಈ ರೀತಿ ದೇಣಿಗೆ ನಿರಂತರವಾಗಿ ಹರಿಯುತ್ತಾ ಬಂತು. ಎಲ್ಲಿಯೂ ಯಾವುದೇ ತೊಂದರೆ ಆಗಿಲ್ಲ. ಹಾಗೆ ಇದೆಲ್ಲ ಮಂಗಳೂರು, ಬೆಂಗಳೂರು, ಮುಂಬೈ, ಚೆನ್ನೈ, ಉತ್ತರ ಕನ್ನಡ ಎಲ್ಲ ಕಡೆಗಳಿಂದಲೂ ಕೂಡ ಇದಕ್ಕೆ ದೇಣಿಗೆ ಸಂಗ್ರಹದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ. ಎಲ್ಲರೂ ಶ್ರಮವಹಿಸಿದ್ರು. ಶ್ರಮವಹಿಸಿ ದೇಣಿಗೆ ಸಾಕಷ್ಟು ನಮ್ಮ ನಿರೀಕ್ಷೆಗಿಂತಲೂ ಮಿಗಿಲಾಗಿ ಬಂತು. ಇಲ್ಲಿ ನನ್ನ ಪಾತ್ರ, ನಾನು ಪ್ರಧಾನ ಕಾರ್ಯದರ್ಶಿ ಆಗುವುದಂತ ಒಂದು ದೌರ್ಬಲ್ಯ ಇದೆ. ಸ್ವಲ್ಪ ಮೃದು ಧೋರಣೆ, ಯಾರಿಂದಲೂ ದೇಹಿ ಅಂತ ಕೇಳುವ ಸ್ವಭಾವದವನಲ್ಲ. ನನಗದು ಸ್ವಲ್ಪ ಅದೊಂದು ದೌರ್ಬಲ್ಯ ಇರಬಹುದು. ಆಗ ಡಾಕ್ಟರ್ ಶ್ರೀಪತಿಯವರು ಮತ್ತು ಮೀನಳಕ ಮಾಸ್ಟರ್ ಕಜಂಬಾಯಿ ರಾಮಕೃಷ್ಣ, ನೀವು ಏನಿಲ್ಲ ನಮ್ಮೊಟ್ಟಿಗೆ ಎದುರ ಕೂತರಾಯಿತು, ಬಾಕಿದ್ದೆಲ್ಲ ನಾವು ಮಾಡ್ತೇವೆ ಅಂತ. ನೀವು ಬೇಕು, ನಿಮ್ಮೊಟ್ಟಿಗೆ ಇರಬೇಕು ಅಷ್ಟೇ. ಹಾಗೆ ನಾನು ಅವರೊಟ್ಟಿಗೆ ಹೋದದ್ದು, ಏನಾದರೂ ಬೈಗಳು ತಿಂದರೂ ಅವರೇ ತೊಂದರೆಗಳು ಬಂದದ್ದು ಅದೆಲ್ಲ ನಾವು ನಿಭಾಯಿಸ್ತೇವೆ, ನೀವು ಇದರ ಬಗ್ಗೆ ತಯಾರಾಗಬೇಡಿ. ಇದರಲ್ಲಿ ನಾನು ನಿಜವಾಗಿಯೂ ಬಹಳಷ್ಟು ಕಜಂಪಾಡಿ ರಾಮಕೃಷ್ಣ ಮತ್ತು ಡಾಕ್ಟರ್ ಶ್ರೀಪತಿ ಕಜಂಪಾಡಿಯವರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ನನಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಈ ಧನ ಸಂಗ್ರಹದ ಕಾರ್ಯಕ್ರಮ ನಿರೀಕ್ಷೆಗೂ ಕೀಳಾಗಿದೆ. ಬರೀ ಇದು ಅಂತಲ್ಲ, ಬಾಕಿ ವಿವಿಧ ಎಲ್ಲ ಸಭಾಂಗಣ, ಊಟೋಪಚಾರದ ವ್ಯವಸ್ಥೆಗಳು, ಇದಕ್ಕೆಲ್ಲದಕ್ಕೂ ಕೂಡ ನನ್ನನ್ನು ಕೂತುಕೊಳಿಸಿಕೊಂಡು ಎಲ್ಲರೂ ಸಹಕರಿಸಿದರು. ಬಹಳ ಸುಂದರವಾಗಿ ಮಾಡಿದರು. ಇದು ಅಭಿನಂದನಾ ಕಾರ್ಯಕ್ರಮ 2/4/1994 ಬೆಳಗ್ಗೆ ನಾನು 6:30-7 ಗಂಟೆಗೆ ಪೆರ್ಲಕ್ಕೆ ಹೋಗುವಾಗ ಮೊತ್ತ ಮೊದಲ ದರ್ಶನ ಆದದ್ದು ಕೆರೆಮನೆ ಶಂಭು ಹೆಗಡೆಯವರು. ಧನ್ಯನಾದದ್ದು ಅನಿಸಿತು ನನಗೆ. ಇನ್ನು ಕಾರ್ಯಕ್ರಮದ ಬಗ್ಗೆ, ಯಾಕಂದ್ರೆ ದೂರದ ಇದರಿಂದ ಶಂಭು ಹೆಗಡೆಯವರು ಬಂದು ಮಂದಿರದ ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ಆಗಲೇ ಖಂಡಿತ ನಮ್ಮ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಏನೂ ತೊಂದರೆ ಆಗುವುದಿಲ್ಲ ಅಂತ. ಆ ರೀತಿ 9:30ಗೆ ಉದ್ಘಾಟನಾ ಸಮಾರಂಭ ಪಂಚಾಯತ್ ಅಧ್ಯಕ್ಷರಾದ ಟಿ.ಆರ್.ಕೆ. ಭಟ್ರು ಮತ್ತು ಅಮೃತ ಸೋಮೇಶ್ವರ ಅವರಿಂದ ಆಯಿತು. ಅದಾದ ಮೇಲೆ ಗೋಷ್ಠಿಗಳು, ಯಕ್ಷಗಾನ ಗೋಷ್ಠಿ, ಕೆರೆಮನೆ ಶಂಭು ಹೆಗಡೆ, ಚಂದ್ರಶೇಖರ ದಾಮಲೆ, ಎಂ.ಎಲ್. ಸ್ವಾಮಿಗ ಇವರಲ್ಲಿ ಸುಂದರವಾದಂತಹ ಯಕ್ಷಗಾನ ಗೋಷ್ಠಿ, ಶೈಕ್ಷಣಿಕ ಗೋಷ್ಠಿ ನಡೆಯಿತು. ಆರ್.ಎನ್. ಬಿಡೆ ಅವರ ಮೂಡಬಿದಿರೆ ಅಧ್ಯಕ್ಷರಾಗಿದ್ದ ಆರ್.ಎನ್. ಬಿಡೆ ಅವರು ಕಾಶ್ಮೀರ ಮಿನೇಜರ್ಸ್ ಮತ್ತು ಟಿ. ಮಂಗಣ್ಣ ಇವರ ಇದರಿಂದ ಬಹಳ ಮೌಲ್ಯಯುತವಾದಂತಹ ಒಂದು ಶೈಕ್ಷಣಿಕ. ಅದಾದ ಮೇಲೆ ಭಾವಗೀತೆ, ನಟರಾಜ ಶರ್ಮಾ ಬಳಗ, ರಾಧಿಕಾ ರಾಜಾರಾಮನ ಇವರಿಂದ ನಿರಂತರವಾಗಿ ಸಂಗೀತ ಕಾರ್ಯಕ್ರಮ ನಡೆಸಿ. ಇದೆಲ್ಲದರಲ್ಲಿಯೂ ಕೂಡ ಬಾಡಿಯ ಕೃಷ್ಣಶಾಸ್ತ್ರಿಗಳು, ಆಮೇಲೆ ಶ್ರೀಭಟ್ರೆಯವರು ಮತ್ತು ಬೇರೆ ಹಾಗೆ ಇದೇ ರೀತಿ ಶಂಕರ ಮಾಸ್ಟರು, ಗೋಡ್ತಿಲಕ್ ಶಂಕರ ಮಾಸ್ಟರು ಇವರೆಲ್ಲ ಇದರ ನಿರ್ವಹಣೆಯನ್ನು ಬಹಳ ಸುಂದರವಾಗಿ ಜರುಗಿಸಿಕೊಟ್ಟರು. ಮಧ್ಯಾಹ್ನ ಮೇಲೆ 3:30ಕ್ಕೆ ಅಭಿನಂದನಾ ಸಮಾರಂಭ. ಇಲ್ಲಿ ಒಂದು ಮಾತು ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪೂಜ್ಯರಾದ ನನ್ನ ಸಹೋದ್ಯೋಗಿಗಳಲ್ಲಿ ನನ್ನ ಆಧ್ಯಾತ್ಮಿಕ ಗುರುಗಳು ಆಗಿರುವಂತಹ ಜಿ. ಶಂಪರ್ಲ, ಗೋಳಿತರ್ಕ ಶಂಕರ ಭಟ್ ಅವರ ಸಂಪಾದಕತ್ವದಲ್ಲಿ ಕೋಟೆ ರಾಮ್ ಭಟ್ರು ಇವರೆಲ್ಲ ಸೇರಿಕೊಂಡು ಮಾಡಿದಂತಹ ಸುದರ್ಶನ ಎನ್ನುವ ಒಂದು ಅಭಿನಂದನಾ ಗ್ರಂಥ ಅದ್ವಿತೀಯ, ಅನನ್ಯ ಸಂಗ್ರಹವಾದ
ಸಂಗ್ರಾಹ್ಯ ಯೋಗ್ಯವಾದಂತಹ ಒಂದು ಗ್ರಂಥ. ಆ ಗ್ರಂಥ ಅದರ ಪೂರ್ಣ ಶ್ರೇಯಸ್ಸು ನಾನು ಗೋಳಿತರಕ್ಕೆ ಶಂಕರ ಮಾಡಿಸಿಕೊಳ್ಳುತ್ತೇನೆ. ಅವರಿಗೆ ನನ್ನ ಪ್ರಣಾಮಗಳು. ಮಧ್ಯಾಹ್ನ ಮೇಲಿನ ಅಭಿನಂದನಾ ಸಮಾರಂಭಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತರು, ಧರ್ಮದರ್ಶಿ ರಾಜರ್ಷಿ ಡಾ ವೀರೇಂದ್ರ ಹೆಗಡೆಯವರು, ಶ್ರೀಮದ್ ಎಳನೀರು ಮಠಾಧೀಶ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಮತ್ತು ಧರ್ಮದರ್ಶಿ ಹರಿಕೃಷ್ಣ ಪುನರವರು ಅವರಿಗೆ ಪ್ರಶಸ್ತಿ ಪ್ರದಾನದ ಪ್ರಾಯೋಜಕರು ಇವರು ಮತ್ತು ಕೈಯಾರರು ಪ್ರಭಾಕರ ಜೋಶಿಗಳು ಅಭಿನಂದನೆಗೆ ಈ ಕಾರ್ಯಕ್ರಮ 9:03 ಮೊತ್ತ ಮೊದಲು ಡಾ ಶಿವರಾಮ್ ಕಾರಂತರು ಅವರದ್ದೇ ಆದಂತಹ ವಿಶಿಷ್ಟವಾದಂತಹ ಶೈಲಿಯಲ್ಲಿ ಮೆಲ್ಲಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸ್ಟೇಜ್ಗೆ ಅವರ ಹತ್ರ ಕೈ ಕೊಡ್ಲಿಕ್ಕೆ ಹೋದೆ, ಕಣ್ಣೆ ಈಗ ನೋಡಿದ್ರೆ ನನಗೆ ತಲೆಗೆ ಬಿದ್ದಿತ್ತು. ಅಂದರೆ ಅಂತಹ ವ್ಯಕ್ತಿತ್ವಗಳಂತೂ ಅವರು ಬಹಳ ಸುಂದರವಾಗಿ ರಸವತ್ತಾಗಿ ಸುದರ್ಶನ ಗ್ರಂಥದ ಬಗ್ಗೆಯೂ ಕೃಷ್ಣ ಭಟ್ಟರ ಬಗ್ಗೆಯೂ ಅವರ ಅದೇ ರೀತಿ ಅವರ ಬದುಕಿಗಲುವೆ ಎನ್ನುವುದರ ಬಗ್ಗೆ ಸುಂದರವಾಗಿ ರಸವತ್ತಾಗಿ ಆ ಬಿಡುಗಡೆಯ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆಮೇಲೆ ಧರ್ಮದರ್ಶಿ ರಾಜರ್ಷಿ ಡಾ ವೀರೇಂದ್ರ ಹೆಗಡೆಯವರಿಂದ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮ ಇದರಲ್ಲಿ ಅಭಿನಂದನಾ ಪತ್ರ, ಶಾಲು, ಬಾಕಿ ಇನ್ನಿತರ ಕಾಣಿಕೆಗಳೆಲ್ಲ ಸೇರಿಕೊಂಡು ಚಾರಿತ್ರಕ ಗೋಪಾಲಕೃಷ್ಣ ಮತ್ತು ಅಭಿನಂದನಾ ಪತ್ರ ವಾಚಿಸಿದರು. ವೀರೇಂದ್ರ ಹೆಗಡೆಯವರು ಸನ್ಮಾನಿಸಿದರು. ಈ ಸಂದರ್ಭ ಹಲವು ಮಂದಿ ಕೆಲವರ ಹೆಸರು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ವೆಂಕಟರಾಯರು, ಕೆನರಾ ಜ್ಯುವೆಲ್ಲರ್ಸ್ನವರು, ಮತ್ತೊಬ್ಬರು ಗಣಪತಿ ನಾಯಕನವರು, ಇವರ ಸುಂದರವಾದ ಭಾವಚಿತ್ರ, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅಲ್ಲಿ ಬಹಳ ಸುಂದರವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮೇಲೆ ಪೂಜ್ಯ ನೀಯ ಎಳನೀರು ಮಠಾಧೀಶ ಶ್ರೀ ಶ್ರೀ ಕೇಶವಾನಂದ ಭಾರತಿ ಆಶೀರ್ವಚಿಸಿದರು. ಈ ಕಾರ್ಯಕ್ರಮ ಎಲ್ಲವೂ ಜರುಗಿದ ಮೇಲೆ ಅಲ್ಲಿ ಮಧ್ಯಾಹ್ನದ ನಂತರ ರಾತ್ರಿ ಇದರಲ್ಲಿ ಪತ್ರಕ ಕೇಶವ ಭಟ್ಟರು ಸ್ವಾಗತ ಮಾಡಿದರು. ಕಾರ್ಯದರ್ಶಿಯಾಗಿ ನಾನು ನನ್ನ ಜವಾಬ್ದಾರಿ ಬನಾಯಿ ನಾರಾಯಣ ಭಟ್ಟರನ್ನು ನಿರ್ವಹಿಸಿದೆ. ರಾತ್ರಿ ಪುನಃ ಕಾರ್ಯಕ್ರಮಗಳು ಶೇಣಿಯವರ ನಿರ್ದೇಶನದಲ್ಲಿ ಯಕ್ಷಗಾನ ಆಟವಾಗಲಿದೆ. ಪ್ರಾತ್ಯಕ್ಷಿಕೆ ನೆಬ್ಬೂರು ನಾರಾಯಣ ಭಾಗವತವರು ಮತ್ತು ಬಲಿಪ ನಾರಾಯಣ ಭಾಗವತರಿಂದ, ಆಮೇಲೆ ಕೆರೆಮನೆ ಶಂಭು ಹೆಗಡೆಯವರ ನೃತ್ಯಾಭಿನಯ ರಸಗಳು, ಇದು ನೆಟ್ಟೂರಿನ ಭಾಗವತಿಕೆ ಶಂಭು ಹೆಗಡೆಯವರ ಪ್ರಾತ್ಯಕ್ಷಿಕೆ ಅದ್ಭುತವಾಗಿತ್ತು. ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮ. ಬೆಳಗಿನವರೆಗೆ ಯಕ್ಷಲೋಕದ ದಿಗ್ಗಜರಿಂದ ಕೂಡಿದಂತಹ ನಮ್ಮ ಸಬ್ಬನಕೋಡಿ ರಾಮಭಟ್ಟರ ನೃತ್ಯಗುರು ನಾಟ್ಯಗುರು ಅವರ ಸಹಯೋಗದಲ್ಲಿ ಬೆಳಗಿನವರೆಗೆ ಬಹಳ ಸುಂದರವಾದ ಯಕ್ಷಗಾನ ಕಾರ್ಯಕ್ರಮ ಜರುಗಿತ್ತು. ನಿಜವಾಗಿಯೂ ನ ಭೂತೋ ಭವಿಷ್ಯತಿ ಗೊತ್ತಿಲ್ಲ. ಬಹುಶಃ ನಮ್ಮ ಆ ಭಾಗದಲ್ಲಿ ಆದಂತಹ ಮೊದಲನೇ ಅತ್ಯಂತ ಒಂದು ಸ್ಮರಣೀಯ ಸುಂದರ ಕಾರ್ಯಕ್ರಮ. ನಾನು ಧನ್ಯನಾದೆ ಅಂತ ಅನಿಸುತ್ತದೆ. ಕಾಂತರೈಗಳ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಪ್ರಭಾಕರ್ ಜೋಶಿಗಳು ಮೊದಲಾದ ಅವರ ನೇತೃತ್ವದಲ್ಲಿ ಇಂದು ಸಾಂಸ್ಕೃತಿಕ ಸ್ಥಾಪನೆ ಮಾಡುವಂತ ನಿರ್ಣಯವಾಯಿತು. ಅದರ ಅಧ್ಯಕ್ಷರಾಗಿ ನನ್ನನ್ನೇ ಇಟ್ಬಿಟ್ರು, ಬನಾರಿ ನಾರಾಯಣ ಭಟ್ಟ. ಕಾರ್ಯದರ್ಶಿಯಾಗಿ ರಾಜಾರಾಮ್ ಎಸ್ ಎಲ್ಲ ಅವರ ಸುಪುತ್ರ. ಮತ್ತು ಇದರ ಸಲಹಾ ಸಮಿತಿ ಸದಸ್ಯರು ಡಾ ಶ್ರೀಕೃಷ್ಣ ಪೈಸಾರಿ ಕವನ ಸಂಕಲನ ಪ್ರಶಸ್ತಿಯ ಸಂಪೂರ್ಣ ಹೊಣೆಗಾರಿಕೆಯನ್ನು ವಹಿಸಿಕೊಂಡವರು, ಡಾ ಶ್ರೀಪಂತ್ ಕಳಂಪಾಡಿಯವರು, ವೈ.ವಿ. ರವರಾಜ, ಎಸ್.ಬಿ. ಖಂಡಿಗೆ, ರಾಮಕೃಷ್ಣ ಭಟ್ ಕಜಂಪಾಡಿ. ಅದರಲ್ಲಿ ಒಂದು ಯಾವುದು ಗ್ರಂಥ, ಅಭಿನಂದನ ಗ್ರಂಥ, ಅದು ಪೂರ್ತಿ ಗೋಳಿತರ್ಕ ಶಂಕರ ಮಾಸ್ಟರ್. ಇದರಲ್ಲಿ ಅಂದರೆ ನನಗೆ ಲೇಖನದ ಇದು ಕಡಿಮೆ, ಅವರೇ ಫುಲ್. ಮತ್ತು ಇಡೀ ಕಾರ್ಯಕ್ರಮದಲ್ಲಿ ಅವರೆಲ್ಲರ ಸಹಕಾರ ಸಂಘದಿಂದ
ನಾನು ಬರೇ ಇದು ಮಾತ್ರ ನಾನು ಮಾಡಿದ್ದೇನಿಲ್ಲ, ಎಲ್ಲರ ಪ್ರೀತಿಯಿಂದ ಅದು ನೀವೆಲ್ಲ ತುಳಿದಿದ್ದೀರಿ, ಪ್ರತಿಯೊಬ್ಬರು ಉಳಿದಿದ್ದೀರಿ. ಅದರಲ್ಲಿ ಅದು ಸುಂದರವಾಗಿ ಜರುಗಿತು. ಕೆಲವೊಮ್ಮೆ ಆದಂತಹ ಕೆಲವು ಇದಕ್ಕೆಲ್ಲ ನಾನು ಹೊಣೆಗಾರನೇ ಅಲ್ಲ, ಅದು ನಿಮ್ಮ ಅದು ಅವರೇ ನೀವು ತಲಾಕುವುದೆಲ್ಲ ನಾವು ಸರಿ ಮಾಡ್ತೇವೆ ಅಂತ ಹೇಳಿ ಒಳಗೊಳಗಿನ ಇದಕ್ಕೆಲ್ಲ. ಯಾಕಂದ್ರೆ ನನಗೆ ಆ ಬಗ್ಗೆ ಯಾವ ಇದು ಕೂಡ ಆಗದ ರೀತಿಯಲ್ಲಿ ಕಾರ್ಯಕ್ರಮ ಚಂದವಾಗಿ ಜರುಗಿ ಬಂದಿದೆ. ಕೊನೆಗೂ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಪ್ರತಿಷ್ಠಾನಕ್ಕೆ ನಾನು ಕೇಶವ ಭಟ್ರು ಏನು ಮಾಡಿದ್ರು ಒಪ್ಪಲಿಲ್ಲ, ಕಾರಣ ಬೇರೆ, ಅದೇ ಇರಲಿ ಅಂತೂ ನನ್ನ ತಲೆಗೆ ಬಿತ್ತು. ಈಗ ಅದು ಒಂದರಲ್ಲಿ ನಾನು ಇವತ್ತಿಗೂ ಇದ್ದೇನೆ, ಬಿಡೋದಿಲ್ಲ. ಪ್ರತಿಷ್ಠಾನದ ಅಧ್ಯಕ್ಷ ನಾನು ಸಾಮಾನ್ಯವಾಗಿ ಇದರಿಂದ 5 ವರ್ಷಗಳಿಂದ ಹೆಚ್ಚು ಉಳ್ಕೊಂಡ ಒಬ್ಬನೇ ಭದ್ರ ಪೀಠ ಮಾಡುವುದಕ್ಕೆ ಅವಕಾಶ ಇಲ್ಲ. ಇದರಲ್ಲಿ ಆರಂಭದಲ್ಲಿ ಅಪ್ರಕಟಿತ ಕವನ ಸಂಕಲನ ಪ್ರಶಸ್ತಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಅತ್ಯಧಿಕ ಮಾರ್ಕ್ ಗಳಿಸಿದ ವಿದ್ಯಾರ್ಥಿ ಪ್ರಶಸ್ತಿ, ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡೆವು. ಇದರಲ್ಲಿ ಈ ಬಗ್ಗೆ ಒಂದು ಮಾತು ಹೇಳಬೇಕಿದೆ. ಇದರ ಪೂರ್ತಿ ಒಮ್ಮೆ ಅಭಿನಂದನಾ ಸಮಿತಿ ಇದು ಪ್ರತಿಷ್ಠಾನ ಸ್ಥಾಪನೆ ಆದ ಮೇಲೆ, ಇದರ ಪ್ರತಿಷ್ಠಾನ ಅಂತಲ್ಲ, ಇಡೀ ಈ ಕಾರ್ಯಕ್ರಮದಲ್ಲಿ ಅವರ ಸುಪುತ್ರ ರಾಜಾರಾಮ್ ಪೆರ್ಲ ಮತ್ತು ಮನೆಯವರ ಶ್ರಮ ಅದು ಮತ್ತು ಶ್ರದ್ಧೆ ಭಕ್ತಿ, ಅದಕ್ಕೆ ನನ್ನ ಪ್ರೀತಿಯ ಅಭಿನಂದನೆಗಳು. ಇದೀಗ ಇಷ್ಟು ಸುಂದರವಾಗಿ ನಡೆಯುವಂತಹದ್ದು ರಾಜಾರಾಮನ ಆ ಶ್ರಮದಿಂದ. ಯಾಕಂದ್ರೆ ಈ ಅದು ಉಳಿತಾಯವಾದಂತಹ 1 ಲಕ್ಷಕ್ಕೂ ಮೀರಿದ ಹಣ ಇತ್ತು. ಅದರ ಬಡ್ಡಿಯಿಂದ ಈ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಆದರೆ ಅದೆಲ್ಲದರ ಬಗ್ಗೆಯೂ ನಾನು ಯಾವುದೇ ತಲೆ ಹಾಕಿಲ್ಲ, ನೀವು ಕೂತುಕೊಳ್ಳಿ ಸರ್, ನಾನು ಮಾಡ್ತೇನೆ ಅಂತ ಹೇಳಿದ. ಇದರ ಸಂಘಟನೆ ಪ್ರತಿಯೊಂದು ಹಾಗೆ ಪ್ರತಿ ವರ್ಷವೂ ಕೂಡ ಸಾಮಾನ್ಯ 20 ವರ್ಷಗಳ ಕಾಲ ನಿರಂತರವಾಗಿ ವಾರ್ಷಿಕ ಕಾರ್ಯಕ್ರಮಗಳು ನಡೆಯಿತು. ಗಣ್ಯಾತಿಗಣ್ಯರು ಎಲ್ಲವನ್ನೂ ನಾನು ವಿವರಣೆ ಕೊಡ್ತಾ ಹೋಗುವ ಸಾಧ್ಯತೆ ಇಲ್ಲ. ಆದರೂ ಪ್ರತಿ ವರ್ಷವೂ ಕೂಡ ವಿವಿಧವಾಗಿ, ಒಂದು ವರ್ಷ ಇದರಲ್ಲಿ ಮಹಿಳಾ ಯಕ್ಷಗಾನ ಕಾಸರಗೋಡಿನ ಕಲಾವಿದರಿಂದ, ಆಮೇಲೆ ಕೋಟೆ ರಾಮಭಟ್ರ ನೇತೃತ್ವದಲ್ಲಿ ಕಾರ್ಕಳದ ಮಹಿಳಾ ಮಂಡಳಿಯವರ ಮಹಿಳಾ ಯಕ್ಷಗಾನ, ಚಂದ್ರಶೇಖರ ದಾಮಲೆಯವರ ಇದರಲ್ಲಿ ಮಕ್ಕಳ ಯಕ್ಷಗಾನ, ಹೀಗೆ ಆಮೇಲೆ ಸಂಗೀತ ಕಚೇರಿ, ಭರತನಾಟ್ಯ, ವಿವಿಧ ವೈವಿಧ್ಯವಾದಂತಹ ಕಾರ್ಯಕ್ರಮಗಳು ನಡೆಯಿತು. ಇದರಲ್ಲಿ ಒಂದು ಅತ್ಯಂತ ವಿಶೇಷವಾದದ್ದು, ಒಂದು ವರ್ಷ ಶತಾವಧಾನಿ ಆರ್ ಗಣೇಶ್ ಬೆಂಗಳೂರು ಇವರ ನಿರ್ದೇಶನದಲ್ಲಿ ಮಂಟಪ ಪ್ರಭಾಕರ ಉಪಾಧ್ಯಾಯರ ಏಕ ವ್ಯಕ್ತಿ ಯಕ್ಷಗಾನ ಪ್ರದರ್ಶನ ಬಹಳ ಸುಂದರವಾಗಿ ಜರುಗಿತು. ಅದೇ ದಿವಸ ಒಂದು ಪುಸ್ತಕ, ಬೋಳಂತಗೋಡಿ ಈಶ್ವರ ಭಟ್ರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೂ ಇತ್ತು. ಆಮೇಲೆ ಇನ್ನೊಮ್ಮೆ ಮಕ್ಕಳ ಯಕ್ಷಗಾನ ಕೂಟ ಚಂದ್ರಶೇಖರ್ ದಾಮಲೆ ಅವರಲ್ಲಿ ಜರುಗಿತ್ತು. ಈಗಲೂ ನೆನಪಾಗುತ್ತದೆ, ಆ ಕೃಷ್ಣನ ಎತ್ತಿ ಮುದ್ದಾಡುವಂತೆ ಈಗಲೂ ನಮಗೂ ಕಾಣುತ್ತಿತ್ತು ಆ ಕೃಷ್ಣನ ಪಾತ್ರಧಾರಿಯನ್ನು. ಅಷ್ಟು ಸುಂದರವಾಗಿ ಜರುಗಿತ್ತು. ಹಾಗೆ ವೈವಿಧ್ಯವಾಗಿ ಸಂಗೀತ ಪ್ರತಿ ವರ್ಷವೂ ಕೂಡ ಜರುಗುತ್ತಾ ಬಂತು. ಕೊನೆಗೆ ತಾಂತ್ರಿಕ ಮತ್ತು ಕೆಲವು ಅನಿವಾರ್ಯ ಇದರ ಕಾರಣಗಳಿಂದಾಗಿ ಈ ಕವನ ಸಂಕಲನ ಪ್ರಶಸ್ತಿ ಮತ್ತು ವಿದ್ಯಾರ್ಥಿ ಪ್ರಶಸ್ತಿ ಕೊಡುವುದಕ್ಕೆ ಸ್ವಲ್ಪ ತೊಂದರೆಗಳು, ಸಮಸ್ಯೆಗಳು ಬರುವುದರಿಂದ ಅದೆಲ್ಲವನ್ನು ಒಂದುಗೂಡಿಸಿ ಪೆರ್ಲ ಪ್ರಶಸ್ತಿ ಅಂತ ಅವರ ಹೆಸರಲ್ಲಿ ಒಬ್ಬ ಗಣ್ಯ ಎಲ್ಲ ವ್ಯಕ್ತಿಗೆ ಕೊಡುವುದು ಅಂತ ಆ ಪ್ರಶಸ್ತಿಯನ್ನ ಇದು ಮಾಡಿ, ಅದರಲ್ಲಿ ಮೊದಲನೆಯದಾಗಿ ನಾಡುವಳಿ ಕಯ್ಯಾರ ಕಿಂಜಣ್ಣರ ಇವುಗಳಿಗೆ ಪೆರ್ಲ ಪ್ರಶಸ್ತಿ, ಆಮೇಲೆ ಶ್ರೇಷ್ಠ ಭಾಗವತರು ಬಲಿಪ ನಾರಾಯಣ ಭಾಗವತರಿಗೆ, ಆಮೇಲೆ ಕೊನೆಯದಾಗಿ ಈಗ ಕುಂಬ್ಳೆ ಸುಂದರರಾಯರಿಗೆ ಈ ಪೆರ್ಲ ಪ್ರಶಸ್ತಿ ಎನ್ನುವುದನ್ನು ಕೊಟ್ಟಿತು. ಈ ಪ್ರಶಸ್ತಿಯ ಪ್ರಾಯೋಜಕತ್ವ ಧರ್ಮದರ್ಶಿ ಹರಿಕೃಷ್ಣ ಪುಡರು. ಹಾಗೆ ಅವರು ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೂ ಅವರು ಒಬ್ಬರು ಪ್ರಧಾನ ಅತಿಥಿ ಮಾತ್ರ ಅಲ್ಲ, ಇವರೇ ಕಾರ್ಯಕ್ರಮ ನಡೆಸಿಕೊಂಡು ನಮ್ಮೊಟ್ಟಿಗೆ ಇದ್ದವರು. ಹಾಗೆ ಪ್ರಭಾಕರ ಜೋಶಿಯವರು ಕೂಡ ನಮ್ಮೊಂದಿಗೆ ಆಗಾಗ್ಗೆ ಇರ್ತಾ ಇದ್ದವರು ಎಲ್ಲಾ ಸಂದರ್ಭದಲ್ಲಿ. ಹೀಗೆ ಈ ರೀತಿ ಬಾಕಿ ಈ ಸದಸ್ಯರುಗಳು
ಯಾರು ಪೈಸಾರಿ ಶ್ರೀಕೃಷ್ಣ ಪೈಸಾರಿ, ಇವರು ಡಾಕ್ಟರು ಕರಿಪಾಡಿ, ಇವರೆಲ್ಲರೂ ಕೂಡ ಮೀನಡಕ ಮಾಸ್ಟ್ರು ಹಾಗೆ ಎಸ್ ಬಿ ಖಂಡಿಗೆಯವರು ಇವರೆಲ್ಲ ಇದರಲ್ಲಿ ಸಹಕರಿಸಿದ್ದಾರೆ. ಇಂದಿನವರೆಗೂ ಈ ಪ್ರತಿಷ್ಠಾನ ನಡ್ಕೊಂಡು ಬಂದಿದೆ. ಪ್ರಹ್ಲಾದ ಸಾರ್ವಜನಿಕ ಗಣೇಶೋತ್ಸವದ ಇದರದ್ದು 5 ವರ್ಷ ನಾನೇ ಅಧ್ಯಕ್ಷ ಆಗಿದ್ದೆ. ಆಗಲೂ ಎಲ್ಲ ವಿದ್ಯಾರ್ಥಿಗಳೇ ಇದ್ದದ್ದು. ಆಗ ಹೋದಾದ ಒಂದು ಅನುಭವ, ಅಲ್ಲಿ ಒಂದು ಲಕ್ಕಿ ಡಿಪ್ ಅಂತ ಮಾಡಿ ನಾನು ಹೇಳಿದ್ದು ಬೇಡ, ಇದಕ್ಕೆ ಒಂದು ಮ್ಯಾಗಾಯಿತು, ಅದನ್ನು ನಾವು ನೋಡಿಕೊಂಡು ಸರಿ ಆಯಿತು. ಅದು ಕೊನೆಗೆ ಇದು ಯಾರಿಗೂ ಹೋಗದೆ ಅದು ಇದಕ್ಕೆ ಬಂತು, ಸಮಿತಿಗೆ ಬಂತು ಅದರ ಕೂಪನ್. ಅದೇ ಒಂದು ಸ್ಕೂಟರ್ ಆಗ ಬಹುಮಾನ. ಒಬ್ಬ ಆತ್ಮೀಯ ವಿದ್ಯಾರ್ಥಿ ಅವರು ಒಪ್ಪಿಕೊಂಡು ಅದನ್ನು ತಗೊಂಡ್ರು 13,000ಕ್ಕೆ. ಆಗ ಕೊಡ್ಲಿಕ್ಕೆ ದುಡ್ಡಿಲ್ಲ ಅವರಿಗೆ. ಇವರು ನೋಡಿದ್ರು ಬಾಕಿ ಎಲ್ಲ ಹುಡುಗರಲ್ವಾ, ಆವಾಗ ಬರುವಾಗ ಹೇಳ್ಕೊಳ್ತಾ ಸ್ಕೂಟರ್ ಗಲಾಟೆ ಮಾಡಲಿಕ್ಕೆ ಮಾಡಿದ್ರು. ನಾನು ಹೇಳಿದೆ ನಿಲ್ಲಿ, ನಾಡ್ದು ಶುಕ್ರವಾರವರೆಗೆ ನನಗೆ ವಾಯ್ದೆ ಕೊಡಿ, ಅದು ನಾನು ನೋಡ್ತೇನೆ ಅಂತ. ನಾನು ಸೀದಾ ಹೋದೆ ಆ ವ್ಯಕ್ತಿ ಹತ್ರ. ನೀನೇನು ಹೆದರಬೇಡ, ನೀನು ಯಾರು ನಾನು ಯಾರು, ನಾನು ಹೇಳಿ ಬಂದಿದ್ದೇನೆ ಶುಕ್ರವಾರದೊಳಗೆ ಆಗುತ್ತೆ, ಗುರುವಾರ ಕಟ್ಟಿದ ಶುಕ್ರವಾರದೊಳಗೆ ಅಲ್ಲಿ ಡೆಪಾಸಿಟ್ ಮಾಡ್ತೇನೆ ಅಂತ ನಾನು ಹೇಳಿ, ನೀನು ಹೆದರದೇ ಬೇಡ ಅದರ ಬಗ್ಗೆ, ನಾನು ನೋಡ್ತೇನೆ ಅಂತ ಹೇಳಿ ಬಂದೆ. ನೀನು ಚಿಂತೆ ಮಾಡಬೇಡ ಅಂತ ನಾನು ಕೊಡು ಅಂತ ಹೇಳಲೇ ಇಲ್ಲ. ಶುಕ್ರವಾರವೇ ಡೆಪಾಸಿಟ್ ಆಯಿತು. ಮತ್ತೊಂದು ಗಣೇಶೋತ್ಸವದ ಯಾವುದೋ ಒಂದು 25ನೇ ವರ್ಷದ ಇದಕ್ಕೆ ಕಾರ್ಯಕ್ರಮ ರಾತ್ರಿಗೆ ಇದಾಗಿ, ನಾನು ರಾತ್ರಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಈ ತೊಂದರೆಗಳಾಗ್ತದೆ ಅಂತ 2 ದಿವಸ ಮಾಡಿದ್ದು. ಮತ್ತೆ ಈ ಕಾರ್ಯಕ್ರಮಗಳನ್ನು ಇದರ ಮಧ್ಯರಾತ್ರಿ ವಿಸರ್ಜನೆಗೆ ಹೋಗುವಾಗ ಸ್ವಲ್ಪ ಹುಡುಗರೆಲ್ಲ ಆ ಗೊಂದಲ ಬೇಡ ಅಂತ ಹಾಗೆ ಮಾಡಿತ್ತು. ರಾತ್ರಿ ನಾನು ನಿಲ್ಲಿಲ್ಲ. ಬೆಳಿಗ್ಗೆ ಹೋಗುವಾಗ ಒಬ್ಬರನ್ನು ಹಿಡ್ಕೊಂಡು ಕೂತ್ಕೊಳಿಸಿದ್ದಾರೆ ಇವರು. ಅಂದ್ರೆ ಒಂದು ಆರ್ಕೆಸ್ಟ್ರಾ ಏನೋ ಅಂತಂದ್ರೆ ಅವನು ಕನ್ಯಾಣದಲ್ಲಿ ಬದಿರ್ತಾನೆ, ಕನ್ಯಾಣದಲ್ಲಿ ಕೊಟ್ಟು ಇಲ್ಲಿ ಬರುವಾಗ ತಡ ಆಯ್ತು. ಸ್ವಲ್ಪ ಹುಡುಗರಿಗೆಲ್ಲ ಹಾಗೆಲ್ಲೋ ಅವನನ್ನು ಹೇಳಿದ ಜೋರು ಮಾಡಿ ಕೂತ್ಕೊಂಡು ನಾನು ಹೋಗ ಆಮೇಲೆ ಕೆಳಗೆ ನೋಡ್ಕೊಂಡಿದ್ದಾನೆ. ಎಲ್ಲ ಎಂಥದ್ದು ಕತೆ ಅದು. ಹೀಗೀಗೆ ಸರ್ ಅವನು ಕಾರ್ಯಕ್ರಮ ಹಾಳು ಮಾಡಿದ್ದಾನೆ, ಇಲ್ಲ ಅವನು ದಂಡ ಕಟ್ಟಬೇಕು. ಆಯ್ತಪ್ಪ ಬಾಬಾ ದಂಡ ಕಟ್ಟ, 2 ಪ್ರಸಾದ ಕಟ್ಟ ತಗೊಂಡು ಅಂತೇಳಿ ಅವನಿಗೆ ಕೊಟ್ಟೆ ಪ್ರಸಾದ ಕಟ್ಟ. ಈಗ ನೀನು ಬಸ್ನಲ್ಲಿ ಹೋಗ್ಲಿಕ್ಕೆ ದುಡ್ಡು ಉಂಟು ಅಂತ ಕೇಳಿದೆ. ಉಂಟು ಸರ್, ಅಲ್ಲಿವರೆಗೆ ಹೋಗ್ಲಿಕ್ಕೆ ಧೈರ್ಯ ಉಂಟು, ಇದೇ ನಾನು ಬರ್ತೇನೆ, ಬಸ್ ಹಚ್ಚಿ ಹೋಗು. ಇವರೆಲ್ಲ ಹೀಗೆ ನೋಡಿದೆ. ಗಣೇಶೋತ್ಸವ ನಾವು ಮಾಡೋದು ಈ ಗಲಾಟೆ ಮಾಡುವಂಥದ್ದು. ಗಣಪತಿ ನಮ್ಮ ಇದನ್ನು ಮಾಡಿಬಿಟ್ಟದ್ದು ಹೀಗೆ ಮಾಡಿದೆ. ಅವನಿಗೆ ಏನೋ ತೊಂದರೆ ಆಯ್ತಪ್ಪ, ಅದಕ್ಕೆ ಹೀಗೆ ಮಾಡೋದು ಅದಾಗಲಿ ಸುಲಭದಲ್ಲಿ ಮುಗಿಲ್ಲ, ಯಾವುದೇ ಗಲಾಟೆ ಇಲ್ಲ. ಹಾಗೆ ಇನ್ನೊಂದು ಯಾವುದೋ ಒಂದು ಸಂದರ್ಭ ಹೀಗೆ ಬಂದಿತ್ತು. ಅವನಿಗೆ ಕೂಡ ಹೇಳಿದೆ ಪ್ರಸಾದ ಕೊಟ್ಟು ನೀನು ಹೋಗುವಂತೆ. ಅಲ್ಲಲ್ಲ, ನಾವು ಸಾರ್ವಜನಿಕ ಉತ್ಸವ ಮಾಡುವಂತಹದ್ದು, ಒಳ್ಳೆ ಕಾರ್ಯ ಮಾಡುವಂತಹದ್ದಲ್ಲಿ ಈ ರೀತಿಯಾಗಿ ಮಾಡೋದಾದ್ರೆ ಇದು ಬೇಕು ನಮಗೆ ಅಂತ ಹೇಳಿ ಹೀಗೆ ಹಲವು ಸಂದರ್ಭಗಳಲ್ಲಿ. ಅದೇ ಒಂದು ಸಲ ಒಬ್ಬರು ಬಹಳ ಇದರಲ್ಲಿ ಒಂದು ಕಾರ್ಯಕ್ರಮ, ಆಗ ನಾವು ಗಣೇಶೋತ್ಸವದ ಇದರಲ್ಲಿ ವಾಯುವಿನಂತ ವಾದ ಅವರು ಅವರ ಹೆಸರು ಮರ್ತೋಯ್ತು ನನಗೆ. ಪಾಲಘಾಟ್ ಆ ಕಡೆ ಒಂದು ಶ್ರೇಷ್ಠ ವಿದ್ವಾಂಸರು 50 ಜನ ಸೇರಿ ಜನ ನಾನು ಬಯಸಿದ್ದು. ಅಯ್ಯೋ ಬೇಡ, 5 ಜನ ನಿಮ್ಮಾಗಿದ್ದವರು ಸಾಕು ನನಗೆ, ಕೇಳೋರು 5 ಜನ ಸಾಕು, ಕೇಳದವರು 500 ಬಂದು ಏನು ಪ್ರಯೋಜನ ಅಂತ. ಹಾಗೆ ತುಂಬಾ ಕಾರ್ಯಕ್ರಮಗಳಿದೆ. ಎಲ್ಲ ಕೋಟೆಯವರ ಕಾರ್ಯಕ್ರಮ ಆಗಿತ್ತು, ಹಲವಾರು ಕಾರ್ಯಕ್ರಮ. ಹಾಗೆ ಪ್ರತಿಷ್ಠಾನದಲ್ಲಿ ನಮಗೆ ನಾನು ಅಲ್ಲಿ ಇರುವಲ್ಲಿವರೆಗೂ ಪ್ರತಿ ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮ. ಈ ಸಂಸ್ಕೃತ ಸಂಭಾಷಣಾ ಶಿಬಿರ ಒಂದು ಮಾಡಿತ್ತು. ಅದರಲ್ಲಿ ಪ್ರಥಮ ಬಹುಮಾನ ಬಂದದ್ದು ಒಬ್ಬಳು ಮುಸ್ಲಿಂ ಹುಡುಗಿ, ಅಡ್ಡಿನಕರ ಹುಡುಗಿಗೆ ಪ್ರಥಮ ಸ್ಥಾನ ಬಂತು. ಸಂಭಾಷಣಾ ಶಿಬಿರ ಮಾಡಿದೆವು. ವೇದ ಗಣಿತ ಮತ್ತೆ ಕೆಲವು ಈ ರೀತಿಯ ಚಟುವಟಿಕೆಗಳು ನಿರಂತರವಾಗಿ ಪ್ರಶಸ್ತಿ ಪ್ರದಾನ ಇತ್ತು. ಆ ಕಾರ್ಯಕ್ರಮಗಳು ಹಲವಾರು ನಡೀತಾ ಇತ್ತು. ಪ್ರಶಸ್ತಿ ಇದರಲ್ಲೂ ಕೂಡ ಹರಿಕೃಷ್ಣ ಪುನರು ಅವರುಗಳೆಲ್ಲ ಹಾಗೆ ಸಂತೃಪ್ತವೇ ಇದಾಗೋಯ್ತು. ಹಾಗೆ ಸರ್, ನಾನು ಬಹುಶಃ ವಿದ್ಯಾರ್ಥಿಯಾಗಿರುವಾಗ ನೀವೊಂದು ದೊಡ್ಡ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿದ್ರಿ ಶಾಲೆಯಲ್ಲಿ. ಬಹುಶಃ ಆಸುಪಾಸಿನ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಾಪಕರು ಬಂದದನ್ನು ನೋಡಿ ಹೋಗಿದ್ದಾರೆ.
ಹಾಗೆ ಅದರ ಬಗ್ಗೆ ಒಂದು ಎರಡು ಮಾಹಿತಿ ಕೊಡಬಹುದಾ? ಅದು ಆ ಪ್ರದರ್ಶನ ಮಾಡಬೇಕು ಅಂತ ಬಂತು. ಎಲ್ಲರ ಸಹಕಾರದಿಂದ ತುಂಬ ಮಂದಿ ಅಂದ್ರೆ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳ ಒಂದು ಪ್ರೀತಿ ಸೌದ್ಯಗಳಿಂದಾಗಿ ಇದಾಯಿತು. ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತಿತ್ತು. ಒಳ್ಳೆಯ ಸಮಯ ಹೇಳಬಾರದು, ಆದರೂ ಕೂಡ ಅಲ್ಲಿ ನಾನು ಪ್ರದರ್ಶನ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಹುಡುಗರು ಎಲ್ಲ ಇದ್ರು. ಒಬ್ಳು ಹುಡುಗಿ ಅಲ್ಲಿದ್ದು. ಮರುದಿವಸವೇ ಶಾಲಾ ವಾರ್ಷಿಕೋತ್ಸವ. ಪಂಜಿರಿಕೆ ವಿಷ್ಣು ಮಾಸ್ಟರು ತುಂಬಾ ಸರಳ ಮತ್ತು ಬಹಳ ಒಳ್ಳೆಯ ವ್ಯಕ್ತಿ, ತನ್ನ ಆತ್ಮೀಯರವರು. ಅವರಿಗೆ ಅವರು ಒಳ್ಳೆ ಹಾಡುಗಾರರು, ಸಂಗೀತಜ್ಞರು. ಅವರ ಕಾರ್ಯಕ್ರಮದಷ್ಟು ಇದಾಗಲೇಬೇಕು. ಬಹಳ ಸರಳ ವ್ಯಕ್ತಿ. ಈ ಹುಡುಗಿ ಯಾವತ್ತು ಪ್ರಾಕ್ಟೀಸಿಗೆ ಹೋಗ್ಲಿಕ್ಕಾಗಲಿಲ್ಲ. ಮರುದಿವಸ ಸ್ಕೂಲ್ಡೇ ದಿವಸ ಪಂಡಿತ ಎಲಿಮೆಂಟರಿ ಶಾಲೆಯಲ್ಲಿ ಮೇಲೆ ಇದ್ದಾರೆ. ಅವರಿಗೆ ಇಲ್ಲ, ಅವರಷ್ಟು ಸರಳ. ಯಾಕಂದ್ರೆ ನಾನು ಬರೋದಿಲ್ಲ. ಆಯ್ತು ಬನ್ನಿ ಅಂತ ಹೇಳಿದೆ. ಬನ್ನಿ ಹೋಗುವ, ನನ್ನೇನೊಂದು ಒಂದು ಆತ್ಮೀಯತೆ. ಆಯ್ತು ಬರ್ತೇನೆ ನೀವು ಬಂದ್ರು. ಆ ಹುಡುಗಿ ಹತ್ರ ಹೇಳಿದೆ, ಅವರ ಒಂದು ನಮಸ್ಕಾರ ಮಾಡುವಂತ ಹೇಳಿದೆ. ನಾನೇನು ತಪ್ಪು ಮಾಡಿದ್ದೇನೆ? ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಲಿಲ್ಲ. ತಲೆ ನೋಡವರದ್ದು ಆಶೀರ್ವಾದ ತಕ್ಕೊಂಡು ಮುಗೀತಲ್ಲಿ. ಅಲ್ಲಿಗೆ ಮುಗೀತು, ಆ ಸಮಸ್ಯೆ ಮುಗೀತು. ಅದೇ ರೀತಿ ಮತ್ತೊಂದೆರಡು ಸಲ ಆಗಿದ್ದವು. ಮತ್ತೊಮ್ಮೆ ಬೇರೆ ಯಾರ ಹೆಸರು ಬೇಡ. ಈ ಅಧ್ಯಾಪಕರ ಬಗ್ಗೆ ಹೇಳಿ ಬಂದಲ್ಲಿ ಮಕ್ಕಳದ್ದೇ. ನಾನು ಅದು ನಾನು ತಪ್ಪು ಮಾಡಿದೆ. ನೀ ತಪ್ಪು ಮಾಡಲಿಲ್ಲಪ್ಪ, ನೀ ತಪ್ಪು ಮಾಡತ್ತೆ. ಅದು ಅಲ್ಲಿಗೆ ಮುಗಿತಲ್ಲ. ಹಾಗೆ ಆ ರೀತಿಯಿಂದಲೇ ನನ್ನ ಬದುಕು ಸಾಗಿತ್ತಷ್ಟೇ ಹೊರತು ಅದು ಹಾಗೆ ಆಗಿತ್ತು. ಒಮ್ಮೆ ಮ್ಯಾನೇಜರ್ ಇದ್ರು, ಪಂಡಿತರಿದ್ರು, ಯಾರಿದ್ರು, ನನಗೆ ಆ ಹುಡುಗಿ ಯಾರು ಅಂತ ಹೆಸರು ನೆನಪು ಬರೋದಿಲ್ಲ. ಇಲ್ಲೇ ಶ್ರೇಣಿ ಆ ಪೈಕಿ ಅವರ ಹುಡುಗಿ ವಿದೇಶ ಒಂದು ಹುಡುಗಿ, ಅವಳ ಹೆಸರು ಯಾವುದಂತ ಎಲ್ಲರೂ ಮುಂದೆ ಗೌರವ ಎಲ್ಲ ಕೊಟ್ಟರು, ನಮಸ್ಕಾರ ಕೊಟ್ಟು ಕೂತ್ಕೊಳ್ಳಿ ಹಾಗೆ ಹೀಗೆ ಅಂತ ಹೋಗುತ್ತೆ. ನಾನು ಬರುವಾಗ ಬಿಡಿದ್ದು ನಾನು ಬೆಂತಟ್ಟಿ ಏನಮ್ಮ ಒಂದು ಅಡ್ರೆಸ್ ತರ್ಕಾರಿ ಎಲ್ರಿಗೂ ಅಷ್ಟೇ ನಿಮಗೆ ಅದು ಬದಾರಿ ಭಾಷೆಗೆ ಹಾಗೆ ಬಾಕಿ ಬೇರೆಲ್ಲ ಕೃಷ್ಣ ಭಟ್ರಿಗೂ ಆಗಿದೆ, ಮ್ಯಾನೇಜರಿಗೂ ಆಗಿದೆ. ಮ್ಯಾನೇಜರಿಗೂ ಅವರ ಒಂದು ಸಂಗತಿ ಬೇರೆ ಅದು ನನಗೆ ಗೊತ್ತಿಲ್ಲ. ಅದು ನಾನು ಈಗ ಸುಧೀರ್ ನನ್ನಾದ್ರು ಅಷ್ಟೇ. ಆ ಒಂದು ಇದು ಆತ್ಮೀಯತೆ ತಪ್ಪು ತಿಳ್ಕೊಂಡವ್ರು ಯಾರು ಇಲ್ಲ. ಇನ್ನೊಂದು ಘಟನೆ ನಡೆದಿತ್ತು. ನಮ್ಮ ಶಂಸುದ್ದೀನ್ ವಿನಯನ ಕ್ಲಾಸ್ಮೇಟ್, ಹೌದು, ಅವನ ಮದುವೆಗೆ ಹೋದದ್ದು. ಅದು ಅಲ್ಲಿ ಹಾಲ್ ನಾನು ಕೆಲ ಜನ ಎಲ್ಲ ಹೋಗಿದ್ದೆವು. ಬೇರೆ ಯಾರಿಲ್ಲ, ಅಧ್ಯಾಪಕರಿಗೆ ನಾನು ಮತ್ತೆ ಯಾರು. ಆಯ್ತು, ಎಲ್ಲ ಆಯ್ತು. ಇದೆಲ್ಲ ಆದ ಕೂಡಲೇ ನಮಗೆ ಊಟದ ವ್ಯವಸ್ಥೆ ಎಲ್ಲ ಪ್ರತ್ಯೇಕ ಇತ್ತು. ಬೇರೆ ಸತ್ಯಾಹಾರದ ಬೇರೆ, ಅವರಿಗೆ ಬೇರೆ. ನಾನು ಶ್ರಮಿಸ್ತೀನಿ, ಮದುಮಗಳಲ್ಲಿ ಇದ್ದಾಳಪ್ಪ ಅಂತ ಹೇಳಿ ನೋಡಿ ಮಾತನಾಡಿ ಹೋಗ್ಬಿಡ್ತೀನಿ. ಅಯ್ಯೋ ಹೊರಗೆ ಹೋದ. ಅದು ಇವತ್ತು ಆಗುದಿಲ್ಲ ಸರ್, ನಾನು ಮನೆಗೆ ಕರ್ಕೊಂಡು ಬರ್ತೇನೆ. ಅವನು ಏರ್ ಫೋರ್ಸ್ನಲ್ಲಿ ಇದ್ದದ್ದು. ಅದೇನೋ ತೊಂದರೆ ಆಯಿತು. ಮರುದಿವಸವೇ ಅಲ್ಲಿ ಅದಾದ ಕೂಡಲೇ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಒಂದೂವರೆ ವರ್ಷ ಕಳೆದಿದೆ. ಒಂದು ದಿವಸ ನನಗೆ ಗೊತ್ತೇ ಇಲ್ಲ, ಮೆಲ್ಲಗ 3 ಜನ ಬರ್ತಾರೆ. ಬಂದು ನೋಡುವಾಗ ಒಂದು ಮಗು ನಡ್ಕೊಂಡಿದ್ದೀವಿ. ನನಗೆ ಹೇಳಲೂ ಏನಿಲ್ಲ, ನಾನು ಕೂತು ನೋಡ್ತಾ ಇದ್ದೇನೆ. 1.5 ವರ್ಷ ಕಳೆದೆವು. ನಾನು 2 ಅಲ್ಲ ಸರ್, 3 ಆಗಿ ಬಂದಿದ್ದೇನೆ. ಆ ಒಂದು ಪ್ರೀತಿ ಅದು ಇರ್ತದೆ. ಅಂತದ್ದು ಸುಮಾರು ಕಡೆ ಅಂತ ಸಂದರ್ಭ ಬಂದಿದ್ದೇನೆ. ಹಾಗೆ ತುಂಬಾ ವಿದ್ಯಾರ್ಥಿಗಳಲ್ಲಿ ಈಗ ಪ್ರಶಸ್ತಿ ಪಡೆದವರು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ. ಸಾಹಿತ್ಯದಲ್ಲಿ, ಯಕ್ಷಗಾನದಲ್ಲಿ, ಸಂಗೀತದಲ್ಲಿ, ಗೋಳಿತರ ಕೌದೆ ಅವನ ಇದು ಬಹಳ ಅದ್ಭುತ ಕಾರ್ಯಕ್ರಮಗಳು ಕೊಡ್ತಾರೆ. ನಮ್ಮ ಸೂರ್ಯನಾರಾಯಣ ಸೈಪಂಗಲ್ಲು ಈಗ ಪ್ರಶಸ್ತಿ ಎಲ್ಲ ಪಡೆದ ಹಾಗೆ ತುಂಬಾ ಮಂದಿ ಇದ್ದಾರೆ. ಅದೊಂದು ನನ್ನ ಅಧ್ಯಾಪನ ಜೀವನದ ಧನ್ಯೋಸ್ಮಿಯಿಂದ ಸಾರ್ಥಕತೆ ನನ್ನಲ್ಲಿದೆ. ವಿದ್ಯಾರ್ಥಿಗಳೇ ಒಂದು ಶಕ್ತಿ ಅಂದ್ರೆ
ನಾನು ಕಂಡದ್ದು ನಿಷ್ಕಳಂಕ ಪ್ರಾಮಾಣಿಕವಾದ ಪ್ರೀತಿ. ಅಂದ್ರೆ ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಸಬೇಕು ಅಂತ. ಮಕ್ಕಳ ಮೇಲೆ ಬೇಕು, ಆದರೆ ಮಕ್ಕಳಿಗಿಂತ ನನಗೆ ಸುಲಭದಲ್ಲಿ ಆಯ್ತು. ನನ್ನ ಮಗನೇ ನನ್ನ ವಿದ್ಯಾರ್ಥಿ, ನನ್ನ ಮಗನೇ ನನ್ನ ವಿದ್ಯಾರ್ಥಿ ಆದ ಕಾರಣ ಆ ಸಮಸ್ಯೆ. ಹಾಗೆ ಬೆಲ್ಲದಲ್ಲಿಯೂ ಕೂಡ ನಾನು ಇದ್ದಷ್ಟು ವರ್ಷ TR ಮನೆ ನಮ್ಮ ಮನೆ ಹಾಗೆ. ಅಲ್ಲೇ ಹತ್ತಿರ ಪಾಂಡರಂಗ ಶೆಣೆಯವರು, ಬಾಡಿಗರು, ಇವರೆಲ್ಲ ನಾವು ತುಂಬಾ ಒಳ್ಳೆ ಆತ್ಮೀಯವಾದ ಒಡನಾಟ ಇತ್ತು ನನಗೆ. ತಂದೆಯವರು ಬಂದಿದ್ರು ನಮ್ಮ ಮನೆಗೆ. ಒಂದು ಕೃಷ್ಣ ಶಿವರಾಮ ಒಂದು ದಿವಸ ನಮ್ಮ ಮನೆಗೆ ರಾತ್ರಿ ಬಂದಿದ್ರು ತಂದೆಯವರು ಕೃಷ್ಣ. ಅವರನ್ನ ಆದಿಂದಲೇ ನಮಗೆಲ್ಲ ಪರಿಚಯ ಇದೆ. ನನಗೆ ಸಾಮಾನ್ಯ ಬೆಲ್ಲ ಪಟ್ರೆ ಇಡೀ ನನ್ನ ಮನೆ ಹಾಗೆ ಇತ್ತು. ನನಗೆ ಯಾವ ಮನೆಯಲ್ಲಿಯೂ ಯಾವುದೇ ಇದಿಲ್ಲ. ಅದು ಎಷ್ಟೇ ಹೊತ್ತಿಗೆ ಹೋದ್ರು ಅಂತ ಒಂದು ವಾತಾವರಣ ನಿಜವಾಗ ನನಗೆ ಬದಿಯಡ್ಕ ಮತ್ತೆ ನನಗೆ ಅನುಭವ ಅದನ್ನು ಬದಿಯಡ್ಕದ ಪರಿಚಯವೇ ಮತ್ತೆ ಆಯ್ತು ಅಷ್ಟೇ. ಅಂತ ಎಷ್ಟೋ ಸಂದರ್ಭ ಜೀವನದಲ್ಲಿ ನಾನು ಅದೇ ಹೇಳಿದಲ್ಲ, ನಾನು ಪಡೆದದ್ದು ಆ ಒಂದು ಪ್ರೀತಿ, ಅದು ಸಾಕು, ಮತ್ತೇನು ಬೇಕು. ವಿದ್ಯಾರ್ಥಿಗಳ ಪ್ರೀತಿಯೇ ನಮಗೆ ಒಂದು ಪ್ರೀತಿ. ಸಂತೋಷ. ಹಾಗೆ ಒಂದು ಕಾಲಕ್ಕೆ ಈ ಮಗು ಹೇಗೆ ಬದುಕಿಯಾನಂತ ಒಂದು 6 ಸಲ ವಿದೇಶ ಪ್ರಯಾಣ ಮಾಡಿಕೊಂಡು ಬರುವಂತ ಒಂದು ಅವಕಾಶ ಅದು ಕೂಡ. ಹಾಗೆ ನಿಮ್ಮ ಮಗನ ಬಗ್ಗೆ, ಒಂದು ಕುಟುಂಬದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದು ಸರ್? ಮಗನ ಬಗ್ಗೆ ಅವನು ಪ್ರತಿಭಾವಂತ, ತೊಂದರೆ ಇಲ್ಲ. ಸ್ವಲ್ಪ ಕೈ ದಾದಾಡಿ ಅಂತ ಅಷ್ಟೇ. ಹಣದ ಬಗ್ಗೆ ಹೆಚ್ಚು ಇದೆಲ್ಲ ಇಲ್ಲ. ನನ್ನ ವಿದ್ಯಾರ್ಥಿಯು ಕೂಡ ಪ್ರತಿಭೆ ಎಲ್ಲ ಇದೆ. ಸ್ವಲ್ಪ ಪ್ರಾಯದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇದಾಗಿತ್ತು. ಅಂತೂ ಕೊನೆಗೆ ಹಾಗೆ ಸ್ವಲ್ಪ ಚಿಂತೆಗೆ ಈಡಾಗಿತ್ತು. ಆದರೆ ಅದೆಲ್ಲವೂ ಸರಿಯಾಯಿತು. ಮದುವೆ ಸಂದರ್ಭದಲ್ಲಿಯೂ ಅಷ್ಟೇ ಅವ ಏನು ಹೇಳಿದ ಅಂದ್ರೆ ಹೀಗೆ ಆಗಿದೆ, ಆಯ್ತಪ್ಪ ಅಂತ. ನಾನು ಒಂದೇ ಮಾತು ಹೇಳಿದ್ದು, ನನಗೆ ಹಿಂದೂ ಆಗಿರಬೇಕು, ಸಸ್ಯಾಹಾರಿ ಆಗಿರಬೇಕು, ಅದಿಷ್ಟಿದ್ರೆ ನನಗೆ ಭಾರತೀಯ. ಅದು ಹೌದು ಅಂತ ಹೇಳಿದ್ರು. ಆಗ ಆ ಹುಡುಗಿ 1 ವಾರ ಬಂದಿದ್ದು ನಮ್ಮೊಟ್ಟಿಗೆ. ಅದೇ ಸೊಸೆ 1 ವಾರ ನಮ್ಮೊಟ್ಟಿಗೆ ಇದ್ರು. ಎಲ್ಲರಿಗೂ ಸಂತೃಪ್ತಿ ಆಯಿತು, ಯಾವುದೇ ಸಮಸ್ಯೆ ಇಲ್ಲ. ಈಗ ಆ ಬಗ್ಗೆ ಒಂದು ಆತ್ಮೀಯವಾದ ಇದೆಲ್ಲವೂ ಕೂಡ ಈಗ ಅವನ ಕೊಡುಗೆ ಹೊರತು ನಂದೇನದು. ಯಾಕೆ ಆದರೆ ನಾನು ಕೇಳಲಿಲ್ಲ. ಒಂದೇ ಒಂದು ನನಗೆ ಕೇಳುವ ಅಭ್ಯಾಸ ಇಲ್ಲ. ಅವನಾಗಿ ಅವತ್ತು ಆ ಕಾರ್ಯಕ್ರಮಕ್ಕೂ ಕೂಡ ಹಾಗೆ ಅದು ಅವನದ್ದೇ ದಾಟದಿಂದ ಮಾಡಿದ್ದು. ನಾನು ಹೇಳಿದ 75 ಕಳೆದ್ರೆ 76 ಆಗ್ತದೆ, ಏನು ತಪ್ಪಾಗುತ್ತೆ. ಹಾಗೆ ಅದೊಂದು ಕೌಟುಂಬಿಕ ಜೀವನದಲ್ಲಿಯೂ ನನಗೆ ಇವತ್ತು ಅಮೆರಿಕದಲ್ಲಿ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಕೂಡ ಇದ್ದಾನೆ. ಈಗ ಸ್ವಲ್ಪ ಮೇಲ್ ತರಗತಿಯಲ್ಲಿ ಹೋಗ್ತೇವೆ, E8Y ಅಂತ, ಅದರಲ್ಲಿ ಇದ್ದಾನೆ. ಅದ್ರ ಸ್ವಲ್ಪ ಆ ಉದ್ಯೋಗದಲ್ಲಿ ಬಹಳ ಹಿಡಿದೆ, ಅದು ಸುಧಾರಿಸಿಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಅಲ್ಲಿನ ಒಂದು ಜೀವನ ಶೈಲಿ ಅದು ಬೇರೆ. ಹಾಗೆ ಒಂದು 5-6 ಸಲ ಎಲ್ಲ 3-4 ತಿಂಗಳು ಇದ್ದೆ. ಅಮೆರಿಕದ ಅನುಭವ ಸಹ ಆಯ್ತು. ಆದ್ರೆ ಅಲ್ಲಿ ನನಗೆ ಕಂಡದ್ದು ಒಂದು, ಯಾವಾಗಲೂ ಧನಾತ್ಮಕವಾಗಿ ನಾವಿದ್ದರೆ ಒಳ್ಳೆಯದನ್ನು ತಗೊಳ್ಬೇಕು, ಕೆಟ್ಟದ್ದು ಬಿಡುವ 50-50. ಒಳ್ಳೆಯ ಅಂಶಗಳು ಹಲವಾರು ಉಂಟು, ನಾವು ಅನುಸರಿಸಬೇಕಾಗ್ತದೆ. ಇದರ ಪ್ರಶ್ನೆ ಬೇರೆ, ಸಂಸ್ಕೃತಿ ಮತ್ತಿನ ಪ್ರಶ್ನೆ ಬೇರೆ. ಆದರೆ ಬೇರೆ ಭೌತಿಕ ವಿಚಾರಗಳಲ್ಲಿ ಅವರು ಈ ಶುಚಿತ್ವದ ಬಗ್ಗೆ ಸ್ವಯಂ ಪ್ರೇರಿತ. ಮಕ್ಕಳು ಕೂಡ ತೆಗೆದಲ್ಲಿ ಹಾಕೋದೆಲ್ಲ ತೆಗೆದು ಇದರಲ್ಲಿ ಹಾಕ್ತಾರೆ. ಮತ್ತೆ ಎಲ್ಲಿಯಾದ್ರೂ ಕಂಡ್ರೆ ಅವರೇ ಸ್ವತಃ ತಗೊಂಡೋಗಿ ಹಾಕ್ತಾರೆ. ಮತ್ತೆ ಎಲ್ಲಿಯೂ ಈಗ ಯಾವುದೇ ಇದರಲ್ಲಿ ಕ್ಯೂ ನಿಲ್ಲುವಾಗ ಮೈ ಒರೆಸೋದಿಲ್ಲ, ಗ್ಯಾಪ್ ಬಿಟ್ಟೇ ನಿಲ್ತಾರೆ. ಸೀನಿಯರ್ಸ್ ಇದ್ದರೆ ಅವರಾಗಿ ಬಿಟ್ಟುಕೊಟ್ಟು ಮುಂದೆ ಹೋಗಿ ಹೇಳ್ತಾರೆ. ಇಂಥ ಅನುಭವ ನಿಮಗೆ ಬೇಕಾದಷ್ಟಾಗಿದೆ. ಹಾಗೆ ಅಲ್ಲಿ ನಾವು ಒಳ್ಳೆಯದು ಕಲಿಯುವಂತದ್ದು ಎಷ್ಟೋ ಇದೆ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸ್ಟ್ರಿಕ್ಟ್, ಲಂಚ ಕೆಳಗೆ ನಡೆಯಲಿಲ್ಲ. 1 ಸಲ 2 ಸಲ 3ನೇ ಸಲ ಫೈನ್ ಮಾಡಿ ಟ್ರಾಫಿಕ್ ರೂಲ್ ಇದು ಮಾಡಿದೆ. ಹಾಗೆ ಆ ಮಟ್ಟಿಗೆಲ್ಲ ಬಹಳಷ್ಟು ಕಲಿಬೇಕಾದ ಒಳ್ಳೆಯದು. ಮತ್ತೆ ಅವರ ಒಂದು ಶೈಲಿ ಬೇರೆ ಇರಬಹುದು. ಅದು ತುಂಬಾ ಆತ್ಮೀಯತೆ. ಅಲ್ಲಿಯೂ ಹಲವಾರು ಕನ್ನಡ ಸಮ್ಮೇಳನ ಆಗಿತ್ತು. ನಮ್ಮ ಕನ್ನಡ ಸಮ್ಮೇಳನ, ಅಕ್ಕ ಸಮ್ಮೇಳನಕ್ಕೆ ತುಂಬಾ ಮಂದಿ ಇದ್ದಾಗಿದ್ದಲ್ಲ, ವಿದ್ಯಾಭೂಷಣರು ಬಂದಿದ್ರು, ಇವರೆಲ್ಲ ಬಂದಿದ್ರು.
ಅಂಬರೀಷ್ ಅಂದಿದ್ರು ಆಗ ಹೌದು. ಅದು ಅಲ್ಲಿ ದೇವಿ ಟ್ರಂಪಿನ ಸಿಟಿ ಅಟ್ಲಾಂಟಿಕ್ ಸಿಟಿಯಲ್ಲಿ ಅದು ಸರಿ. ಒಳ್ಳೆಯ ಅನುಭವ ಸಿಕ್ಕಿತ್ತು. ಹಾಗೆ ಅಲ್ಲಿ ಒಂದು ಹೊಸ ಸ್ವಾಮಿನಾರಾಯಣ ಮಂದಿರ ಆಗ್ತಾ ಇದೆ ನ್ಯೂ ಜೆರ್ಸಿಯಲ್ಲಿ 125 ಎಕರೆ ಜಾಗದಲ್ಲಿ ಹ್ಮ್. ಆಗ್ತಾ ಉಂಟು. ಬಹಳ ಚಂದ ತುಂಬಾ ಅಲ್ಲಿ ಎಲ್ಲ ಒಂದು 40-50 ಎಕರೆ ಒಂದೊಂದು ದೇವಸ್ಥಾನಕ್ಕಿದೆ. ಓ, ಅಷ್ಟು. ವೀಲಿಂಗ್ ಅಂತ ವೀಲಿಂಗ್ ಅಲ್ಲಿ ಇದೆ ಯಾವುದೊಂದು ಇಸ್ಕಾನ್ ಮೇಲೆ ಹೋಗಿದ್ದೆ. ಅಲ್ಲಿಯೂ ಕೂಡ ತುಂಬಾ 250 ಎಕರೆ ಉಂಟು ಸ್ಥಳ. ಹ್ಮ್. ಎಲ್ಲ ತೋಟಗಳು ಎಲ್ಲವೂ ಕೂಡ ಆ ರೀತಿ ತುಂಬಾ ದೇವಸ್ಥಾನಗಳು ಬೇಕಾದಷ್ಟು ಉಂಟು. ಅಲ್ಲಿ ಒಂದೇನಂದ್ರೆ ಅದು ಸಾರ್ವಜನಿಕ ತೊಂದರೆ ಆಗಬಾರದು ಅಷ್ಟೇ. ಹೌದು. ಮತ್ತೆ ಒಳಗೆ ಯಾವ ರೀತಿ ನೀವು ಹೋಗುವುದಕ್ಕೂ ಆಕ್ಷೇಪ ಇಲ್ಲ. ಸಾರ್ವಜನಿಕ ತೊಂದರೆ ಆಗಬಾರದು. ಬೇರೆ ಅದೊಳ್ಳೆ ಕ್ರಮ. ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ದೇವರುಗಳು ಇರ್ತಾರೆ ಅವರು. ಹೌದು. ಯಾಕಂದ್ರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ನಿಮ್ಮ ಯಾವ ಕಾರ್ಯಕ್ರಮ ಮಾಡ್ಲಿಕ್ಕೆ ಮದುವೆ ಇದೆಲ್ಲ ನಮ್ಮ ಕ್ರಮದಲ್ಲಿ ಇದೇ ಕ್ರಮದಲ್ಲಿ ನಂದವರ 6 ಶ್ರಾದ್ದ ಅಮೆರಿಕದಲ್ಲಿ ಮಾಡಿ ಓ. ಅದು ಉಜಿರೆಯವರು ಬಾಲಕೃಷ್ಣ ಭಟ್ ಅಂತ ಇದೆ. ನಿಮ್ಮ ಕ್ರಮ ಹೇಳಿ ಅದೇ ಪ್ರಕಾರ ಅದು ಅಷ್ಟು ಕ್ರಮ ಪ್ರಕಾರ ಅವ್ರು ಹೇಳಿ ನಾವು ಹೇಳಬೇಕು. ಓ. ಚಟಕ ಶ್ರಾದ್ದ ಅದು ಅಷ್ಟು ಕ್ರಮ. ಅಷ್ಟು ಕ್ರಮ. ಹೌದು. ಮತ್ತೆ ಸಸ್ಯಾಹಾರಕ್ಕೆ ಯಾವ ತೊಂದರೆ ಇಲ್ಲ. ಬೇಕಾದಷ್ಟು ವ್ಯವಸ್ಥೆಗಳು ಹೌದು ಸರ್. ಪ್ಯೂರ್ ವೆಜಿಟೇರಿಯನ್ ಸ್ವಲ್ಪ ಹೌದು. ಆ ಮಟ್ಟಿಗೆಲ್ಲ ಯಾವುದೇ ತೊಂದರೆ ಇಲ್ಲ. ಮತ್ತೆ ನಾವು ನಮ್ಮಷ್ಟಾಗೆ ಇದ್ರೆ ಕಾನೂನು ಇರುತ್ತೆ, ಯಾವುದೇ ರಗಡೆ ಇಲ್ಲ. ಹೌದು. ಮತ್ತೆ ಕೆಲವು ಇರ್ತದೆ ಅಲ್ಲಿ ಒಂದು ಇಲ್ಲದೆ ಕೆಲವು ಗನ್ ಲಾಬಿ ಉಂಟು. ಅದೆಲ್ಲ ಸ್ವಲ್ಪ ಇದಾದಾಗ ಅದೇ. ಮಾಡ್ತಾರೆ. ಹೌದು. ಇಲ್ಲದಿದ್ರೆ ಸಮಸ್ಯೆ. ಯಾವ ಮತ್ತೆ ಅವರದ್ದೇ ಲೋಕ ಅವರದ್ದೇ ಬೇರೆ. ಯಾವತ್ತೇ ಉಂಟು. ಮತ್ತೆ ಏನಿದ್ರು ಒಂದು ಹೌದು. ಒಳಪೆಟ್ಟು ಹೊರತು ಹೊರಗೆ ಇಲ್ಲ. ಇಲ್ಲ. ಇವರು ಅವರ ಇದಾಗಿರ್ಬೇಕಂತ ಇರುವಂತದ್ದೇ ಹಾಗೆ ಅದೊಂದು ಸರಿ. ಡಾಮಿನೆಂಟ್ ಅವರೇ ಇರಬೇಕು. ಅಲ್ಲಿ ಕೆಲವು ಮೆಮೋರಿಯಲ್ಸ್ ಎಲ್ಲ ಬೇಕಾದಷ್ಟು ಉಂಟು. ಇಲ್ಲ, ನಮ್ಮ ದೇಶದಲ್ಲಿ ಉಂಟು. ಹೌದು. ಹೌದು. ಅಲ್ಲಿ ಎಲ್ಲ ಕ್ಯಾಲಿಫೋರ್ನಿಯಾ ಅಂತ ಬಹಳ ಸಿಂಗಲ್ ಜಾಗ. ಅಲ್ಲಿ ಲೇಕ್ ತಾಹೋ ಅದು ಇದೆಲ್ಲ ಇದೆಲ್ಲ ಮಡಿಕೇರಿ ಹಾಗೆ ಈಗ ಮೇಲೆ ಒಳ್ಳೆಯ ಅದರಷ್ಟೇ ಕಾಸ್ಟ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೈಯೆಸ್ಟ್. ಲಾಸ್ ಏಂಜಲೀಸ್ ಅದೆಲ್ಲ ಭಾಗದಲ್ಲಿ. ಅದೇ ಪಿಟ್ಸ್ಬರ್ಗ್ನಿಂದ ಡಬಲ್ ವರ್ಜೀನಿಯಿಂದ ಟ್ರಿಪಲ್ ಅಲ್ಲಿ. ಹಾಗೆ ಹೌದು. ಪಿಟ್ಸ್ಬರ್ಗ್ನಲ್ಲಿ ಎಸ್ವಿ ಟೆಂಪಲ್ ಇದು ತಿರುಪತಿ ದೇವಸ್ಥಾನ 25 ಎಕರೆ ಜಾಗ ಉಂಟು. ಓಹೋ. ಎಲ್ಲ ವ್ಯವಸ್ಥೆಗಳ ಸುರುವಿನ ಶ್ರಾದ್ದ ಅಲ್ಲಿ ಮಾಡಿದ್ದು ಮತ್ತೆ ಇಲ್ಲಿ ಮಾಡಿ ವ್ಯವಸ್ಥೆಗಳು ಎಲ್ಲದಕ್ಕೂ ಯಾವುದಕ್ಕೂ ತೊಂದರೆ ಇಲ್ಲ. ಮತ್ತೆ ಬಾಕಿ ಇದನ್ನು ಅದು ಅವರಿಗೆ ಬಿಟ್ಟದ್ದು. ನಾವು ಅವರು ಬಂದು ಅಂದ್ರೆ ಬೀಚಿನಲ್ಲಿ ಹೋದ್ರೆ ಹೇಳ್ತಾರೆ ನಮಗೆ ಈ ಚಳಿಗೆ ಬಟ್ಟೆ ಹಾಕೊಳಿಕ್ಕೆ ಮೈಗೆ ನಮಗೆ ಬಿಸಿಲು ಬರಬೇಕು ಹಾಗೆ ತೊಂದರೆ ಇಲ್ಲ. ಮತ್ತೆ ಅದೇ ಕೆಲವು ಬಹಳ ನಯಗಾರ ಇದು ವಾಟರ್ಫಾಲ್. ಅದು ಕೆನಡಾ ಮತ್ತು ಇದಕ್ಕಿರುವಂತಹದ್ದು ಬಹಳ ಸುಂದರವಾದ ದೃಶ್ಯ. ಮತ್ತೊಂದು ಗ್ರ್ಯಾಂಡ್ ಕ್ಯಾನ್ಯನ್ ಅಂತ ಹೇಳಿ ಪ್ರಕೃತಿದತ್ತವಾದಂತಹ ಒಂದು ಇದು. ಅದು ಸುಮಾರು 253 ಮೈಲಿಗೆ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಇದೆ. ಅಲ್ಲಿ ಕೂಡ ಒಂದು ಸ್ಕೈ ವಾಕ್ ಅದಿದೆಲ್ಲ ಬಹಳ ಸುಂದರವಾದ. ಹಾಗೆ ಗಾರ್ಡನ್ ಆಫ್ ದಿ ಗಾಡ್ಸ್ ಅಂತ ಅದು ಡೆನ್ಮಾರ್ ಸಿಟಿ ಎಲ್ಲ ಪ್ರಕೃತಿಯಿಂದಾಗಿ ಕೆತ್ತನೆಗಳು ಸುಂದರವಾದ. ಇಲ್ಲಿ ಕೊಲರಾಡೋನಲ್ಲಿ ಅಲ್ಲಿಯೂ ಕೂಡ 13,000 ಫೀಟ್ ಎತ್ತರಕ್ಕೆ ಹೋಗಿದ್ದೇವೆ ನಾವು ನಡ್ಕೊಂಡು. ನಮ್ದಾಗಿರ್ಲಿಲ್ಲ ವಾಹನದಲ್ಲೇ. ಅಲ್ಲಿ ಒಂದು ಸ್ಥಳ ಇದೆ. ಅಲ್ಲಿ ಒಂದು ಏನೋ ಒಂದು ಬಂಡಾರ ಸ್ಥಳ ಪೂರ್ತಿ ವಿವರ ಮರ್ತೋಯ್ತು. ಹೀಗೆ ಓರೆ ಆಗಿರುವಂತದ್ದು. ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ವರ್ಕ್ ಆಗುತ್ತಿಲ್ಲ. ಅದೊಂದು ವಂಡರ್. ಅದು ನಿಮಗೆ ಕಾಣ್ತದೆ 10 ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿದ್ರೆ ಅದೊಂದು ಉಂಟು. ನನಗೆ ಅದರ ಹೆಚ್ಚು ಮಾತಾಡ್ತೀನಿ. ಅಲ್ಲಿ ಒಂದು ವಿಶೇಷವಾದ ಒಂದು ಇದು. ಅಲ್ಲಿ ಒಂದು ಎಷ್ಟೇ ಈ ಕೋಣ ಅಷ್ಟೇ ಇರೋಸ್ತಲ್ಲ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇದೆ. ಅದೊಂದು ಏನೋ ಪ್ರಕೃತಿಯ ಒಂದು ವಂಡರ್ ಅಂತ ಕೆಲವು ಚಿತ್ರಗಳು ಉಂಟು. ಮತ್ತೆ ವಾಷಿಂಗ್ಟನ್ ಮೆಮೋರಿಯಲ್ ಅದಕ್ಕೆ ಮೇಲೆವರೆಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲಿ ಏನೋ ಒಂದು ಸ್ವಲ್ಪ ಇದಾಗಿತ್ತು. ಮತ್ತೆ ಲಿಬರ್ಟಿ ಸ್ಟ್ಯಾಚ್ಯೂ ಅದಕ್ಕೂ ಹೋಗಿದ್ದೆ. ಮತ್ತೆ ಲಿಂಕನ್ ಮೆಮೋರಿಯಲ್ ತುಂಬಾ ಮೆಮೋರಿಯಲ್. ಮತ್ತೆ ವಾರ್ ಮೆಮೋರಿಯಲ್ಸ್ ನೋಡುವಂತ ಸ್ಥಳ ಬೇಕಾದಷ್ಟು. ಬೊಟಾನಿಕಲ್ ಗಾರ್ಡನ್, ಝೂ ಎಷ್ಟೋ ಇದೆ. ಮ್ಯೂಸಿಯಂಗಳು ಬೇಕಾದಷ್ಟು ಇದೆ. ಅದೆಲ್ಲ
ಹೌದು. ನೋಡುವಂತಹದ್ದು ಎಷ್ಟು ಇದೆ ಅಮೇರಿಕನ್. ಅಮೇರಿಕನ್ಸ್. ಹೌದು. ಹಾಗೆ ವಾರ ವಾರ ಹೋಗ್ತಿದ್ದೆ ಒಂದೊಂದೇ ಕಡೆ. ಅದೇ. ಅದೊಂದು ಹಳೇ ಸಿಟಿ ಇತ್ತು, ಬಹಳ ಓಲ್ಡ್, ಹಿಂದಿನ ಕಾಲದ ಹಾಗೆ. ಹ್ಮ್, ಹ್ಮ್, ಹ್ಮ್. ಅದರ ಹೆಸರು ಮರ್ತೋಯ್ತು ನನಗೆ. ಹೌದು. ಅಲ್ಲಿಯೂ ಕೂಡ ಕೆಲವು ವಿಚಿತ್ರಗಳು. ಹೌದು. ಹಾಗೆ ಒಳ್ಳೆಯ ಒಂದು ಅನುಭವ. ಹೌದು. ಅದೇ ನಮಗೆ ಅನುಕೂಲ ಆಗುದು ಇದು ಜೂನ್ನಲ್ಲಿ ಅಕ್ಟೋಬರ್ ಅಕ್ಟೋಬರ್. ಆಗ ಅಲ್ಲಿ ಸಮ್ಮರ್, ಹಾ. ಚಳಿ ಶುರುವಾಗ, ಹಾ, ಹೌದು. ಚಳಿ ಶುರುವಾಗ ಚಳಿಗೆ ಸದ್ಯ. ಸಮ್ಮರ್ ಸೀಸನ್. ಹಾ. ಸ್ನೋಫಾಲ್ ಕಂಡಿದ್ದೇನೆ ನಾನು. ಹೌದು. ಸ್ನೋಫಾಲ್. ಹ್ಮ್. ಮತ್ತೆ ಒಂದು ಇಲ್ಲಿ ಆಫ್ ಸೀಸನ್ ನಲ್ಲಿ ಒಂದು ಇದಾಗ್ತದೆ, ಕಲರ್ ಚೇಂಜ್ ಹೌದು, ಆಗೋದು ಹೌದು. ಸಡನ್ ಹಾ. ಎಲ್ಲ ಹೌದು. ಒಳ್ಳೆಯದು. ಎಷ್ಟೋ ಉಂಟು 50 ನಮಗೆ ಬೇಕಾದ ತೆಕ್ಕೊಂಡ್ರೆ. ಅದು ಕನ್ನಡಿಗರಿ ನಮ್ಮಲ್ಲಿದ್ದು. ಈಗ ನಮ್ಮಲ್ಲಿ ಹೌದು, ಹೌದು. ಅದೇ ಹಾಗೆ ಆ ರೀತಿಯ ಒಂದು ಜೀವನ ಜರುಗಿತು. ಅದೇ ಹೇಗೋ ಇಲ್ಲ ಅಂತ 78 ವರ್ಷದವರೆಗೆ ಬಂದೆ. ಆರೋಗ್ಯ ಈಗ ಅದೇ ನಿಮ್ಮ 75ನೇ ವರ್ಷ ಆಗುವಾಗ ನಿಮ್ಮ ಮಗ ವಿಜಯರಥ ಶಾಂತಿ ಮಾಡಬೇಕು ಅಂತೇಳಿ ಹೊರಟರು. ಆಗ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಿಮಗೊಂದು ಗೌರವ ಅರ್ಪಣೆ ನಾವು ಮಾಡಬೇಕು ಅಂತೇಳಿ ಹೊರಟೆವು. ಹಾಗೆ ದೇಶ ವಿದೇಶದಲ್ಲಿರುವಂತಹ ತುಂಬಾ ನಿಮ್ಮ ವಿದ್ಯಾರ್ಥಿಗಳು ಕೂಡ ಬಂದು ಆ ಒಂದು ಕಾರ್ಯಕ್ರಮ ಬಹಳ ಚಂದವಾಗಿ ಭದ್ರಕದಲ್ಲಿ ನಡೆಯಿತು. ಹಾಗೆ ಅದರ ಬಗ್ಗೆ ನಿಮ್ಮ ಒಂದೆರಡು ಅನುಭವದ ಮಾತುಗಳನ್ನು ಹೇಳ್ಬೋದಾ? ಅದರಲ್ಲಿ ನನಗೆ ನಿಜವಾಗಿಯೂ ಕೂಡ ಅಂದ್ರೆ ಆಗ ಸ್ವಲ್ಪ ಇದರಿಂದೆಲ್ಲಾಗಿ ಒಂದು ರೀತಿಯ ಇದೇ ಇತ್ತು. ನಾನು ಹೇಳಿದ್ರೆ ಅವನ ಹಠ ಹಿಡಿತ. ಹಾಗಾಗಿ ರಾಜೇಂದ್ರ ಅವ ಹೇಳ್ತಾ ಇದ್ದಾನೆ ಅಲ್ಲೇ ಮಾಡ್ತೇನೆ ಅಂತ ಶಾಲೆಯಲ್ಲಿ ಅಂತ ಹೇಳ್ತಾ ಇದ್ದೇನೆ. ಅದು ಬೇಡ, ನೀನು ರಾಜೇಂದ್ರನ ಮಾತನಾಡಿಸಿಕೊ. ಮತ್ತೆ ಇದಕ್ಕೆ ಯಾರ ವಿದ್ಯಾರ್ಥಿಗಳಿಂದಲೂ ಕೂಡ 5 ಪೈಸೆ ಅವರ ಖರ್ಚಾಗಬಾರದು, ಶ್ರಮ ಆಗಬಾರದು. ಮತ್ತೆ ಬರೇ ಈ ಒಂದು ಕಾರ್ಯಕ್ರಮ ಬೇಡ, ಒಂದು ಧಾರ್ಮಿಕ ಇದು ಇಟ್ಟುಕೊಳ್ಳುವ, ಎರಡೂ ಇದಕ್ಕಾಗಿಲ್ಲ. ಹಾಗೆ ಮಧ್ಯಾಹ್ನದವರೆಗೆ ವೈದಿಕ ಕಾರ್ಯಕ್ರಮ ನಮ್ಮ ಶಿವಶಂಕರ ಭಟ್ರು ಕುಲಗುರು ಅವರ ನೇತೃತ್ವದಲ್ಲಿ ಅದೆಲ್ಲ. ಅದು ಇಲ್ಲಿಯೂ ಕೂಡ ಏನಂದ್ರೆ ಎಲ್ಲ ಕಾರ್ಯಕ್ರಮಗಳು ನನಗೆ ಹೇಳಿದೆಲ್ಲ ನನ್ನ ಬಗ್ಗೆ ಎಲ್ಲಿಯೂ ಏನು ತೊಂದರೆ ಆಗಿಲ್ಲ. ನೆರೆಕರೆ ನಮ್ಮ ಈ ಹವ್ಯಕ ಬಾಕಿ ವಲಯದವರೆಲ್ಲ ಅವರು ಪೂರ್ತಿ ಜವಾಬ್ದಾರಿ ಕೊಂಡು ಬೈಸಾರಿ ಕುಮಾರ ಮತ್ತೆ ಅದ್ಯಾವನು ಕೂಡ ಹಾಗೆ. ನನ್ ಇವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ನನಗೇನಿದ್ರು ನಾನು ಫೋನ್ ಮಾಡಿದೆ ಕೂಡಲೇ ಸಮಸ್ಯೆ. ಹಾಗೆ ಹೆಸರೇ ಎಲ್ಲರೂ ಕೂಡ ಹಾಗೆ ಅದನ್ನಷ್ಟು ಚಂದವಾಗಿ ಅವರು ನಡೆಸಿಕೊಟ್ಟರು. ಆ ಥರ ಇದ್ದರು. ನಾನು ಹೋಗಿ ಮಾಡಿದ್ದೇನು ಮರುದಿವಸದ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡಿ. ಹಾಗೆ ಎಲ್ಲ ಕಾರ್ಯಕ್ರಮಗಳು ತೃಪ್ತಿಕರ. ಮತ್ತೆ ಒಂದು ಸಣ್ಣ ಒಂದು ಏನಾಯ್ತು ಅಂದ್ರೆ ಆಮಂತ್ರಣ ಅಂತ ಎಲ್ಲರಿಗೂ ತಲುಪಿಸಲಿಕ್ಕೆ ಆಗಲಿಲ್ಲ. ಅದು ಕೆಲವು ಎಂದು ಬಿಟ್ಟು ಹೋದೆ. ಅದು ಮತ್ತೆ ಒಂದು ಹೆದರಿಕೆ ಆದದ್ದೇನೆಂದರೆ ಸರಿ ಕೊಟ್ಟರೆ ಒಂದು 2,000 ಜನಕ್ಕೆ ಆಮಂತ್ರಣ ಕೊಟ್ಟರೆ ಹಾಗೆ ಏನು ಮಾಡೋದಪ್ಪ ಅಂತ ಹಾಗೆ ಅದನ್ನು ಪ್ರಕಾಶ್ ಎಲ್ಲ ಬೇರೆಯವರ ಮೂಲಕವೇ ಕೊಡಿಸಿದ್ದೆ. ಹಾಗೆ ಸಾಧಾರಣ ಒಂದು ಕೆಲವು ಜನರೆಲ್ಲ ಬೆಳಿಗ್ಗೆ ಬಂದರು, ಮಧ್ಯಾಹ್ನ ಬಂದರು, ರಾತ್ರಿ ಬಂದರು. ನಮ್ಮ ನಿರೀಕ್ಷೆಗಿಂತ ಮೀರಿ ಅಲ್ಲಿ ಬಂತು. ಅದರಲ್ಲಿ ಮಧ್ಯಾಹ್ನ ವೇಳೆ ಕಾರ್ಯಕ್ರಮ ಪೂರ್ತಿ ವಿದ್ಯಾರ್ಥಿಗಳ ಇದಕ್ಕೆ ಬಿಟ್ಟದ್ದು. ಅದರಲ್ಲಿ ನಮ್ಮ ಬಾಕಿ ಹಸ್ತಕ್ಷೇಪ ಇರ್ತದೆ. ಅದೆಲ್ಲ ತುಂಬಾ ಸಂದರ್ಭವಾಯಿತು. ಸುಧೀರ್ ಕುಮಾರ್ ನಮಗೆ ಬಹಳ ಏನಾವತ್ತು ಅವಶ್ಯ ಓಡ್ಲಿಕ್ಕಿತ್ತು. ಆದರೂ ಕೂಡ ಕೊನೆಯವರೆಗೂ ನಿಂತು ಇಳಿದ ಕೂಡಲೇ ಓಡಿದ್ದಾರೆ. ಹಾಗೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳು, ಕೆಲವರದ್ದು ಒಂದು ಸಣ್ಣ ಇತ್ತು, ನೀವು ಸಹೋದ್ಯೋಗಿಗಳನ್ನು ಕರಿಬೇಕು ಅಂತ ಹೇಳಿದ್ರು. ಒಬ್ರು ಹೇಳಿದ್ರು, ಅದು ಹೇಳಿದ್ರೆ ನಮ್ಮದೆಲ್ಲರೂ ನಾನು ಕರೀಲಿಕ್ಕೆ ಅದು ವಿದ್ಯಾರ್ಥಿಗಳದ್ದು ಅದು ನಾನು ಕರೆಯುವ ಹಕ್ಕೆ ನನಗಿಲ್ಲ. ಹಾಗಾಗಿ ನಾನು ಸೂಚನೆ ಕೊಡಲಿಲ್ಲ. ಗೊತ್ತುಂಟು ನನಗೆ ತುಂಬಾ ಸಹೋದ್ಯೋಗಿಗಳು ಬೇರೆ ಮಿತ್ರರಿವೆ, ಎಷ್ಟೋ ಜನ ಇದ್ದಾರೆ, ವಿದ್ಯಾರ್ಥಿಗಳು ಬೇಕಾದಷ್ಟು ಇದ್ದಾರೆ. ಹಾಗಾದರೂ ನನಗೆ ಅದು ನನ್ನ ಕೈ ಇದ್ದಲ್ಲ, ಆ ಹುಡುಗಿ ಬಿಟ್ಟದ್ದು ನೋಡಿ. ಆ ಹುಡುಗಿ ಪುಷ್ಪ ಮಿಕ್ಕಳ ನನಗೆ ಅವರು ಬಹಳ ಸಾಧು ಹುಡುಗಿ, ನಿಮ್ಮಲ್ಲೇ ಗೊತ್ತುಂಟು. ಅದು ನನ್ನ ಮಗಳ ಹಾಗೆ ಅಲ್ಲ ಹೇಳ್ತಾ ಮೊನ್ನೆ ಕೂಡ ಓಟಿಗೆ ನಿಂತಿದ್ದೇನೆ ಸರ್ ಅಂತ ಹೇಳಿದ್ರು. ಸೋತೋದು ಸೋಲು ಕೆಲವು ಇದ್ದಂತೆ, ಆದರೆ ತುಂಬಾ ಪ್ರಾಮಾಣಿಕ ಸಾಧು ಹುಡುಗಿ ಅಂತೆ. ಎಲ್ಲರೂ ಕೂಡ ಬಹಳಷ್ಟು ಸಂತಸ ತಂದಿದೆ. ಬಂದ ಅತಿಥಿಗಳೆಲ್ಲರೂ ಕೂಡ ಸಂತೋಷಪಡಿಸಿದ್ದಾರೆ. ಗೌರವಿಸಿದ ಒಂದು ಅನ್ವರ್ ಮತ್ತೆ ಅದು
ಅದೇ ಇಲ್ಲೇ ತುಂಬ ಬಂದಿದ್ರು, ಹೇಳಬೇಕಾದವರು ಎಷ್ಟು ಬಂದಿದ್ರು, ಅದೇ ಸಮಯಾವಕಾಶ ಕೃಷ್ಣ ಪ್ರಸಾದ್ ಅಡ್ಡಂತ ಇರೋದೆಲ್ಲ ಸುಮಾರು ಜನ ಹಾಗೆ ಕೆಲವರಿಗೆ ಅವಕಾಶ ಕೊಡಲಿಲ್ಲ ಅಂತ ಒಂದು ಸಣ್ಣ ಇದಿರ್ಲಿಕ್ಕೂ ಸಾಕು, ಹೌದು. ಏನ್ ಮಾಡುದು, ಆದ್ರೆ ಎಲ್ಲರನ್ನೂ ಆಗುದಿಲ್ಲ ನಮಗೆ. ಎಲ್ಲರಿಗೂ ಆಗೋದಿಲ್ಲ. ಹಾಗೆ ತುಂಬಾ ಚಂದವಾಗಿ ನಡೀತು. ಮತ್ತೆ ಕೊನೆಯ ಯಕ್ಷಗಾನ ಕಾರ್ಯಕ್ರಮವೂ ಹಾಗೆ ಇದ್ದಾವೆ. ಅದು ಕೂಡ ಹೌದು. ಸತ್ಯ ಬಹಳ ಚೆನ್ನಾಗಿ ಮಾಡಿ. ಹಾಗೆ ಯಾವ ಕಾರ್ಯಕ್ರಮವೂ ಅದರಲ್ಲಿ ತುಂಬಾ ಸಂತೃಪ್ತ ಒಂದು ಕಾರ್ಯಕ್ರಮ ಆಯಿತು. ಹೌದು. ಮತ್ತೆ ಕಾಣ್ತದೆ ಹಾಗೆ ಮಾಡ್ಬೋದಿತ್ತು, ಅದಕ್ಕೆ ಯಾವುದೂ ಇಲ್ಲ, ಅದು ಇರ್ತದೆ. ಅದರಲ್ಲೇ ಅದೇ ಮತ್ತೆ ಆಗ ಮಧ್ಯಾಹ್ನ ವೇಳೆಯ ಕಾರ್ಯಕ್ರಮ ಪೂರ್ತಿ ನೀರು ತಗೊಂಡು ಇಲ್ಲ ಸರ್, ಅದರ ಮೇಲೆ ಪೈಸಾರಿ ಒಟ್ಟಿಗೆ ಪೈಸಾರಿ ಅವರೆಲ್ಲ ಸೇರಿದ್ದಾರೆ. ಅದೇ ಹೌದು. ಸತೀಶ ಇವರೆಲ್ಲ ಸೇರಿ ಸರಳ ಇದ್ದು. ಅದು ಪೂರ್ತಿ ಮಧ್ಯಾಹ್ನ ಮೇಲೆ ರಾಜೇಂದ್ರದ ಕಾರ್ಯಕ್ರಮ ನಮ್ಮದಲ್ಲ. ಅದಕ್ಕೆ ಅತಿಥಿಗಳು ಅದು ಇದೆಲ್ಲರೂ ಕೂಡ ಬಾಕಿ ಇದು ಮಾಡಿದವರೆಲ್ಲ ಅದು ಮೊದಲನದ್ದು ಇವರೆಲ್ಲ ಸೇರಿಕೊಂಡು ಹೌದು, ವೈದಿಕ ಹಾಗೆ ನನಗೆ ನನ್ನಿಂದ ಆಗ್ತದೋ ಇಲ್ಲೋ ಅಂತ ದೇಹ ಏನಾಗಲಿ ತೊಂದರೆ ಆಗಲಿ, ಆದ್ರೆ ಎಲ್ಲರೂ ಸೇರ್ತಾರೆ. ಆರೋಗ್ಯ ಅಷ್ಟು ಚೆನ್ನಾಗಿರಲಿ ಅಂತೂ ಈ ತನಕದವರೆಗೆ ಯಾವುದೇ ಒಂದು ಅತೃಪ್ತಿ ಇಲ್ಲ. ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ಸಾಕಷ್ಟು ಉಂಟು ಎಲ್ಲ ಕಡೆಯಲ್ಲಿ ಇರುವಂಥದ್ದು. ನನಗೆ ನನ್ನ ಸಮಸ್ಯೆ ಅಲ್ಲ, ಬೇರೆಯವರ ಸಮಸ್ಯೆ. ಅದೇ ನನ್ನ ಜೀವನದಲ್ಲಿ ಅದಕ್ಕೆ ಏನ್ ಮಾಡೋದು, ಪ್ರತಿ ಇದರಲ್ಲಿ ಇರ್ತದೆ, ಆಗ್ತದೆ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟೇ ತಗೊಳ್ಬೇಕು. ಹೌದು, ತಗೊಂಡದಲ್ಲಿ ಇಷ್ಟ ಆದರೂ ಆಯ್ತು. ಅದೇ, ಹೌದು ಸರ್. ಈಗ ಬಹುಶಃ ನಿಮ್ಮನ್ನು ಪ್ರೀತಿಸಿದಷ್ಟು ವಿದ್ಯಾರ್ಥಿಗಳು ಬಹುಶಃ ಬೇರೆ ಯಾವ ಅಧ್ಯಾಪಕರನ್ನು ಸಹ ಪ್ರೀತಿಸಿರ್ಲಿಕ್ಕಿಲ್ಲ, ಅಷ್ಟು. ಹಾಗೆ ಈಗ ಆ ವಿದ್ಯಾರ್ಥಿಗಳು ತುಂಬಾ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ, ಬಹಳಷ್ಟು ಕಡೆಯಲ್ಲಿದ್ದಾರೆ. ಈಗಲೂ ಪೆರ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಕಲಿತಾರೆ, ಹೋಗ್ತಾರೆ. ಈಗ ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ನೀವು ಪಾಠಕ್ಕಿಲ್ಲ ಎನ್ನುವುದು ದೊಡ್ಡ ಕೊರತೆ. ಹಾಗೆ ಈಗ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಜೀವನ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ, ಹೇಗೆ ಅವರು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದರ ಬಗ್ಗೆ ಒಂದೆರಡು ಮಾಹಿತಿಯನ್ನು ನೀವು ಕೊಡಬಹುದಾ? ಹೇಗೆ? ಅದು ನಿಜವಾಗಿಯೂ ಅಂದ್ರೆ ಮಕ್ಕಳು ನೋಡಿ ಕಲಿಬೇಕಷ್ಟೇ ಹೊರತು ಕೇಳಿ ಕಲಿಯುವುದಿಲ್ಲ. ಅದು ಒಂದು ವಿಷಯ. ನಾವೇ ಸ್ವತಃ ಅಲ್ಲಿದ್ದು ನಮ್ಮನ್ನು ನೋಡಿ ಆದರ್ಶ ಕಲಿಬೇಕು. ಆದರೂ ಪ್ರೀತಿಯ ಮಕ್ಕಳಿಗೆ ಬಹು ಹೃದಯ ಶುಭಾಶಯಗಳೊಂದಿಗೆ ನಾನು ಒಂದು ಮಾತು ಹೇಳಿಬಿಡ್ತೇನೆ. ನೀವು ಬೇಕಾದಷ್ಟು ತಂಟೆ ಮಾಡಿ, ತಂಟೆ ಮಾಡಿದ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ಹಿರಿಯರೆಲ್ಲ ತಂಟೆ ಮಾಡೋದು, ಲೂಟಿ ಮಾಡಿ, ತಂಟೆ ಮಾಡಿ, ಲೂಟಿ ಮಾಡಿ, ಬೇಕಾದಷ್ಟು ಮಾಡಿ. ಆದರೆ ಪ್ರೀತಿ ಒಂದು ನಿಮ್ಮಲ್ಲಿರಲಿ, ಪ್ರೀತಿಯೇ ನಿಮ್ಮಲ್ಲಿ ನಿಜವಾದ ಒಂದು ಪ್ರೀತಿ. ಅಧ್ಯಾಪಕರ ಮೇಲೆ, ಸ್ನೇಹಿತರ ಮೇಲೆ ಆ ಪ್ರೀತಿ ಇದೆ. ಮತ್ತೊಂದು, ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿಶಾಲಿ ಬಾಂಬ್ ಅಂದರೆ ವಿಲ್ ಪವರ್. ಅತಿ ದೊಡ್ಡ ಪವರ್ಫುಲ್ ವೆಪನ್ ಈಸ್ ವಿಲ್ ಪವರ್. ನಿಮ್ಮಲ್ಲಿ ಆ ವಿಲ್ ಪವರ್ ಇದ್ರೆ ನೀವು ಆಗಿಯೇ ಆಗ್ತೀರ. ನಾನಿಂಥದ್ದು ಮಾಡ್ತೇನೆ, ಮಾಡಿಯೇ ಆಗ್ತೇನೆ ಅಂತಂದ್ರೆ ಖಂಡಿತವಾಗಿ ನೀವು ಸಾಧನೆ ಮಾಡ್ತದೆ. ಯಾವುದೇ ಹಿಂಜರಿಯೋದು ಬೇಡ. ಸೋತವನೇ ಗೆಲ್ಲೋದು, ಬಿದ್ದವನೇ ಹೇಳೋದು. ಹಾಗೆ ಅದರ ಬಗ್ಗೆ ಏನಿಲ್ಲ. ಮಕ್ಕಳು ನಂದು ನೆನಪಿಟ್ಕೊಳ್ಳಿ. ದ ವುಡ್ಸ್ ಆರ್ ಡಾರ್ಕ್ ಅಂಡ್ ಲವ್ಲಿ ಡೀಪ್, ಬಟ್ ಐ ಹ್ಯಾವ್ ಪ್ರಾಮಿಸಸ್ ಟು ಕೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ವರ್ಡ್ಸ್ವರ್ತ್ ಹೇಳಿದ ಮಾತು. ಹಾಗೆ ಎಲ್ಲವೂ ದಾರಿಯಲ್ಲಿ ಬೇಕಾದಷ್ಟು ಆಕರ್ಷಣೆಗಳು ಬರ್ತದೆ. ನೆನಪಿಟ್ಟುಕೊಳ್ಳಿ, ಎಲ್ಲಿ ಬೇಕಾದ ದಾರಿ ದೂರ ಉಂಟು. ಇದಿದ್ದರೆ ನೀವು ಮುಂದೆ ಮುಡುತ್ತೀರಿ. ಉತ್ತಮ ಭವಿಷ್ಯತ್ತು ನಿಮಗಿದೆ. ಸತ್ಯನಾರಾಯಣ ಹೈಸ್ಕೂಲ್ನ ಆ ಕೀರ್ತಿ ಅದರಾಮರವಾಗಿ ರಾರಾಜಿಸುವಂತೆ ಮಾಡುತ್ತೀರಿ. ನಿಮಗೆಲ್ಲ ಶುಭಾಶಯಗಳು, ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಇನ್ನೊಂದು ಮಾತು ನನಗೆ ಬಹಳಷ್ಟು ಹೇಳಲಿಕ್ಕೆ ಮುಖ್ಯವಾಗಿ. ಈಗ ನಾನು 20 ವರ್ಷದ ಹಿಂದೆ ಬರುವಾಗ ಇದ್ದ ಸತ್ಯನಾರಾಯಣ ಹೈಸ್ಕೂಲು ಸ್ವಲ್ಪ ಇದಾಗಿತ್ತು ಅನ್ನೋಂಥದ್ದಲ್ಲಿ. ಆದರೆ ಈಗ ಒಳ್ಳೆಯ ಪ್ರವರ್ಧಮಾನಕ್ಕೆ ಬಂತು.
ಈಗ ಆದಷ್ಟು ಬದಲಾವಣೆಗಳು ಆ ಒಂದು ಅಭಿವೃದ್ಧಿ ಕಾರ್ಯಗಳು ಸುಧಾರಣೆಗಳು ಇದೇ ರೀತಿ ಮುಂದುವರಿಯಲಿ ಅಂತ ನಾನು ಹೇಳ್ತೇನೆ. ಇನ್ನೂ ಮೇಲಕ್ಕೆ ಮೇಲಕ್ಕೆ ಹೋಗಿ ಖಂಡಿತವಾಗಿ ಇದು ಹೋಗ್ತದೆ. ಇಡೀ ರಾಜ್ಯದಲ್ಲೇ ಒಂದು ಆದರ್ಶ ಶಾಲೆಯಾಗಿ ಮಾಡಿ ಪ್ರಶಸ್ತಿ ಬರ್ತದೆ ಬಿಡ್ತದೆ ಬೇಡ ನಮಗೆ, ಅದರ ಬಗ್ಗೆ ಚಿಂತೆ ಬೇಡ. ಪ್ರಶಸ್ತಿಯ ದಾರಿ ಬೇರೆ ಇದೆ ನಮಗೆಲ್ಲ. ಯಾಕೆಂದ್ರೆ ಇದೇ ಶಾಲೆಗೆ ಧೈರ್ಯವಾಗಿದೆ. ನಾನು ಪ್ಲಸ್ ಟುಗೆ ಅರ್ಜಿ ತಾನೇ ಬಂದ, ಬೇರೆ ಕಡೆಗೆಲ್ಲ ಬಂತು, ನಮಗೆ ಬರಲಿಲ್ಲ. ಒಬ್ಬರು ಹೇಳಿದ್ರು ಈರೆಗೆ ಏನೋ ಸಂಗತಿ ಕೊಟ್ಟಿ ಈಗ ಪಡೀತು ಬೇರೆ ವೆಂಕಟ ಮುಗಿಂಡೆ ಹಾಗೆ ಅದು ಬಿಡುವ. ಹಾಗೆ ಮತ್ತೆ ಆ ಕಡೆ ತಲೆ ಹಾಕ್ಲಿ ಅಂದ್ರೆ ನನಗೆ ಆ ವಿಧಾನ ಗೊತ್ತಿಲ್ಲ. ಹಾಗೆ ಅದರ ಬಗ್ಗೆ ಅದೆಲ್ಲ ಶಂಕರಮಶ್ವೇತಾಗಿ ಪ್ರಶಸ್ತಿ ಬೇಡಿ ನನಗೆ ಬೇಡ, ಬೇಡಿ ಬೇಡ, ಅದಾಗಿ ಬರಬೇಕು, ಅದಾಗಿ ಬರುದು. ಅದು ವಿದ್ಯಾರ್ಥಿಗಳೇ ಪ್ರಶಸ್ತಿ, ಅದು ಪ್ರಶ್ನೆ ಬೇರೆ ಅದಕ್ಕೆ ಅದರ ಬಗ್ಗೆ ನಾವು ಯಾಕೆ ಇದು ಹಾಗೆ ನನಗೇನೆ ಒಂದು ಇನ್ನೊಂದು ಮಹತ್ವ ಅಂತಂದ್ರೆ ದರಾ ಬೇಂದ್ರೆ ಅವರು ನಮ್ಮ ಭೇಟಿಯಾಗುವ ಶಕ್ತಿ ಸಿಕ್ಕಿತ್ತು. ನಾನು ಪುತ್ತೂರಿನಲ್ಲಿ ಅದೇ PUC ವಿದ್ಯಾಭ್ಯಾಸ ಮಾಡುವಾಗ ಅವರು ಪುತ್ತೂರು ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು. ಪಕ್ಕನೆ ನನಗೆ ನೆನಪಾಗ್ತದೆ. ಹಾಗೆ ಅವರು ರಾತ್ರಿ ವಸತಿ ನಮ್ಮ ಇದೆ ಹಾಸ್ಟೆಲ್. ಹಾಗೆ ಸಾಯಂಕಾಲ ಒಂದು ಅರ್ಧ ಗಂಟೆ ನಾವೆಲ್ಲ ಸೇರಿಕೊಂಡು ಬೇಂದ್ರೆಯವರ ಒಂದು ಮಾತು ಕೇಳೋ ಒಂದು ಸೌಭಾಗ್ಯದಲ್ಲಿ ದಾರಾ ಬೇಂದ್ರೆಯವರ ಅದೊಂದು ಬಹಳ ಅಂದ್ರೆ ಆ ಮರು ವರ ಕವಿ ಅಂದ್ರೆ ಅವರ ಇದೆಲ್ಲ ಬಹಳ ಒಂದು ನಮಗೊಂದು ಆತ್ಮೀಯ. ಅವರನ್ನು ನಾವು ಮಾತನಾಡಿಸಿದಾಗ ಅದು ಒಳಗೆ ಹೃದಯ ಅಷ್ಟು ಒಂದು ತಮಾಷೆ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ, ಆದ್ರೆ ಮನಸ್ಸು ಅಷ್ಟು ಶುದ್ಧ. ಅದೊಂದು ಅವಕಾಶ ಅಲ್ಲಿ ಸಿಕ್ಕಿತ್ತು. ಹಾಗೆ ಶಿವರಾಮ್ ಕಾರತೊಟ್ಟಿಗೆ ಒಂದು ಭೇಟಿ ಅವಕಾಶ ಅವರ ಮನೆಗೆ ಹೋಗುವಂತದ್ದು ಸಿಕ್ಕಿದೆ ನನಗೆ. ಹಾಗೆ ಹಲವು ಮಂದಿ ವಿದ್ವಾಂಸರು, ತುಂಬಾ ಮಂದಿ ವಿದ್ವಾಂಸರ ಇದು ಸಿಕ್ಕಿತ್ತು. ಅದೇ ನನ್ನ ಭೈರಪ್ಪ ನನಗೆ ಒಬ್ಬ ಅನಂತಮೂರ್ತಿ ಇಲ್ಲಿ ಒಳ್ಳೆಯ ಲೇಖಕ, ಆದರೆ ಸಾಹಿತ್ಯದಲ್ಲಿ ಭೈರಪ್ಪನವರೇ. ಮಾಸ್ತಿ ವೆಂಕಟೇಶ ಹೆಂಗಾರ, ಹಾಗೆ ಇಂಗ್ಲಿಷ್ನಲ್ಲಿ RK ನಾರಾಯಣ್, ಮಾಲ್ಗುಡಿ ಡೇಸ್ ಎಲ್ಲ ಓದಿದ್ದೇನೆ, ಈಗೆಲ್ಲ ಮರೆತು ಹೋಗಿದೆ. ಹಾಗೆ ತುಂಬಾ ಮಂದಿ ವಿದ್ವಾಂಸರಿದ್ದಾರೆ. ಆರ್ಥಿಕ ದೇವರು ಈಗ ನಾನು ಬೇಸಿಗೆ ಗೋಪಾಲಸ್ವಾಮಿ ಕತ್ತರಿಸ್ತಾ ಇದ್ದೇನೆ ತುಂಬಾ ಪುಸ್ತಕಗಳನ್ನು. ನಮ್ಮ TNN ಖಂಡಿಗೆಯವರ ಒಂದು ನಾಭಿ ಮೂವರದಿಂದ ನಾನು ಓದಿದೆ, ಚೆನ್ನಾಗಿ ಬರ್ತಾರೆ, ಒಳ್ಳೆ. ಹಾಗೆ ಮತ್ತೊಬ್ಬರು ಒಂದು ದಿನ ಬರ್ತದೆ 3 ಪುಸ್ತಕ ಓದಿಕೊಡುವಂತ ನನಗೆ ಜನ ಅವರು ಅವರು ಕುಮಾರ ಪೈಸಾರಿ ಕುಮಾರ ಇಡೋದು ನಾನು ತೆಗೆದುಕೊಂಡು ಹಾಗೆ ಮೊನ್ನೆ ಹೇಳಿದ್ದೆ ಮಾಸ್ತಿ ಅವರ ಪುಸ್ತಕಗಳು ಬೇಕಿತ್ತು ನನಗೆ. ಆದ್ರೆ ಒಂದು ಓದುವ ಎಂಜಾಯ್ಮೆಂಟ್ ಅಂತ ಓದಿದ ಕೂಡಲೇ ಮತ್ತೆ ಕೆಳಗಿಡುವಾಗ ಬರ್ತೇ ಇರುತ್ತೆ. ಮತ್ತೆ ನನಗೆ ಸ್ವತಃ ಲೇಖನ ಆರಂಭದಲ್ಲಿ ಕೆಲವು ಅನುವಾದಗಳನ್ನು ಮಾಡಿದ್ದೇನೆ. OLV, ಚಿಗುಮಾಚಬೆ, ಇದು ಇದು ಅದೊಂದು 10-15 ಅದೊಂದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿತ್ತು. ಈಗಲೂ ಉಂಟಾ ಸರ್ ಹಸ್ತಪ್ರತಿ ಇದಿದೆ, ಪುಸ್ತಕಗಳಿದೆ. ಅದು ಹೆಬ್ಬಾರಕ್ಕೆ ಇದೆಲ್ಲ ಮಾಡಿ ಕೊಟ್ಟಿದ್ದಾರೆ, ಸ್ವಲ್ಪ ತಿಂದಿದೆ. ಮತ್ತೆ ನನ್ನ ಸ್ವಲ್ಪ ಹೇಳಿದಲ್ಲ ಈ ಕೌಟುಂಬಿಕ ಸಮಸ್ಯೆಗಳಿಂದ ಅದು ಆಗಲಿಲ್ಲ, ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಬರೀ ಈ ಪ್ರವಚನಗಳನ್ನು ಬಹುಶಃ ನಾನು ಕಾಸರಗೋಡು ತಾಲೂಕಿನ ಎಲ್ಲಾ ಕಡೆಗೆ ಹೋಗಿದ್ದೇನೆ. ಅಡ್ಡನಡಕದಿಂದ ಹಿಡಿದು ಎಲ್ಲ ಸ್ವಾಮೀಜಿಯರ ಇದರೊಟ್ಟಿಗೆ ಕೂಡ್ಲಿನಲ್ಲಿ ಒಂದು ದೊಡ್ಡ ಇದಕ್ಕೆಲ್ಲ ಯಾವುದೋ ಒಂದು ನಾವು ಕೂಡ್ಲಿಗೆ ಹೋಗೋ ದಾರಿಯಲ್ಲಿ ಒಂದು ಭಜನಾ ಮಂದಿರ ಉದ್ಘಾಟನೆ ಮತ್ತು ರಾಮಕೃಷ್ಣಾಶ್ರಮದ ಸ್ವಾಮಿಗಳು. ಆಗ ಸಣ್ಣದಾಗಿತ್ತು, ಆಗ ಅದನ್ನ ನಾವಿಬ್ರು ಆಗಲೇ ಅವರು ಹೇಳಿದ್ರು ಬಾ ನಿಮ್ಮ ಆಶ್ರಮಕ್ಕೆ. ಹಾಗೆ ಬೇರೆ ಬೇರೆ ಇದಕ್ಕೆ ಅದು ಒಮ್ಮೆ ಇಲ್ಲಿ ಪುತ್ತೂರಿನಲ್ಲಿ ಮಾನವೇಶ್ವರ ದೇವಸ್ಥಾನದಲ್ಲಿ ಪ್ರವಚನ ಕಳೆದ ಮೇಲೆ ಬಹುಶಃ AP ಮಾಡುತ್ತಿದ್ರು ಅಂತ ಕಾಣ್ತೇನೆ. ಅವರು ಎಲ್ಲ ಒಂದು ಅರ್ಧ ಗಂಟೆ ನನ್ನಲ್ಲಿ ಹೀಗೆ ನಾನೇ ಮಾತನಾಡುವ ನನಗೆ ಗೊತ್ತಿದ್ದನ್ನು ಹೇಳ್ತೇನೆ. ಹಾಗೆ 100 ಜನ ಸೇರಿದರೆ ಮತ್ತೆ ಸಂವಾದ ಬಹಳ ಚೆನ್ನಾಗಿ ವಿಷಯ ಸುಮ್ಮನೆ ಬಂದು ತುಪ್ಪರಿಸ್ಕೊಂಡು ಹಾಗೆ ಒಳ್ಳೆಯ ಅನುಭವಗಳು.
ಇದೆ, ಅದು ಬೇಕಾದಷ್ಟಾಗಿದೆ. ಬೇಕಷ್ಟಾಗಿದೆ. ಹಾಗೆ ಕೆಲವು ಕಡೆ ನೀವು ಖಾಲಿ ಕೊಡ್ತಿ ಅದು ಇದೆ, ಅದೊಂದು ಅನುಭವ ಅಂತ. ಇಲ್ಲ ಅಂತಲ್ಲ. ಹೌದು. ಹಾಗೆ ಒಂದು ಅದೇ ಮುಖ್ಯ. ಈ ಕಿಡಂಜಿ ದೇವಸ್ಥಾನದ ಸದ್ಯದ ಸಂದರ್ಭದಿಂದ ಹಲವು ಕಡೆಗೆ ಹೋಗುವ ಒಂದು ಅವಕಾಶ ಬಂತು. ಕೊಲ್ಲೂರಿಗೆ ಆಚೆ ಈಚೆ ಎಲ್ಲ. ಹೌದು. ಹಾಗೆ ಬೇರೆ ಬೇರೆ ಇದರಲ್ಲಿ ಈಗ ಹೋಗುವ ಸಂದರ್ಭ ಬಂದಿದೆ. ಅದೇ ಪೇಪರ್ ವ್ಯಾಲ್ಯೂಯೇಷನ್ ಇದರಲ್ಲಿ ನನಗೆ ಬೇರೆ ಇದಿಲ್ಲ. ತಿರುವನಂತಪುರ ಪದ್ಮನಾಭ ಸ್ವಾಮಿಯ ದೇವಾಲಯ, ಹಾಗೆ ಇಲ್ಲಿನ ಕೋವಲಂ ಬೀಚಿಗೆ ಹೋಗ್ಲಿಕ್ಕೆ ಆಯ್ತು. ಓಹೋ. ರಾಮೇಶ್ವರಕ್ಕೆ ಹೋಗಿ ವಿವೇಕಾನಂದ ಶಿಲೆಗೆ ಹೌದು. ಅಲ್ಲಿ ಧ್ಯಾನ ಮಾಡಿ ಅವರು ನಾನು ರಾಮಕೃಷ್ಣ ಒಟ್ಟಿಗೆ ಓಹೋ. ಕನೆಂಪಾಡಿ ಮೀನಾಕ್ಷಿ ಮಾಸ್ಟರ್. ಓ. ಅದೇ ಮತ್ತೆ ತ್ರಿಶೂರಿಗೆ ಅಲ್ಲಿ ನಮ್ಮ ಇದು ಗುರುವಾಯೂರು ಹಾ. ಮತ್ತೆ ಬೇರೆ ಹೋಗಿದ್ದೇನೆ. ಆ ಸಂದರ್ಭದಲ್ಲಿ ಹೋಗೋ ಸಂದರ್ಭ. ಹೌದು. ಹಾಗೆ ಕೆಲವು ಎಷ್ಟೋ ಅನುಭವಗಳಾಗಿದೆ ಅದರಲ್ಲಿ. ಪೇಪರ್ ವ್ಯಾಲ್ಯೂಯೇಷನ್ ಅಂತ ಹ್ಮ್. ಅದರಲ್ಲಿ ಒಂದಂದ್ರೆ ಈ ಒಂದು ಇಡೀ ಕೇರಳದ ಒಂದು ಅನುಭವ ನಮಗೆ ಸಿಕ್ಕಿತ್ತು. ಹೌದು. ಇಲ್ಲಿ ಆ ಕೊಲ್ಲಂ ಕೊಟ್ಟಾಯಿನ ಒಂದು ಕೊಲ್ಲಂ ಟು ಇದು ಬ್ಯಾಕ್ ವಾಟರ್ ಹ್ಮ್. ಹಿಂದಿನದ್ದು, ಹೌದು. ಮತ್ತೆ ಪಾರ್ಘಾಟ್ನ ಇದು ಹ್ಮ್. ಡ್ಯಾಮ್, ಡ್ಯಾಮ್. ಅಲ್ಲೆಲ್ಲ ಹಲವು ಅನುಭವಗಳು ಹೌದು. ನಮಗೆ ಸ್ವತಃ ಇಲ್ಲ. ಮಲಗುವುದು ಶಾಲೆಯಲ್ಲಿ ಬೆಂಚಲ್ಲಿ ಎಲ್ಲಿ ಅದು ಮಲಗುದು, ರೂಮ್ ಮಾಡಿ ಎಲ್ಲಿಯಾದ್ರೂ ಎರಡು ಬೆಂಚು ಜೋಡಿಸಿ. ಹೌದು. ಆದರೂ ಅವಕಾಶ ಬೇಕು. ಹೌದು. ಕೊನೆ ನಾನು ಇಲ್ಲಿ ನೀಲೇಶ್ವರ ಕಂಡಿ ಪರ್ಷಿ ಹಾ, ಹಾ. ಉತ್ತರ ಭಾಗ ದಕ್ಷಿಣ ಭಾಗದಲ್ಲಿ ನಮಗೆ ಏನು ತೊಂದರೆ ಆಗೋದಿಲ್ಲ ಆಹಾರಕ್ಕೆಲ್ಲ. ಹೌದು. ಈ ಕೋಳಿಕೋಡು ಬಿಟ್ಟು ಇತ್ಲಾಗಿ ಬಂದ ಹಾಗೆ ಹ್ಮ್. ಇದಕ್ಕೆ ಕಷ್ಟ. ಕಷ್ಟ. ಹೌದು. ಊಟದ ವ್ಯವಸ್ಥೆ ಬಹಳ ಕಷ್ಟ. ಕಷ್ಟ. ಹೋದ್ರೆ ಮತ್ತೆ ಕರಿಬೇಣ, ಪಚ್ಚ ಕರಿಬೇಣ, ರಂಡು ಕರಿಬೇಣ ಅಂತ. ಹೌದು. ಅದೇ. ಅದು ಸಮಸ್ಯೆ ಆಗ್ತದೆ ಸಸ್ಯಾಹಾರಿಗಳಿಗೆ, ಸ್ವಲ್ಪ ಸಮಸ್ಯೆ. ಆದ್ರೆ ಅಲ್ಲಿ ಒಳ್ಳೆಯ ಅನುಭವಗಳು ಆಗಿದೆ ಅಂತ ಹೇಳೋಕೆ ಕಾಲೇಜಲ್ಲಿ. ಹೌದು. ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ನೋಡುವಂತ. ಇನ್ನು ಅದು ವಿಶೇಷ ಅನುಭವಗಳು ನೆನಪಾಗುತ್ತಾ ಹೋಗ್ತಾ ಹೋಗ್ತಾ ಹೋಗ್ತದೆ. ಅದು ಎಷ್ಟು ಇದೆ ಅದೆಲ್ಲ. ಒಂದು ಅದೇ ನಾನು ಹೇಳಿದೆಲ್ಲ, ನಾನು ಜೀವನದ ಒಂದು ಇದರಲ್ಲಿ ಒಂದು ಸಂತೃಪ್ತ ಜೀವನ ಅಂದ್ರೆ ಶಿಷ್ಯರಿಂದ ಪಾಠ ಹೇಳುವಷ್ಟು ನನ್ನ ಶಿಷ್ಯಂದ್ರು ಮುಂದುವರಿತಾರೆ. ಮತ್ತು ಆ ರೀತಿಯ ಶಿಷ್ಯನ ಸಾಧನೆ ಅದು ನನ್ನ ಅಧ್ಯಾತ್ಮ ಜೀವನದ ಸಾರ್ಥಕ, ಧನ್ಯೋಸ್ತಿ ನಾನು. ಗುರು ಅಂದ್ರೆ ಆಗ್ತವೆ, ಶಿಷ್ಯರೇ ನಮ್ಮ ಆಸ್ತಿ. ಹಾಗಾಗಿ ಅದೇ ರೀತಿ ಬದುಕು ಕೊಟ್ಟ, ಜೀವನ ಮೌಲ್ಯಗಳನ್ನು ಕೊಟ್ಟ ಆ ಸತ್ಯನಾರಾಯಣ ಪ್ರೌಢಶಾಲೆ ಅದು ನಿರಂತರವಾಗಿ ಉಜ್ವಲವಾಗಿ ಆದರ್ಶಪ್ರಾಯವಾಗಿ ಬಾಳಿ ಬೆಳಗಿದೆ. ನಿಮಗೆಲ್ಲರಿಗೂ ಸನ್ಮಂಗಳವಾಗಲಿ, ಉತ್ತರೋತ್ತರ ಯಶಸ್ಸು ಸಿಗಲಿ. ಕೊನೆಯ ಒಂದೇ ಮಾತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಲೋಕಾ ಸಮಸ್ತ ಸುಖಿನೋ ಭವಂತು. ತುಂಬಾ ತುಂಬಾ ಧನ್ಯವಾದಗಳು ಸರ್. ಇವತ್ತು ಎಲ್ಲ ವೀಕ್ಷಕರೇ, ನೀವೆಲ್ಲರೂ ಕೂಡ ಒಂದು ವಿಶೇಷ ಅನುಭವವನ್ನು ಹೊಂದಿದ್ದೀರಿ. ನಮ್ಮ ಪೆರ್ಲ ಶ್ರೀ ಸತ್ಯನಾರಾಯಣ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಎಲ್ಲ ಮಕ್ಕಳ, ಊರವರ ಎಲ್ಲರ ಅಭಿಮಾನಕ್ಕೆ ಪಾತ್ರರಾದಂತಹ ಶ್ರೀಯುತ ಬನರಿ ನಾರಾಯಣ ಭಟ್ರ ಜೀವನ ಸಾರವನ್ನು ಎಲ್ಲರೂ ಕೂಡ ಕೇಳಿದ್ದೀರಿ, ಆಸ್ವಾದಿಸಿದ್ದೀರಿ. ಇದನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವುದೇ ನಮ್ಮ ಮಹತ್ತರವಾದಂತಹ ಒಂದು ಉದ್ದೇಶ. ಹಾಗೆಯೇ ಒಂದು ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸಾಧನೆಯನ್ನು ಮಾಡಬಹುದು, ಇವತ್ತಿನ ಅಧ್ಯಾಪಕರಿಗೆ ಇದೊಂದು ಮಾರ್ಗದರ್ಶನ ಆಗಬೇಕು. ನಾವು ದಂಡಂ ದಶಗುಣಂ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಹೊಡೆದು ಬಡ್ದು ಕಲಿಸ್ತೇವೆ. ಆದರೆ ಅದಲ್ಲ ದಾರಿ. ಪ್ರೀತಿ ವಿಶ್ವಾಸದಿಂದಲೂ ಕೂಡ ಮಕ್ಕಳನ್ನು ಗೆದ್ದು ಪಾಠವನ್ನು ಬೋಧಿಸಬಹುದು. ವಿದ್ಯಾರ್ಥಿಗಳಿಗೆ ಜೀವನದ ಪಾಠವನ್ನು ಕಲಿಸಿ ಅವರನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ
ಅವರ ಗುರಿಗೆ ತಲುಪುವ ಹಾಗೆ ಮಾಡಬಹುದು ಎನ್ನುವಂತಹ ಒಂದು ಅತ್ಯದ್ಭುತವಾದಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಶ್ರೀಯುತ ಬನರಿ ನಾರಾಯಣ ಭಟ್ರ ಜೀವನದ ಅನುಭವದ ಸಾರದಿಂದ ತಿಳಿದಿದೆ. ಅವರಿಗೆ ನಾವು ಶ್ರೀ ಸತ್ಯನಾರಾಯಣ ಪ್ರೌಢಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ ನಮ್ಮ ಕ್ಷೇತ್ರಾಧಿಪನಾದಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ, ಅದೇ ರೀತಿ ಸಂಸ್ಥಾಪಕರಾದಂತಹ ಪರ್ತಜೆ ವೆಂಕಟರಮಠರ ದಿವ್ಯಾತ್ಮ ಅವರಿಗೆ ಮುಂದಿನ ಆಯುರಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕರುಣಿಸಲಿ. ಎಲ್ಲ ದೇವರುಗಳ ಅನುಗ್ರಹ ಅವರ ಹಾಗೂ ಅವರ ಕುಟುಂಬದ ಮೇಲೆ ಸದಾ ಇರಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಆತ್ಮೀಯವಾದ ನಮಸ್ಕಾರ.